ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಲಾಸ್ಟ್ ವೀಡಿಯೋಗಳಲ್ಲಿ ಡಿಸೆಂಬರಿಂದ ಆಗಸ್ಟ್ವರೆಗೂ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಮೇ ತಿಂಗಳಲ್ಲಿ ಒಂದು ಅರ್ಧ ತಿಂಗಳು ಅಥವಾ ಒಂದು 15 ದಿನ ಅಷ್ಟು ಕರೆಂಟ್ ಅಫೇರ್ಸ್ ತೊಗೊಂಡು ಮಾಡಿದ್ದೆ. ಈ ವಿಡಿಯೋದಲ್ಲಿ ಮೇ ತಿಂಗಳದು ಮತ್ತು ಜೂನ್ ತಿಂಗಳು 2 ಮಂತ್ನ ಸೇರಿಸ್ಕೊಂಡು ತೊಗೊಂಡಿದ್ದೀನಿ. ಇದರಲ್ಲಿ 2 ಪಾರ್ಟ್ ವೀಡಿಯೋ ಬರುತ್ತೆ. ಇದು ಫಸ್ಟ್ ಪಾರ್ಟ್, ಓಕೆನಾ. ಇದು ಮತ್ತು ಇನ್ನೊಂದು ಪಾರ್ಟಲ್ಲಿ 2 ತಿಂಗಳು ಕಂಪ್ಲೀಟ್ ಆಗುತ್ತೆ, ಮೇ ಮತ್ತು ಜೂನ್ ಮಂತದ ಕರೆಂಟ್ ಅಫೇರ್ಸ್, ಓಕೆನಾ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಓಕೆ, ಎಕ್ಸ್ಟ್ರಾ ಮಾತಾಡೋದು ಬೇಡ, ಡೈರೆಕ್ಟಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಒನ್ ನೋಡಿ, ಫಸ್ಟ್ ಕರೆಂಟ್ ಅಫೇರ್ಸ್. ಪಶ್ಚಿಮ ಘಟ್ಟಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶ ಸ್ಥಾನಮಾನ ವೆರಿ ಇಂಪಾರ್ಟೆಂಟ್. ನಿಮಗೆ ಪಶ್ಚಿಮ ಘಟ್ಟ ಅನ್ನೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಪಶ್ಚಿಮ ಘಟ್ಟದ ಬಗ್ಗೆ ಕ್ವಶನ್ ಅಂತೂ ಆಗ್ತಾನೆ ಇರ್ತದೆ, ಯಾಕೆಂದರೆ ಮೊದಲನೇದಾಗಿದ್ದು ಯುನೆಸ್ಕೋ ಸೈಟು 2012 ಸೆಲೆಕ್ಟ್ ಆಯ್ತಲ್ಲ, ನ್ಯಾಚುರಲ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿದೆ. ಸೊ 2012ರಲ್ಲಿ. ಸೊ ಅನಂತರ ಇದು ಇಂಡಿಯಾದಲ್ಲಿ ಅತಿ ಹೆಚ್ಚು ಬಯೋಡೈವರ್ಸಿಟಿ ಇರುವಂಥ ಒಂದು ಪ್ಲೇಸು. ಸೊ ಒಟ್ಟು 6 ರಾಜ್ಯಗಳಲ್ಲಿ ಕಂಡು ಬರ್ತದೆ. ಅದನ್ನು ನಾರ್ತಿಂದ ಸೌತ್ ಕೇಳೋಕೆ ಹೋದರೆ ಫಸ್ಟ್ ಬರೋದು ಯಾವುದಪ್ಪ? ಗುಜರಾತ್, ಸೆಕೆಂಡು ಮಹಾರಾಷ್ಟ್ರ, ನೆಕ್ಸ್ಟು ಗೋವಾ, ಆಮೇಲೆ ಕರ್ನಾಟಕ, ಕೇರಳಂ ಆಗಿದೆ ಇವಾಗ, ತಮಿಳುನಾಡು. ಒಟ್ಟು 6 ರಾಜ್ಯದಲ್ಲಿದೆ. ಎಷ್ಟು ಕಿಲೋಮೀಟರ್ ಬರ್ತದಪ್ಪ? 1600 ಕಿಲೋಮೀಟರ್ ಬರ್ತದೆ, ಸುಮಾರಾಗಿ 1600 ಕಿಲೋಮೀಟ್ರು. ಕರ್ನಾಟಕದಲ್ಲಿ ಎಷ್ಟು ಬರ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ಬರುತ್ತೆ ಹೇಳಿ, ಗೊತ್ತಿದೆಯಾ? ಕರ್ನಾಟಕದಲ್ಲಿ ಒಟ್ಟು ಪಶ್ಚಿಮ ಘಟ್ಟ ಶ್ರೇಣಿನಲ್ಲಿ 60% ಫ್ರೆಂಡ್ಸ್ ಒಂದೇ ರಾಜ್ಯದಲ್ಲಿ ಬಂದುಬಿಡ್ತದೆ. 60% ನಮ್ಮ ರಾಜ್ಯದಲ್ಲಿ ಕಂಡು ಬರ್ತದೆ. ಸುಮಾರು ಒಂದು 650 ಕಿಲೋಮೀಟರ್ ಅಷ್ಟು ಹಬ್ಬಿರ್ತದೆ. ಒಂದು 50ರಿಂದ 75 ಕಿಲೋಮೀಟರ್ ಅಷ್ಟು ವಿಡ್ತ್ ಬರ್ತದೆ. ಅಂದರೆ ಎಷ್ಟು ಇರೋದು ಅಂದರೆ 60% ಪಶ್ಚಿಮ ಘಟ್ಟ ಇರೋದು ಕರ್ನಾಟಕದಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ 2 ಸಮಿತಿಗಳಿದಾವಲ್ವಾ? ಯಾವ್ಯಾವುದಪ್ಪ? ಸೊ 2 ಸಮಿತಿಗಳಂದರೆ ಒಂದು ಮಾಧವ್ ಗಾಡ್ಗಿಲ್ ಸಮಿತಿ ಅಂತ. ಮಾಧವ್ ಗಾಡ್ಗಿಲ್ ಸಮಿತಿ 2010ರಲ್ಲಿ ಬಂತು, ಓಕೆನಾ. ಇದರ ಅಫಿಷಿಯಲ್ ನೇಮ್ ಏನು? ಗೊತ್ತಾ? ಸೊ ನೋಡಿ, ಇದರ ಅಫಿಷಿಯಲ್ ನೇಮ್ ಏನಂದರೆ ವೆಸ್ಟರ್ನ್ ಘಾಟ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಇದು ಅಫಿಷಿಯಲ್ ನೇಮ್ ಅಲ್ಲ, ಈ ಥರ ಯಾವುದು ಸಮಿತಿ ಇಲ್ಲ ಇಂಡಿಯಾದಲ್ಲಿ. ವೆಸ್ಟರ್ನ್ ಘಾಟ್ಸ್ ಇಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಇರೋದು, ಇದು ಅಫಿಷಿಯಲ್ ನೇಮು. ಬಟ್ ಮಾಧವ್ ಗಾಡ್ಗಿಲ್ ಅಂತ ಯಾಕೆ ಕರೀತಾರೆ? ಮಾಧವ್ ಗಾಡ್ಗಿಲ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರಿಂದ ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ಕರೆಯೋದು. ಬಟ್ ಈ ಹೆಸರಲ್ಲಿ ಯಾವ ಸಮಿತಿಯೂ ಇಲ್ಲ, ಇದು ಕಾಮನ್ ಆಗಿ ಕರೆಯೋ ಹೆಸರಷ್ಟೇ. ಬಟ್ ಅಫಿಷಿಯಲ್ ನೇಮ್ ಇದು ವೆಸ್ಟರ್ನ್ ಘಾಟ್ಸ್ ಇಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ. 2010ರಲ್ಲಿ ಬಂತು. ಇದು ಏನನ್ನ ರೆಕಮೆಂಡ್ ಮಾಡಿತ್ತು ನೋಡಿ? ಕರೆಂಟ್ ಅಫೇರ್ಸ್ ಇದು ಹೇಳೋಕ್ಕೂ ಮುಂಚೆ ಇದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ಕೊತೀನಿ, ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ 2010ರಲ್ಲಿ ಸಮಿತಿ ಬಂತು. ಇದು ಏನು ಹೇಳುತ್ತೆ? ಮೇನ್ ರೆಕಮೆಂಡೇಶನ್ ನೋಡಿದ್ದು, ಒಟ್ಟಾರೆ ಪಶ್ಚಿಮ ಘಟ್ಟದಲ್ಲಿ 64% ಪಶ್ಚಿಮ ಘಟ್ಟ ಏರಿಯಾವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಡಿಕ್ಲೇರ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿತ್ತು. ಬಟ್ ಇದ್ರ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದರಿಂದ ಇನ್ನೂ ಬೇಕಾದಷ್ಟು ಕಾಂಟ್ರಿಬ್ಯೂಷನ್ ಇದೆ ಇದ್ರದ್ದು. ಇದು ರೆಕಮೆಂಡೇಷನು, ನೀವು ಅದನ್ನು ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಓದುವಾಗ ಓದಿರ್ತೀರಾ. ನಾನು ಮೈನ್ ಈ ಟಾಪಿಕ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. 64% ಪಶ್ಚಿಮ ಘಟ್ಟ ಶ್ರೇಣಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಡಿಕ್ಲೇರ್ ಮಾಡಬೇಕು ಅಂದಮೇಲೆ ಆ ಪರಿಸರ ಸೂಕ್ಷ್ಮ ಪ್ರದೇಶದೊಳಗಡೆ ಬೇಕಾದಷ್ಟು ಹಳ್ಳಿಗಳು, 1000 ಹಳ್ಳಿಗಳು ಬಂದ್ಬಿಡ್ತವೆ. ಈಗ ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬೇಕಾಗತ್ತೆ. ಅದರ ವಿರುದ್ಧ ಇಡೀ 6 ರಾಜ್ಯದಲ್ಲೂ ಹೋರಾಟ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡುತ್ತೆ ಸರ್ಕಾರ? ಈ ಮಾಧವ್ ಗಾಡ್ಗಿಲ್ ಸಮಿತಿ ವರದಿಯನ್ನು ಪರಿಷ್ಕರಿಸೋದಕ್ಕೆ ಅಂತ ಹೇಳ್ಬಿಟ್ಟು 2012ರಲ್ಲಿ ಇನ್ನೊಂದು ಸಮಿತಿ ನೇಮಕ ಮಾಡ್ತಾರೆ. ಅದ್ರ ಹೆಸರೇನಪ್ಪ? ಕಸ್ತೂರಿ ರಂಗನ್ ಸಮಿತಿ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ ಅಂತ ಮಾಡುತ್ತೆ. ಇದರ ಅಫಿಷಿಯಲ್ ನೇಮ್ ಆ್ಯಕ್ಚುಲಿ ಇದಲ್ಲ. ಇದರ ಅಫಿಷಿಯಲ್ ನೇಮ್ ಏನು? ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅಂತ. ನೆನ್ಪಿಟ್ಕೊಳ್ಳಿ, ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅಂತ, ಉನ್ನತ ಮಟ್ಟದ ಕಾರ್ಯಪಡೆ ಅಂತ ಕರೀಬೋದು. ಮಾಧವ್ ಗಾಡ್ಗಿಲ್ ಸಮಿತಿ ಅನ್ನೋದು ಆಕ್ಚುಲಿ ಅದ್ರ ಹೆಸರಲ್ಲ, ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ. ಇವ್ರ ಅಧ್ಯಕ್ಷರಾಗಿದ್ದಕ್ಕೆ ಈ ಹೆಸರಿಂದ ಕರೆದ್ರು. ಇದರ ಅಫಿಷಿಯಲ್ ನೇಮ್ ಏನು? ಕಸ್ತೂರಂಗನ್ ಅಂತ ಕರೆದು ಬಿಡ್ತೀವಿ. ಬಟ್ ಇದು ಆಕ್ಚುಲಿ ಅಫಿಷಿಯಲ್ ನೇಮ್ ಅಲ್ಲ. ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅನ್ನೋದು ಇದರ ಅಫಿಷಿಯಲ್ ನೇಮ್. ಇದು 2012ರಲ್ಲಿ ಬಂತು, 2013ರಲ್ಲಿ ರಿಪೋರ್ಟ್ ಕೊಡ್ತು. ಇದು ನೆನ್ಪಿಟ್ಕೊಳ್ಳೋದು ಈಸಿ ನೋಡಿ. ಮಾಧವ್ ಗಾಡ್ಗಿಲ್ ನೇಮಕ ಆದಿದ್ದು ಸಮಿತಿ 2010ರಲ್ಲಿ, ರಿಪೋರ್ಟ್ ಕೊಟ್ಟಿದ್ದು 2011ರಲ್ಲಿ. ನೆಕ್ಸ್ಟ್ 2012ರಲ್ಲಿ ಕಸ್ತೂರಂಗನ್ ನೇಮಕ ಆಯಿತು, 2013ರಲ್ಲಿ ರಿಪೋರ್ಟ್ ಕೊಡ್ತು. ಸಿಂಪಲ್ ಅಲ್ವಾ? 2010, 11, 12, 13 ಕರೆಕ್ಟಾಗಿದೆ ನೆನ್ಪಿಟ್ಕೊಳ್ಳೋಕ್ಕೆ. ಇವ್ರು ಏನು ಮಾಡಿದ್ರು? ಇವರು 64% ಹೇಳಿದ್ರಲ್ವಾ, ಅದರ ಬದಲು ಇವರು 64% ಬೇಡ 37% ಮಾಡೋಣ. 37% ಪ್ರದೇಶವನ್ನು ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಡಿಕ್ಲೇರ್ ಮಾಡಿ ಅಂತ ಹೇಳಿದರು. ಸೊ ಕರ್ನಾಟಕದಲ್ಲಿ ನೆನ್ಪಿಟ್ಕೊಳ್ಳಿ, ಈ ಪರಿಸರ ಸೂಕ್ಷ್ಮದೊಳಗಡೆ ಟೋಟಲ್ ಆಗಿ ಅರೌಂಡ್ 4000ಕ್ಕಿಂತ ಹೆಚ್ಚು ಹಳ್ಳಿಗಳು ಇದರೊಳಗಡೆ ಬಂದುಬಿಟ್ಟು 4156 ಬರ್ತವೆ, ಓಕೆನಾ. ಇಷ್ಟು ಒಟ್ಟಾರೆ ಕರ್ನಾಟಕದಲ್ಲಿ ಈ ಪರಿಸರ ಸೂಕ್ಷ್ಮ ಪ್ರದೇಶದೊಳಗಡೆ ಬಂದ ಹಳ್ಳಿಗಳು. ಕರ್ನಾಟಕದಲ್ಲಿ ಎಷ್ಟು ಹಳ್ಳಿ ಇದರೊಳಗಡೆ ಬಂದು ಅಂತ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕ ಒಂದೇ ರಾಜ್ಯದಲ್ಲಿ 1576 ಹಳ್ಳಿಗಳು ಬರ್ತವೆ. ಎಕ್ಸಾಮಲ್ಲಿ ರೌಂಡ್ ಫಿಗರ್ 1500 ಅಂತ ಕೊಟ್ಟಿದ್ದ, 1576. ಇಷ್ಟು ಹಳ್ಳಿಗಳು ಕರ್ನಾಟಕ ಒಂದೇ ರಾಜ್ಯದಿಂದ ಪರಿಸರ ಸೂಕ್ಷ್ಮ ವಲಯದೊಳಗಡೆ ಬರ್ತವೆ. ಅದರ ಅರ್ಥ ಏನು? ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತ. ಇದನ್ನು ಸರ್ಕಾರ ಒಪ್ಕೊಳ್ಳಿಲ್ಲ. ಇವತ್ತಿನವರೆಗೂ ಹೋರಾಟ ಮಾಡ್ಕೊಂಡೇ ಬರ್ತಾ ಇದೆ. ಈ ಲಾಸ್ಟ್ ಕೇಸ್ ಫಿಲಿಮ್ಸ್ ಆಯ್ತಲ್ಲ, ಇದ್ರ ಬಗ್ಗೆ ಕ್ವಶನ್ ಇತ್ತು. ಯಾಕಂದರೆ ಇದು ಕರೆಂಟ್ ಅಫೇರ್ಸ್ ರನ್ನಿಂಗಲ್ಲಿದೆ, ಅವಾಗಿಂದನೂ ಕೇಸ್ ನಡೀತಾ ಇದೆ. ಏನಂತ? ಕರ್ನಾಟಕ ಸರ್ಕಾರ ಇಡೀ ನಮಗೆ ರಿಪೋರ್ಟೇ ಬೇಡ, ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂತೆ ಕಸ್ತೂರಂಗನ್ ರಿಪೋರ್ಟ್ನೇ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಿದೆ. ಬಟ್ ಕೇಂದ್ರ ಸರ್ಕಾರ ಪುಷ್ ಮಾಡ್ತಿದ್ದಾನೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಈಗ ಕರೆಂಟ್ ಅಫೇರ್ಸ್ ಏನು ಅಂತ ನೋಡಿ. ಇಲ್ಲಿ ಪಶ್ಚಿಮ ಘಟ್ಟಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶ ಸ್ಥಾನಮಾನ
ಅಲ್ಲೇನು ರಿಪೋರ್ಟ್ ಕೊಟ್ಟಿದ್ದಲ್ಲೋ ಅದನ್ನು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದಾರೆ ಇವಾಗ. ಸೊ ಇದು ಏನು ಇಂಪ್ಲಿಮೆಂಟ್ ಅಂತ ನೋಡೋಣ. ಓಕೆ, ನೋಡಿ ಸದ್ಯಕ್ಕೆ ಇವಾಗ ಕರೆಂಟ್ ಅಫೇರ್ಸ್ ಏನು ಅಂತ ನೋಡೋಣ. ನೋಡಿ ಇದೆಲ್ಲ ತೆಗೆದು ಬಿಡೋಣ. ಓಕೆ, ಸೊ ಅದು ಇವಾಗ ಪರಿಸರ ಸೂಕ್ಷ್ಮ ಪ್ರದೇಶದ ಅಧಿಸೂಚನೆಯ ಪ್ರಸ್ತಾಪ ಏನು? ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ಶಿಫಾರಸಿನ ಮೇರೆಗೆ ಪಶ್ಚಿಮ ಘಟ್ಟ ಭೂಭಾಗದ ವ್ಯಾಪ್ತಿಯಲ್ಲಿ ಬರುವ ರಾಜ್ಯಗಳಲ್ಲಿನ ಸುಮಾರು 56,000 ಚದರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣದ ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಅಂದರೆ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಒಟ್ಟಾರೆ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಈ ನಂಬರ್ ನೆನ್ಪಿಟ್ಕೋಬೇಕು ಫ್ರೆಂಡ್ಸ್, ಇವು 56,000 ಸ್ಕ್ವೇರ್ ಕಿಲೋಮೀಟರ್, ಅದಕ್ಕಿಂತಲೂ ಜಾಸ್ತಿ ಬರುತ್ತೆ. ನೀವು ಈ ನೆನ್ಪಿಟ್ಕೊಳ್ಳಿ ಈ ನಂಬರ್ನ. 56,000ಕ್ಕಿಂತ ಹೆಚ್ಚು ವಿಸ್ತೀರ್ಣದ ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಡಿಕ್ಲೇರ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಸ್ತೂರಂಗನ್ ರಿಪೋರ್ಟ್ ಆಗಿ 13 ವರ್ಷಗಳ ನಂತರ. ಓಕೆನಾ, ಇನ್ನೂ ಡಿಕ್ಲೇರ್ ಆಗಿಲ್ಲ, ಇದು ಇನ್ನೂ ಕಂಟಿನ್ಯೂ ಆಗಿ ನ್ಯೂಸಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ಇದು ನೆನಪಿರ್ಬೇಕು ನಿಮಗೆ. ಇಲ್ಲಿ 2 ಥರ ಬರ್ತದೆ. ಒಂದು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ, ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ. ಇನ್ನೊಂದು ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ. 2 ರೀತಿ ಬರ್ತದೆ, ಬಟ್ 2 ಬೇರೆ ಬೇರೆನೆ. ಪರಿಸರ ಸೂಕ್ಷ್ಮ ಪ್ರದೇಶ ಅಂದ್ರೆ ಏನಪ್ಪ ನೋಡಿ, ಇಲ್ಲಿ ಜೀವವೈದ್ಯತೆ, ಸ್ಥಳೀಯ ಪ್ರಭೇದ, ಜಲಮೂಲ, ಅರಣ್ಯಗಳಿಂದ ಸಮೃದ್ಧವಾದ ಸಾವಿರಾರು ಚದರ ಕಿಲೋಮೀಟರ್ ವಿಸ್ತಾರವಾದ ಭೂಪ್ರದೇಶ. ಉದಾಹರಣೆ ಪಶ್ಚಿಮ ಘಟ್ಟ ಶ್ರೇಣಿ. ಸೊ ವಿಸ್ತಾರವಾದ ಭೂಭಾಗ, ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕರೀತಾರೆ. ಬಟ್ ಪರಿಸರ ಸೂಕ್ಷ್ಮ ವಲಯ ಅಂತಂದ್ರೆ ಈಗ ಯಾವುದೋ ನ್ಯಾಷನಲ್ ಪಾರ್ಕ್ ಇರ್ತದೆ, ಅಭಯಾರಣ್ಯ ಇರ್ತದೆ, ಅದರ ಸುತ್ತಲಿನ ಬಫರ್ ಏರಿಯಾವನ್ನ ಈ ಝೋನ್ ಕೊಡ 1 ಕಿಲೋಮೀಟರ್ ಅಥವಾ 5-6 ಕಿಲೋಮೀಟರ್ ಏನು ಗ್ಯಾಪ್ ಇರ್ತದಲ್ವಾ, ಈಗ ನ್ಯಾಷನಲ್ ಪಾರ್ಕ್ ಸುತ್ತ 1 ಕಿಲೋಮೀಟರ್ ಏರಿಯಾ, ಇದನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಡಿಕ್ಲೇರ್ ಮಾಡಬೇಕು. ಪರಿಸರ ಸೂಕ್ಷ್ಮ ವಲಯ ಅಂದ್ರೆ ಆಲ್ರೆಡಿ ಇರುವಂಥ ಪ್ರೊಟೆಕ್ಟೆಡ್ ಏರಿಯಾ ಸುತ್ತ ಬಫರ್ ಝೋನ್ನ ಕ್ರಿಯೇಟ್ ಮಾಡೋದು. ಬಟ್ ಪರಿಸರ ಸೂಕ್ಷ್ಮ ಪ್ರದೇಶ ಅಂತಂದಾಗ ಇಡೀ ಏರಿಯಾನೇ ಡಿಕ್ಲೇರ್ ಮಾಡೋದು. ಸೊ ಇಲ್ಲಿ ಬೇಕಾದಷ್ಟು ಬಯೋಡೈವರ್ಸಿಟಿ ಇದೆ, ಇದನ್ನ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಡಿಕ್ಲೇರ್ ಮಾಡೋದು. ಓಕೆನಾ, ಬೇರೆ ಡಿಫ್ರೆನ್ಸ್ ಏನು? ಉದ್ದೇಶ ಮಾನವ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಾರೆ. ಈ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಕೆಲವೊಂದು ರೆಗ್ಯುಲೇಷನ್ ಇರ್ತದೆ, ಬಿಡ್ಬೋದು, ತಡಿಬೋದು, ಈ ಥರ ಇರ್ತದೆ. ಇಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಇರ್ತದೆ. ನೋಡಿ ನೆಕ್ಸ್ಟ್ ಮಾನ್ಯತೆ ಏನು? ಈ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಯಾವ ಕಾಯ್ದೆ ಅಂಡರ್ ಡಿಕ್ಲೇರ್ ಮಾಡ್ತಾರೆ ನೋಡಿ? 1986ರಲ್ಲಿ ಬಂದಿರುವಂಥ ಪರಿಸರ ಸಂರಕ್ಷಣಾ ಕಾಯ್ದೆ. ವೆರಿ ಇಂಪಾರ್ಟೆಂಟ್ ಇದು. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಬಂದಿದೆ 1986ರಲ್ಲಿ. ಈ ಕಾಯ್ದೆ ಅಂಡರ್ಲಿ ಪರಿಸರ ಸೂಕ್ಷ್ಮ ವಲಯಗಳನ್ನ ಡಿಕ್ಲೇರ್ ಮಾಡೋದು. ಬಟ್ ಇದನ್ನ ಪರಿಸರ ಸೂಕ್ಷ್ಮ ವಲಯಗಳನ್ನ ಡಿಕ್ಲೇರ್ ಮಾಡೋದು 1972 ಮತ್ತು 1986 ಕಾಯ್ದೆ ಅಡಿ ಅಧಿಸೂಚಿಸಲಾಗುತ್ತೆ. 1972ರಲ್ಲಿ ಯಾವುದಪ್ಪ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಮತ್ತೆ ಇದೇ ಕಾಯ್ದೆ 1986ರ ಪರಿಸರ ಸಂರಕ್ಷಣಾ ಕಾಯ್ದೆ. ಈ 2 ಕಾಯ್ದೆ ಅಂಡರಲ್ಲಿ ಪರಿಸರ ಸೂಕ್ಷ್ಮ ವಲಯ ಬರ್ತದೆ. ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಮಾತ್ರ ಯಾವ್ದು ಬರ್ತದೆ? ಪರಿಸರ ಸೂಕ್ಷ್ಮ ಪ್ರದೇಶ ಬರ್ತದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪಶ್ಚಿಮ ಘಟ್ಟದಲ್ಲಿ ಒಂದಷ್ಟು ಘಾಟ್ಗಳು ಅಂತ ಬರ್ತವೆ. ನೀವು ಎಕ್ಸಾಂಪಲ್ ಹಿಮಾಲಯದಲ್ಲಿ ತಗೊಂಡ್ರೆ ಮೌಂಟೇನ್ ಪಾಸಸ್ ಅಂತ ಕರೀತಾರೆ, ಇಲ್ಲಿ ಕಣಿವೆಯ ಮಾರ್ಗಗಳು ಅಂತ ಕರೀತಾರೆ. ಈಗ ನೋಡಿ ಇಲ್ಲೆಲ್ಲೋ ಇಲ್ಲಿ ಬೆಟ್ಟ ಇದೆ, ಹಿಮಾಲಯ ಇದೆ. ನಾವು ಈ ಕಡೆಯಿಂದ ಈ ಕಡೆಗೆ ಹೋಗ್ಬೇಕಂದ್ರೆ ಎಲ್ಲಿ ಹೈಟ್ ಕಡಿಮೆ ಇರ್ತದೋ ಆ ಭಾಗದಲ್ಲಿ ಇಳಿದು ಈ ಕಡೆ ಕ್ರಾಸ್ ಮಾಡ್ತೀವಿ. ಈ ಕ್ರಾಸ್ ಮಾಡೋ ಭಾಗ ಇದೆಯಲ್ಲ, ಇದನ್ನೇ ಮೌಂಟೇನ್ ಪಾಸಸ್ ಅಂತ ಕರೆಯೋದು, ಕಣಿವೆ ಮಾರ್ಗಗಳು ಅಂತ. ಅದನ್ನ ಪಶ್ಚಿಮ ಘಟ್ಟದಲ್ಲಿ ಘಟ್ಟಗಳು ಅಂತ ಕರೀತಾರೆ, ಘಾಟಿ ಅಂತ ಕರೀತಾರೆ. ಓಕೆ, ಚಾರ್ಮುಡಿ ಘಾಟು ಇದೆಲ್ಲ ಕೇಳಿರ್ತಾರೆ, ಶಿರಾಡಿ ಘಾಟ್ ಈ ಥರ ಎಲ್ಲ. ಆ ಘಾಟ್ಗಳು ಏನೇನ ಕನೆಕ್ಟ್ ಮಾಡುತ್ತೆ ಅಂತ ಕ್ವಶನ್ಗಳಾಗ್ತವೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಇದಾವೆ ನೋಡಿ. ವಿವಿಧ ರಾಜ್ಯಗಳಲ್ಲಿ ಕಂಡುಬರುವ ಪ್ರಮುಖ ಘಟ್ಟಗಳು ಮತ್ತು ಕಣಿವೆಗಳು. ಓಕೆ, ಸೊ ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ನೋಡಿ ಥಾಲ್ ಘಾಟ್. ಇವೆರಡು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ಥಾಲ್ ಘಾಟು, ಇನ್ನೊಂದು ಬೋರ್ ಘಾಟು. ಇವೆರಡು ತುಂಬ ಇಂಪಾರ್ಟೆಂಟ್ ನೋಡಿ. ಈ ಥಾಲ್ ಘಾಟು ಕಸಾರಾ ಘಟ್ಟ ಅಂತ ಕೊಟ್ಟಿದ್ದಾರೆ, ನೀವು ಘಾಟ್ ಅಂತ ನೆನ್ಪಿಟ್ಕೋಬೇಕು. ಪಶ್ಚಿಮ ಘಟ್ಟ, ಬಟ್ ಇದು ಘಟ್ಟ ಅಲ್ಲ, ರಾಂಗ್ ಇದೆ, ಘಾಟ್ ಅಂತ ನೆನ್ಪಿಟ್ಕೊಳ್ಳಿ. ಥಾಲ್ ಘಾಟ್ ಏನನ್ನ ಕನೆಕ್ಟ್ ಮಾಡುತ್ತಪ್ಪ? ಮುಂಬೈ ಟು ನಾಸಿಕ್ನ ಕನೆಕ್ಟ್ ಮಾಡುತ್ತೆ. ನಾವು ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ಇಂಡಿಯಾ ಅಂತ ಅಂದ್ಕೊಂಡ್ರೆ ಇಲ್ಲಿ ಕರಾವಳಿ ಇದೆ, ಇಲ್ಲಿ ಪಶ್ಚಿಮ ಘಟ್ಟ ಇದೆ, ಇಲ್ಲಿ ಮುಂಬೈ ಇದೆ, ಇಲ್ಲಿ ಪುಣೆ ಬರ್ತದೆ. ಮುಂಬೈಯಿಂದ ನಾವು ಪುಣೆಗೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಪಶ್ಚಿಮ ಘಟ್ಟನ ದಾಟಬೇಕು. ಆ ಪಶ್ಚಿಮ ಘಟ್ಟ ದಾಟೋ ಜಾಗನೇ ಥಾಲ್ ಘಾಟ್ ಅಂತ. ಇನ್ನು ನೋಡಿ ಬೋರ್ ಘಾಟು, ಇದೇ ಮುಂಬೈಯಿಂದ ಪುಣೆ ಇದೆ, ಪುಣೆಗೆ ಹೋಗ್ಬೇಕು, ಅವಾಗಲೂ ದಾಟ್ತೀವಿ. ಸೊ ಅದನ್ನ ಬೋರ್ ಘಾಟ್ ಅಂತ ಕರೀತಾರೆ. ಓಕೆನಾ? ಸೊ ಥಾಲ್ ಘಾಟ್, ಬೋರ್ ಘಾಟ್. ಥಾಲ್ ಘಾಟು ಮುಂಬೈ ಟು ನಾಸಿಕ್, ಬೋರ್ ಘಾಟು ಮುಂಬೈ ಟು ಪುಣೆ. ಇವೆರಡು ನೆನ್ಪಿಟ್ಕೊಳ್ಳಿ, ಮೇನ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇದಾವೆ ನೋಡಿ ಕುಂಬಾರ್ಲಿ ಘಾಟ್ ಅಂತಿದೆ, ರತ್ನಗಿರಿ ಟು ಸತಾರ. ಅಂಬೋಲಿ ಘಾಟ್ ಇದೊಂದು ವೆರಿ ಇಂಪಾರ್ಟೆಂಟ್. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುತ್ತೆ, ಇದು ಕರ್ನಾಟಕದ ಹತ್ರ ಬರುತ್ತೆ. ಸಾವಂತವಾಡಿ ಮತ್ತು ಬೆಳವಾಡಿ, ಬೆಳಗಾವಿ, ಇವೆರಡು. ಸಾವಂತವಾಡಿ ಮಹಾರಾಷ್ಟ್ರದಲ್ಲಿ ಬರ್ತದೆ, ಬೆಳಗಾವಿ ನಮ್ಮಲ್ಲಿ ಬರ್ತದೆ ಅಲ್ವಾ, ಅವೆರಡನ್ನ ಕನೆಕ್ಟ್ ಮಾಡುತ್ತೆ. ಅಂಬೋಲಿ ಘಾಟ್ ಅಂತ ನೆನ್ಪಿಟ್ಕೊಳ್ಳಿ, ಸಾವಂತವಾಡಿ ಮತ್ತು ಬೆಳಗಾವಿ. ಅಂದರೆ ಕರ್ನಾಟಕ ಪೂರ್ತಿಯ ಕರ್ನಾಟಕವನ್ನು ಕನೆಕ್ಟ್ ಮಾಡುವಂಥವು. ಇವೆಲ್ಲ ಜನರಲಿ ನೀವು ಓದಿರ್ತಾರೆ ಕರ್ನಾಟಕ ಜಿಯೋಗ್ರಫಿ ಓದುವಾಗ. ಹಾಗಾಗಿ ಇದನ್ನ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕ್ವಶನ್ ಆಗ್ತಾ ಇರ್ತದೆ, ನೆನ್ಪಿಟ್ಕೊಳ್ಳೋ ಟ್ರೈ ಮಾಡಿ. ಫಸ್ಟು ನಾಗುಂಬೆ ಘಾಟು, ಉಡುಪಿ ಟು ಶಿವಮೊಗ್ಗ. ಓಕೆನಾ? ಉಡುಪಿ ಟು ಶಿವಮೊಗ್ಗ. ಚಾರ್ಮುಡಿ ಘಾಟು, ಮಂಗಳೂರು ಟು ಚಿಕ್ಕಮಂಗ್ಳೂರು. ಚಾರ್ಮುಡಿ ಘಾಟು ಮಂಗಳೂರು ಟು ಚಿಕ್ಕಮಂಗ್ಳೂರು. ಶಿರಾಡಿ ಘಾಟು, ಮಂಗಳೂರು ಟು ಹಾಸನ. ಹುಲಿಕಲ್ ಘಾಟ್, ಇದನ್ನ ಬಾಳೆ ಬರೆ ಅಂತಲೂ ಕರೀತಾರೆ. ಹುಲಿಕಲ್ ಘಾಟ್,
ಉಡುಪಿ ಟು ಶಿವಮೊಗ್ಗ. ಸಂಪಾಜೆ ಘಾಟ್ ಮಂಗಳೂರು ಟು ಮಡಿಕೇರಿ. ಬಿಸಿಲೆ ಘಾಟ್ ಇದು ಹಾಸನದಲ್ಲಿ ಬರುತ್ತೆ ಗೊತ್ತಲ್ಲ. ಬಿಸಿಲೆ ಫಾರೆಸ್ಟ್ ಎಲ್ಲಿದೆ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಬಿಸಿಲೆ ಫಾರೆಸ್ಟ್ ಎಲ್ಲಿದೆ ಅಂದ್ರೆ ಹಾಸನದಲ್ಲಿದೆ. ಬಿಸಿಲೆ ಘಾಟ್ ಕುಕ್ಕೆ ಸುಬ್ರಹ್ಮಣ್ಯ ಟು ಸಕಲೇಶ್ಪುರ. ದೇವಿ ಮನೆ ಘಾಟ್ ಕುಮಟಾ ಟು ಸಿರ್ಸಿ. ಸೊ ಅಷ್ಟೇ ವೆರಿ ಇಂಪಾರ್ಟೆಂಟ್. ಇವು ಕೇರಳ ಮತ್ತು ತಮಿಳುನಾಡು ಹೋದ್ರೆ ಅಲ್ಲೊಂದಷ್ಟು ಸಿಗ್ತವೆ ನೋಡಿ. ಪಾಲ್ಘಾಟ್ ಇದು ವೆರಿ ಫೇಮಸ್. ಪಾಲಕ್ಕಾಡ್ ಅನ್ನೋ ಜಿಲ್ಲೆನಲ್ಲಿ ಬರ್ತದೆ. ನೀವು ಕೇಳಿದ್ರೆ ಪಾಲಕ್ಕಾಡ್ ಜಿಲ್ಲೆ, ಜಿಲ್ಲೆ ಅಲ್ಲಿ ಬರೋ ಘಾಟನ್ನು ಪಾಲ್ಘಾಟ್ ಅಂತ ಕರೆಯೋದು. ಓಕೆ, ಇದು ಏನ ಕನೆಕ್ಟ್ ಮಾಡುತ್ತೆ ನೋಡಿ. ಇಲ್ಲಿ ಪಾಲ್ಘಾಟ್ ಗ್ಯಾಪಲ್ಲಿ ಬರ್ತದೆ. ಗ್ಯಾಪ್ ಅಂದ್ರೆ ಏನು ನೋಡಿ, ಪಶ್ಚಿಮ ಘಟ್ಟ ಗುಜರಾತಿಂದ ಹಿಂಗೆ ಬರ್ತಾ ಇರ್ತದೆ. ಇದು ಇದು ಭೂ ಮೇಲ್ಮೈ ಅನ್ಕೊಳ್ಳಿ. ಇದು ಎತ್ತರ, ಇದು ಪಶ್ಚಿಮ ಘಟ್ಟ ಹಿಂಗಿದೆ. ಹಿಂಗೆ ಬರ್ತಾ ಇರ್ತಾರೆ. ಕೇರಳ ಬರ್ತಿದ ತಕ್ಷಣ ಡೌನ್ ಆಗಿಬಿಟ್ಟಿದೆ. ಕೇರಳ ಹಿಂಗೆ ಡೌನ್ ಆಗಿ ಮತ್ತೆ ಮೇಲೋಗಿ ಮತ್ತೆ ಹಿಂಗೆ ಕಂಟಿನ್ಯೂ ಆಗಿದೆ. ಓಕೆನಾ. ಸೊ ಇಲ್ಲಿ ಗ್ಯಾಪ್ ಇದೆ. ಎಷ್ಟು ಗ್ಯಾಪ್ ಇದೆ? ಸುಮಾರು ಒಂದು 30 ಕಿಲೋಮೀಟರ್ ಅಷ್ಟು ಗ್ಯಾಪ್ ಇದೆ. ಇದನ್ನ ಎಲ್ಲಿದೆ ಇದು? ಇಲ್ಲಿ ಹೇಳಿದ್ನಲ್ಲ ಪಾಲಕ್ಕಾಡ್ ಜಿಲ್ಲೆ ಅಂತ ಕೇರಳದಲ್ಲಿ, ಅಲ್ಲಿ ಬರ್ತದೆ. ಆ ಜಿಲ್ಲೆನಲ್ಲಿ ಗ್ಯಾಪ್ ಅಂದ್ರೆ ಪಶ್ಚಿಮ ಘಟ್ಟ ಡೌನ್ ಆಗಿರುವಂಥ ಜಾಗ ಒಂದು ಗ್ಯಾಪ್ ಇದೆ. ಅದನ್ನೇ ಪಾಲ್ಘಾಟ್ ಗ್ಯಾಪ್ ಅಂತ ಕರೀತಾರೆ. ಓಕೆನಾ. ಸೊ ಪಾಲ್ಘಾಟ್ ಗ್ಯಾಪ್ ಇದೇನು ಕನೆಕ್ಟ್ ಮಾಡುತ್ತೆ ನೋಡಿ. ಸೊ ಪಾಲಕ್ಕಾಡ್ ಅಂದರೆ ಕೇರಳದ ಪಾಲಕ್ಕಾಡ್ ಜಿಲ್ಲೆ ಮತ್ತು ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರು, ಇವೆರಡನ್ನ ಕನೆಕ್ಟ್ ಮಾಡುತ್ತೆ. ಇನ್ನೊಂದು ನೋಡಿ, ಶೇನ್ಕೊಟ್ಟ ಕಣಿವೆ. ಸೊ ಕೊಲ್ಲಂ ಅಲ್ಲಿ ಬರ್ತದೆ ಕೇರಳದಲ್ಲಿ. ಕೊಲ್ಲಮಿಂದ ಮಧುರೈ ಅಂದರೆ ಕೇರಳ ತಮಿಳುನಾಡನ್ನ ಕನೆಕ್ಟ್ ಮಾಡುತ್ತೆ. ಕೊಲ್ಲಮಿಂದ ಮಧುರೈನ ಕನೆಕ್ಟ್ ಮಾಡುತ್ತೆ. ಇದು ಇವಿಷ್ಟು ಘಾಟ್ಗಳಲ್ಲಿ ಒಂದು ಕ್ವಶನ್ ಬರೋ ಚಾನ್ಸ್ ಇರ್ತದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, G7 ಶೃಂಗಸಭೆ. ಇದರಲ್ಲಿ ಏನು ಡೀಟೇಲಾಗಿ ಕ್ವಶನ್ ಬರೋದಿಲ್ಲ ನಮಗೆ, ಯಾಕೆಂದ್ರೆ G7 ಮೊದಲನೇದಾಗಿ ಇಂಡಿಯಾ ಮೆಂಬರ್ ಅಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇಂಡಿಯಾದಲ್ಲೂ ನಡೆದಿಲ್ಲ. ಬಟ್ ನಿಮಗೆ ಜನರಲ್ ಆಗಿ ಡೈರೆಕ್ಟ್ ಕ್ವಶನ್ ಸಿಂಪಲ್ ಆಗಿ ಬರ್ಬೋದು ಬಂದರೆ ನೆನ್ಪಿಟ್ಕೊಳ್ಳಿ, ಅಷ್ಟಕ್ಕೆ ಮಾತ್ರ. G7 52ನೇ ಶೃಂಗಸಭೆ ಎಲ್ಲಪ್ಪ ನಡೀತಿದ್ದು ನೋಡಿ. ಫ್ರಾನ್ಸ್ನ ಏವಿಯನ್ ನಗರ, ಫ್ರಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫ್ರಾನ್ಸ್ನ ಏವಿಯನ್ ನಗರದಲ್ಲಿ ನಡೀತಿದ್ದು. ಓಕೆನಾ. ಧ್ಯೇಯವಾಕ್ಯವನ್ನು ಬೇರೆ ದೇಶದಾಗ ಸಂಬಂಧಪಟ್ಟಂಗೆ ಕೇಳೋದಿಲ್ಲ. ಹೊಸ ಸಹಭಾಗಿತ್ವಗಳ ರಚನೆ ಮತ್ತು ಅಂತಾರಾಷ್ಟ್ರೀಯ ಐಕ್ಯತೆಯ ಮರುಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಓಕೆ, ಅದಿರಲಿ. ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ವಿಷಯ ಇಂಪಾರ್ಟೆಂಟ್ ಆಗುತ್ತೆ, ಅದು ಗೊತ್ತಿರಬೇಕು. ಇದು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ಅಷ್ಟೇ, ಎಲ್ಲಿ ನಡೀತು ಅಂತ. ಅದು ಬಿಟ್ಟು ಇನ್ನೇನು ಡೀಟೇಲಾಗಿ ಕೇಳಲ್ಲ. ಅದ್ರ ಜೊತೆಗೆ G7 ಬಗ್ಗೆ ನೋಡಿ. ಇಲ್ಲಿ G7 ಒಕ್ಕೂಟದ ಕಾಯಂ ಸದಸ್ಯ ರಾಷ್ಟ್ರ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ಪರ್ಮನೆಂಟ್ ಮೆಂಬರ್ ಕಂಟ್ರಿ ಅಲ್ಲ ಇಂಡಿಯಾ. ಇದೇ ಫಸ್ಟ್ ಪಾಯಿಂಟು, ಟ್ರ್ಯಾಪಿಂಗ್ ಪಾಯಿಂಟ್. ಕರ್ನಾಟಕ G7ನ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೊಡ್ಬೋದು. ಸೊ ರಾಂಗ್ ಅದು. ನೆಕ್ಸ್ಟ್, ಪ್ರಸ್ತುತ G7 ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಫ್ರಾನ್ಸ್ ಭಾರತವನ್ನು ಪಾಲುದಾರ ರಾಷ್ಟ್ರವಾಗಿ ಆಹ್ವಾನಿಸಿತ್ತು. ಅಂದರೆ ಪಾರ್ಟ್ನರ್ ಕಂಟ್ರಿಯಾಗಿ ಫ್ರಾನ್ಸ್ ಆರ್ಗನೈಸ್ ಮಾಡಿತ್ತಲ್ವಾ. ಸೊ ಪಾರ್ಟ್ನರ್ ಆಗಿ ಬಂದು ಹೋಗಿ ಗೆಸ್ಟ್ ಥರ ಅನ್ನೋ ಥರ ಆಹ್ವಾನ ಮಾಡಿದರೆ ಹೊರತು ಪರ್ಮನೆಂಟ್ ಮೆಂಬರ್ ಅಲ್ಲ ಇಂಡಿಯಾ. ಅದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳ್ಬೋದು G7ನ. ಸೊ USA ಅಂದರೆ ಅಮೆರಿಕ, UK ಅಂದರೆ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಕೆನಡಾ, ಜಪಾನ್. ಇವೆಲ್ಲ ಮಿತ್ರ ರಾಷ್ಟ್ರಗಳು, ತುಂಬ ಕ್ಲೋಸ್ ಕಂಟ್ರಿಗಳಿವೆಲ್ಲ. US, UK, ಫ್ರಾನ್ಸ್, ಜರ್ಮನಿ, ಇಟಲಿ, ಕೆನಡಾ, ಜಪಾನ್. ಸೊ ಹಂಗಾಗಿ ಅವೇ ಸೇರ್ಕೊಂಡು ಮಾಡ್ಕೊಂಡಿದೆ. ಏನು ಅಂದರೆ ಈ ಗ್ರೂಪಿಂಗ್ ನೋಡಿದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ, G7 ರಾಷ್ಟ್ರಗಳು ಜನಸಂಖ್ಯೆ ತುಂಬ ಕಡಿಮೆ. ಜಗತ್ತಿನ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಕೇವಲ 10% ಅಷ್ಟೇ. ಬಟ್ ಅವ್ರ ಎಕಾನಮಿ ನೋಡಿ ಎಷ್ಟಿದೆ ಅಂತ. ಸುಮಾರು 30ರಿಂದ 45% ಅದರ ಎಕಾನಮಿ ಅಷ್ಟೇ ದೇಶಗಳಲ್ಲಿ ಬಂದುಬಿಡ್ತದೆ. ಜಗತ್ತಿನ ಎಕಾನಮಿನಲ್ಲಿ ಅಷ್ಟು ಪವರ್ಫುಲ್, ಎಕಾನಮಿಕಲಿ ಸ್ಟ್ರಾಂಗ್ ಇರುವಂಥ ಕಂಟ್ರಿಗಳು. ಪಾಪ್ಯುಲೇಷನ್ನಲ್ಲಿ ಕಡಿಮೆ, ಬಟ್ ಎಕಾನಮಿಕಲಿ ತುಂಬ ಸ್ಟ್ರಾಂಗ್ ಇದ್ದಾವೆ. ನಿಮಗೆ ಅದ್ರ ಜೊತೆಗೆ ಏನು ಗೊತ್ತಿರಬೇಕು ನೋಡಿ. ಇಲ್ಲಿ G7 ಆಯಿತು. G20 ಅಂತ ಒಂದು ಗ್ರೂಪ್ ಇದೆ. G20 ಅಂತಲೂ ಒಂದು ಗ್ರೂಪ್ ಇದೆ. G15 ಅಂತಲೂ ಇದೆ. G10 ಅಂತಲೂ ಇದೆ. G4 ಅಂತಲೂ ಇದೆ. ನಿಮ್ಗೆ ಏನು ಕೇಳ್ಬೋದು, ಡೈರೆಕ್ಟಾಗಿ G4 ಕಂಟ್ರಿಗಳು ಯಾವುದು ಅಂತ ಕೇಳ. G4 ಅಂದರೆ ಇಲ್ಲ, ಗ್ರೂಪ್ 4 ಅಂತ. ಇಲ್ಲಿ G7 ಅಂದ್ರೆ ಇಲ್ಲ, ಗ್ರೂಪ್ 7 ಅಂದರೆ 7 ಕಂಟ್ರಿಗಳ ಗುಂಪು ಅಂತ ಅಷ್ಟೇ, ಬೇರೇನಿಲ್ಲ. ಈ G7 ಇಂಡಿಯಾ ಇಲ್ಲ ಅಂತ ಗೊತ್ತಾಯಿತು. G4 ಯಾರಿದ್ದಾರೆ ನೋಡಿ. G4 ಅಂದರೆ ಯಾರು? G4 ಅಂದರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್, 4 ದೇಶಗಳು ಸೇರಿ ಒಂದು ಗುಂಪು ಮಾಡ್ಕೊಂಡಿದೆ. ಈ 4 ದೇಶಗಳು ಯಾವುದು ಅನ್ನೋದು ಇಂಪಾರ್ಟೆಂಟು. ಈ UNSCನಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆಯಲ್ಲ, ಇದರಲ್ಲಿ P5 ಕಂಟ್ರಿಗಳು ಅಂತ ಇದೆ. ಪರ್ಮನೆಂಟ್ 5 ಕಂಟ್ರಿಗಳು, ವೀಟೋ ಪವರ್ ಇರುವಂಥ ಕಂಟ್ರಿಗಳು. ಅಮೆರಿಕ, ಚೈನಾ, ರಷ್ಯಾ, ಫ್ರಾನ್ಸು, UK. ಈ ದೇಶಗಳು ಇದೇ ಥರ ಬೇರೆ 4 ದೇಶಗಳು ಗುಂಪು ಮಾಡ್ಕೊಂಡಿದ್ದಾವೆ. ಏನಂತ, ನಮಗೂ ಈ P5 ಕಂಟ್ರಿ UNSCನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡಿ, ನಮಗೂ ವೀಟೋ ಪವರ್ ಕೊಡಿ ಅಂತ 4 ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈ P4 ಕಂಟ್ರಿಗಳು ಏನು ಮಾಡ್ತಿದ್ದೆ, ಪರ್ಮನೆಂಟ್ ಸೀಟನ್ನು ತಗೋಬೇಕಂತ ಹೋರಾಟ ಮಾಡ್ತಿದ್ದಾವಲ್ವಾ. ಸೊ ಗ್ರೂಪ್ ಮಾಡ್ಕೊಂಡಿದ್ದಾವೆ. ಆ 4 ದೇಶಗಳನ್ನೇ G4 ಅಂತ ಕರೆಯೋದು. ಯಾವ ದೇಶ ಬರುತ್ತೆ ನೋಡಿ ಇಲ್ಲಿ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಅಂದರೆ UNSC ಕಾಯಂ ಸದಸ್ಯತ್ವವನ್ನು ಪಡೆಯಲು ಪರಸ್ಪರ ಬೆಂಬಲಿಸುವ 4 ದೇಶಗಳ ಗುಂಪು. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. ಓಕೆ, BB ಏನೋ BBJJ, B2, J2 ನೆನ್ಪಿಟ್ಕೊಳ್ಳಿ. ಭಾರತ, ಬ್ರೆಜಿಲು, ಜರ್ಮನಿ, ಜಪಾನು, ಇವು 4 ದೇಶಗಳು ಪರ್ಮನೆಂಟ್ ಮೆಂಬರ್ಶಿಪ್ನ ತಗೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಿದ್ದಾವೆ. ಅದೇ ಗುಂಪು ಮಾಡ್ಕೊಂಡಿರೋದು G4 ಅಂತ. G20 ಅಂದರೆ ಗೊತ್ತಿದೆ, ರೀಸೆಂಟಾಗಿ ಭಾರತದಲ್ಲೂ 2023 ಆರ್ಗನೈಸ್ ಆಗಿತ್ತು ಅದರ ಸಮಿಟ್. ಇದರಲ್ಲಿ ಭಾರತ ಮೆಂಬರ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಭಾರತವೂ ಸೇರಿದೆ. G20ನಲ್ಲಿ ಭಾರತ ಮೆಂಬರ್ ಆಗಿದೆ. ಬಟ್ ಯಾವುದರಲ್ಲಿ ಇಲ್ಲ, G7ನಲ್ಲೂ ಇಲ್ಲ, G4ಅಲ್ಲಿದೆ. G7ನಲ್ಲಿ ಇಲ್ಲ, ಅಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ 10ನೇ ಸದಸ್ಯ ರಾಷ್ಟ್ರ ಉಜ್ಬೇಕಿಸ್ತಾನ್. ವೆರಿ ಇಂಪಾರ್ಟೆಂಟ್ ಇದು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಗೆ
ಉಜ್ಬೇಕಿಸ್ತಾನ 10ನೇ ಸದಸ್ಯ ರಾಷ್ಟ್ರ ಆಗಿ ಜಾಯ್ನ್ ಆಗಿದೆ ಫ್ರೆಂಡ್ಸ್, 10ನೇ ಸದಸ್ಯ ರಾಷ್ಟ್ರ ಆಗಿ. ಇದು ಹಿನ್ನೆಲೆಯಲ್ಲಿ ನಿಮಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು. ಸ್ಥಾಪನೆ ಮತ್ತು ಹಿನ್ನೆಲೆ ನೋಡಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಬ್ರಿಕ್ಸ್ ಬ್ಯಾಂಕ್ ಅಂತ ಕರೀತಾರೆ. ಬ್ರಿಕ್ಸ್ ಸಂಘಟನೆ ಸ್ಥಾಪನೆ ಮಾಡಿರೋದ್ರಿಂದ ಬ್ರಿಕ್ಸ್ ಬ್ಯಾಂಕ್ ಅಂತಲೂ ಕರೀಬೋದು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಕರೀಬೋದು ಎಂದು ಕೂಡ ಕರೆಯಲಾಗುತ್ತದೆ. 2014ರಲ್ಲಿ ನೋಡಿ, 2014ರಲ್ಲಿ ಬ್ರೆಜಿಲ್ ದೇಶದ ಪೋರ್ಟಲೇಜಾದಲ್ಲಿ ನಡೆದ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳಾದ ಬ್ರೆಜಿಲ್, ಈ ರಾಷ್ಟ್ರಗಳು ಗೊತ್ತಿರಬೇಕು ನಿಮಗೆ ಬ್ರಿಕ್ಸ್ ಅಂದ್ರೆ ಏನು ಅಂತ, BRICK. ಯಾವ ದೇಶಗಳಪ್ಪ? ಬಿ ಅಂದರೆ ಬ್ರೆಜಿಲು, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೀನಾ, ಕೆ ಅಂದರೆ ಇದು ದಕ್ಷಿಣ ಆಫ್ರಿಕಾ. ಓಕೆ, ಸೊ ಇಷ್ಟು ದೇಶಗಳು ಮಾಡ್ಕೊಂಡಿರುವಂಥ, ಸೌತ್ ಕೊರಿಯಾ, ಇಷ್ಟು ದೇಶಗಳು ಮಾಡ್ಕೊಂಡಿರುವಂಥ ಗುಂಪಿದು, 5 ದೇಶಗಳು ಸೇರಿ ಮಾಡ್ಕೊಂಡಿರೋದು. ಸೊ ಇಲ್ಲಿ ನೋಡಿ, ಒಕ್ಕೂಟಗಳ ರಾಷ್ಟ್ರಗಳಾದ ಬ್ರೆಜಿಲು, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ, ಇಷ್ಟು ದೇಶಗಳು ಸೇರಿ ಮಾಡ್ಕೊಂಡಿರುವಂಥ ಒಂದು ಗ್ರೂಪ್ ಇದು. ಓಕೆನಾ, ಬ್ರಿಕ್ಸ್. ಇಲ್ಲಿ ಕೆ ಬರೆದುಬಿಟ್ಟೆ ಅಲ್ಲ, ಸಾರಿ, ಇದು ಬ್ರಿಕ್ಸ್, ಎಸ್ ಬ್ರಿಕ್ ಅಂತ ಬರ ಇಟ್ಗೆ ಅಂತ. ಸೊ ಎಸ್ ಬ್ರಿಕ್ಸ್, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಇಷ್ಟು ದೇಶಗಳು ಸೇರಿ ಮಾಡ್ಕೊಂಡಿರುವಂಥ ಒಂದು ಗ್ರೂಪಿಂಗ್ ಇದು. ಇಲ್ಲಿ ನೋಡಿ, ಸ್ಥಾಪಿಸಿದವು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪಿಸಿದವು. ಯಾವಾಗ ಸ್ಥಾಪಿಸಿದ್ವು ನೋಡಿ, ಇಲ್ಲಿ 2014ರಲ್ಲಿ ಎಲ್ಲಿ ನಡೀತಿದ್ದು ಮೂಲಕ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪಿಸಿದವು. 2015ರಿಂದ ತನ್ನ ಅಧಿಕೃತ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. 2015ರಿಂದ ಇದು ಸ್ಟಾರ್ಟ್ ಆಯಿತು, ಬಟ್ ಇದು ಸ್ಥಾಪನೆ ಆಗಿದ್ದು 2014ರಲ್ಲಿ. ಕೇಮ್ ಇನ್ ಟು ಫೋರ್ಸ್ ಇನ್ 2015. ಕಾರ್ಯಾಚರಣೆ ಫಂಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ದು 2015ರಿಂದ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟು 2015ರಿಂದ ಆಯ್ತಲ್ಲ. ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿದೆ. ಇದು ವೆರಿ ಇಂಪಾರ್ಟೆಂಟು. ಕೇಂದ್ರ ಕಚೇರಿ ಶಾಂಘೈನಲ್ಲಿ ಬರ್ತದೆ, ಚೀನಾದ ಶಾಂಘೈ. ಓಕೆ, ನೆಕ್ಸ್ಟು. ಈ ಬ್ಯಾಂಕ್ $100 ಬಿಲಿಯನ್ ಅಮೆರಿಕನ್ ಡಾಲರ್ ಅಧಿಕೃತ ಬಂಡವಾಳವನ್ನು ಹೊಂದಿದೆ. ಮೊದಲೇ $100 ಬಿಲಿಯನ್ ಇದೆ ಫ್ರೆಂಡ್ಸ್, ಇಲ್ಲಿ $100 ಬಿಲಿಯನ್. ಓಕೆ ಓಕೆ ನೆಕ್ಸ್ಟು ಅದಿರಲಿ. ಮತದಾನ ವ್ಯವಸ್ಥೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಅಲ್ಲಿ ವೋಟಿಂಗ್ ಸಿಸ್ಟಮ್ ಹೇಗಿರುತ್ತದೆ ಅಂತ, ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೂ ಒಂದು ಮತ ಚಲಾಯಿಸುವ ಹಕ್ಕು ಇರುತ್ತದೆ. ಒಂದೊಂದು ಮತವನ್ನು ಚಲಾಯಿಸ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಮತ. ಓಕೆನಾ, ನೆಕ್ಸ್ಟ್ ನೋಡಿ. ಆದರೆ ಬ್ಯಾಂಕ್ ಸ್ಥಾಪಕ 5 ಬ್ರಿಕ್ಸ್ ರಾಷ್ಟ್ರಗಳ ಒಟ್ಟು ಮತದಾನ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಎಲ್ಲರಿಗೂ ಒಂದೊಂದೇ ಮತ ಆದರೂ ಕೂಡ ಬ್ರಿಕ್ಸ್ ಇಲ್ಲಿ 5 ಅಂತ ಹೇಳಿದ್ರೆ 5 ದೇಶಗಳಂದ್ರೆ 5 ದೇಶಗಳು 5 ರಾಷ್ಟ್ರಗಳ ಒಟ್ಟು ಮತದಾನದ ಮೌಲ್ಯವು 55%ಕ್ಕಿಂತ ಕಡಿಮೆ ಆಗುವಂತಿಲ್ಲ. ಇದಕ್ಕೆ ಎಷ್ಟೇ ದೇಶಗಳು ಕೂಡ ಮೆಂಬರ್ ಆಗ್ಬೋದು, ಬಟ್ ಎಷ್ಟೇ ಮೆಂಬರ್ ಆಗಲಿ ಒಬ್ಬೊಬ್ರಿಗೆ ಒಂದೊಂದೇ ಓಟ್ ಇದ್ರೂ ಸಹ ಜಾಸ್ತಿ ಮೆಂಬರ್ ಆಗ್ತಾ ಇವ್ರಿಗೆ ವೋಟಿಂಗ್ ಪವರ್ ಕಡಿಮೆ ಆಗಬಾರ್ದು ಅಂದ್ಬಿಟ್ಟು ಈ ಪರ್ಮನೆಂಟ್ 5 ಮೆಂಬರ್ಗಳಿದಾರಲ್ಲ, ಇವ್ರು 5 ಮೆಂಬರ್ಗಳಿಗೆ ಮಿನಿಮಮ್ 55% ವೋಟಿಂಗ್ ರೈಟ್ಸ್ ಇರಲೇಬೇಕಾಗುತ್ತೆ. ಇನ್ನು 45% ಮಾತ್ರ ಎಲ್ಲ ದೇಶಗಳು ಸೇರಿ ಬರಬೇಕು. ಅದರ ಅರ್ಥ ಏನೋ ಇಂಡೈರೆಕ್ಟಾಗಿ ಈ 5 ದೇಶಗಳಿಗೆ ಪವರ್ ಜಾಸ್ತಿ ಇದೆ, ವೋಟಿಂಗ್ ಪವರ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಮಗೆ. ಹೇಳಕ್ಕಿಲ್ಲಿ ಎಲ್ಲರಿಗೂ ಒಂದೊಂದು ಓಟ್ ಅಂತಲೇ ಹೇಳೋದು, ಬಟ್ ಈ 5 ದೇಶಗಳು 55%ಇಂದ ಜಾಸ್ತಿ ಇರಬೇಕು ಅಂತ ಹೇಳಿದ್ಮೇಲೆ ಅದರ ಅರ್ಥ ಇದಕ್ಕೆ ಎಕ್ಸ್ಟ್ರಾ ದೇಶಗಳು ಮೆಂಬರ್ ಎಷ್ಟೇ ಆದರೂ ಸಹ ಈ 5 ದೇಶಗಳು ಏನು ಹೇಳ್ತಾವೋ ಅದೇ ಪಾಸ್ ಆಗುತ್ತೆ. ಯಾಕಂದರೆ 55% ಇವ್ರ ಹತ್ರ ಮೆಜಾರಿಟಿ ಇರ್ತದಲ್ಲೋ ಅದಕ್ಕೋಸ್ಕರ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಇದು ಬ್ರಿಕ್ಸ್ ಇರೋ ದೇಶಗಳ ಪವರ್ ನೋಡಿ. ಒಟ್ಟು ಜನಸಂಖ್ಯೆ 42% ಜನಸಂಖ್ಯೆನ ಇವು ಇಷ್ಟೇ ದೇಶಗಳು ಹೊಂದಿದ್ದಾವೆ. ಜಗತ್ತಿನ ಒಟ್ಟು ಭೂಪ್ರದೇಶದ 27% ಇದೆ, ಮತ್ತು ಜಾಗತಿಕ GDPಯ 20% ಪಾಲನ್ನು ಹೊಂದಿರುತ್ತೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇವಾಗ 2 ಸ್ಲೈಡ್ ತಗೋತೀನಿ. ಆ 2 ಸ್ಲೈಡಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಇದೊಂದು ಸ್ಲೈಡು ಮತ್ತು ಇದೊಂದು ಸ್ಲೈಡು, ಇಲ್ಲೊಂದು ಸ್ವಲ್ಪ ಇದೆ, ನೋಡೋಣ ಅದನ್ನು. ಈ 3ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ನೀವು ಇದನ್ನು ಏನು ಮಾಡಬೇಕು, ಸ್ಕ್ರೀನ್ ಶಾಟ್ ತೆಗೆದಿಟ್ಬಿಟ್ಟು ಬಯಾಟ್ ಮಾಡಿಬಿಡಿ. ಫ್ಯಾಕ್ಟ್ಗಳಿವು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಗಳು. ಓಕೆನಾ? ಓಕೆ ನೋಡಿ, ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ. ಖಾದಿ ನೂಲಿಂದ, ಇದರಲ್ಲಿ ನೂಲ್ದಿರೋದು ಖಾದಿಯಿಂದ ನೋಡಿ. ಖಾದಿ ವೆರಿ ಇಂಪಾರ್ಟೆಂಟ್. ವಿಶ್ವದ 2ನೇ ಅತಿ ದೊಡ್ಡದು, ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ ಅದು ಅನಾವರಣ ಆಗಿದೆ ಎಲ್ಲಿ ಅಂತ ನೋಡಿ. ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ ತ್ರಿವರ್ಣ ರಾಷ್ಟ್ರಧ್ವಜವನ್ನು ಬೆಳಗಾವಿ, ಫಸ್ಟ್ ಪಾಯಿಂಟ್, ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಮುಖ್ಯಮಂತ್ರಿಯವರು ಅನಾವರಣಗೊಳಿಸಿದರು. ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇದೇ ಫಸ್ಟ್ ಪಾಯಿಂಟು. ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಎಲ್ಲಿ ಅನಾವರಣ ಮಾಡಿದ್ರು ಅಂತ ಕೇಳ್ಬೋದು. ಓಕೆನಾ? ಅದು ಬೆಳಗಾವಿಯ ಸುವರ್ಣಸೌಧ ಏನಿದೆಯಲ್ಲ ಅಲ್ಲಿ ಮಾಡಿರೋದು. ಓಕೆ, ಎಷ್ಟು ಅಡಿ ಇದೆ ನೋಡಿ, 75 × 55 ಅಡಿ, ಅಷ್ಟು ದೊಡ್ಡದು, ಸೆಕೆಂಡ್ ಲಾರ್ಜೆಸ್ಟು. ನೀವೇನು ಮಾಡಿ ಕಮೆಂಟಲ್ಲಿ ನೋಡಿ, ಫಸ್ಟ್ ಕ್ವಶನ್ ಇದು ಕಮೆಂಟಲ್ಲಿ ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ ಎಲ್ಲಿ ಅನಾವರಣ ಮಾಡಿದ್ದಾರೆ ಅನ್ನೋದನ್ನು ನೀವು ಹೇಳಬೇಕು. ಇದು ಕ್ವಶನ್ ನಿಮಗೆ. 2ನೇ ಅತಿ ದೊಡ್ಡದು ಇಲ್ಲಿ ಕರೆಂಟ್ ಅಫೇರ್ಸ್ ಇರೋದು, ಅದನ್ನು ನಾನು ಹೇಳಿದ್ದೀನಿ ಬೆಳಗಾವಿನಲ್ಲಿ ಅಂತ. ಫಸ್ಟ್ ಯಾವುದು ಅಂತ ನೀವು ಹೇಳಬೇಕು. ಓಕೆ, ನೆಕ್ಸ್ಟು ವೀರಭೂಮಿ ವಸ್ತು ಸಂಗ್ರಹಾಲಯ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ವೀರಭೂಮಿ ವಸ್ತು ಸಂಗ್ರಹ, ಇದು ಕೂಡ ಬೆಳಗಾವಿಯ ಜಿಲ್ಲೆಯ ನಂದಗಡ. ಇದರಲ್ಲಿ ನಿಮಗೆ ಈ ನಂದಗಡ ಅನ್ನೋದು ನೆನ್ಪಿಟ್ಕೊಳ್ಳಿ, ಬೆಳಗಾವಿ ಅನ್ನೋದಕ್ಕಿಂತ. ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ನೆನಪಿನಲ್ಲಿ ಈ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಗೊತ್ತಿರಬೇಕು ನಿಮಗೆ ಅಲ್ವಾ, ಇಷ್ಟೇ ಓದುವಾಗ ಇವ್ರ ಬಗ್ಗೆ ಎಲ್ಲ ಓದಿರ್ತೀರ.
ಸೊ ಇಲ್ಲಿ ಬೆಳಗಾವಿ ಜಿಲ್ಲೆ ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ನೆನಪಿನಲ್ಲಿ ಇದನ್ನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ್ದಾರೆ. ಎಲ್ಲಿ ಏನಂತ ಹೆಸರಿನಲ್ಲಿ ವೀರಭೂಮಿ ವಸ್ತು ಸಂಗ್ರಹಾಲಯ ಅಂತ ಹೆಸರಿಟ್ಟಿರೋದು. ಓಕೆನಾ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಆಯಿತು. ಥರ್ಡ್, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಾಸರಗೋಡು ಕಡಲ ತೀರವು ಇಕೋ ಬೀಚ್. ಓಕೆ, ಪರಿಸರ ಸ್ನೇಹಿ ನಿರ್ವಹಣೆಗಾಗಿ ಸತತ 6ನೇ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ನೀಲಿ ಧ್ವಜ ಅಂದರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಪ್ರಮಾಣೀಕರಣ ಉಳಿಸಿಕೊಂಡಿದೆ ಅಂತ ಕರೀತಾರೆ. ನೋಡಿ, ಇದೇನಂತಂದರೆ ಇದು 1 ವರ್ಷಕ್ಕೆ ಕೊಡೋದು ಬ್ಲೂ ಫ್ಲಾಗ್ ಬೀಚ್ ಅನ್ನೋ ಸರ್ಟಿಫಿಕೇಟ್ನ. ಫೀ ಅಂತ ಒಂದು ಸಂಘಟನೆ ಇದೆ, ಫೀ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಅಂತ. ಓಕೆನಾ, ಈ ಸಂಘಟನೆ ಒಂದು NGO ಇದು. ಈ NGO ಕ್ಲೀನೆಸ್ಟ್ ಆಗಿರೋ ಬೀಚ್ಗಳಿಗೆ ಕೊಡುವಂಥ ಸರ್ಟಿಫಿಕೇಟೇ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅಂತ ಕರೀತಾರೆ, ನೀಲಿ ಧ್ವಜ ಪ್ರಮಾಣ ಪತ್ರ ಅಂತ ಕರೀತಾರೆ. ಇದು ಪ್ರತಿ ವರ್ಷಕ್ಕೊಂದ್ಸಲ ರಿವೈಸ್ ಆಗ್ತಾನೆ ಇರ್ತದೆ. ಅದರಲ್ಲಿ ಈ ಉತ್ತರ ಕನ್ನಡದಲ್ಲಿರುವಂಥ ಕಾಸರಗೋಡು ನೆನ್ಪಿಟ್ಕೊಳ್ಳಿ. ಕಾಸರಗೋಡು ಅಲ್ಲ, ಅದು ಕೇರಳದಲ್ಲಿರೋ ಜಿಲ್ಲೆ, ಕರ್ನಾಟಕದಿಂದ ಅಲ್ಲಿ ಕೊಟ್ಟೋಗ್ಬಿಟ್ಟಿದೆ. ಕಾಸರಗೋಡು ಅನ್ನೋ ಜಿಲ್ಲೆ ಅಲ್ಲಿರುವಂಥ ಬೀಚು, ಕಾಸರಗೋಡು ಅನ್ನೋ ಬೀಚು ಮತ್ತೆ ಈ ವರ್ಷನೂ ಕೂಡ ಸತತವಾಗಿ 6ನೇ ಬಾರಿ ಏನಾಗಿದೆ ಮತ್ತೆ ಬ್ಲೂ ಫ್ಲಾಗ್ ಬೀಚನ್ನ ಪಡ್ಕೊಂಡಿದೆ, ಸರ್ಟಿಫಿಕೇಟ್ನ ಪಡ್ಕೊಂಡಿದೆ. ನೀವು ಏನು ಗೊತ್ತಿರಬೇಕು ಇದರ ಸಂಬಂಧಪಟ್ಟಂಗೆ ನೋಡಿ, ಬ್ಲೂ ಫ್ಲಾಗ್ ಬೀಚಿಗೆ ಸಂಬಂಧಪಟ್ಟಂತೆ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾಗಳು ಯಾವ್ಯಾವುದು? ಒಟ್ಟು 33 ಇದ್ದಾವೆ, ಅದನ್ನು 4 ಗುಂಪುಗಳಾಗಿ ಮಾಡಿದ್ದಾರೆ. ನಿಮಗೆ ನೋಡಿ, ಇದೇ ಕ್ವಶನ್ ಪ್ರಿಲಿಮ್ಸಲ್ಲಿ ಇದೇ ಕ್ವಶನ್ ಆಗಿದೆ, ಎಷ್ಟು ಟೋಟಲಿ ಎಷ್ಟಿದ್ದಾವೆ ಅಂತಲೇ ಕೇಳಿದ್ದಾರೆ. ಸೊ ಮಾನದಂಡಗಳು 33 ನೆನ್ಪಿಟ್ಕೊಬೇಡಿ, 4 ಗುಂಪು ಮಾಡಿದ್ದಾರೆ. 4 ಗುಂಪು ಯಾವುದು ಅಂತ ನೀವು ನೆನ್ಪಿಟ್ಕೋಬೇಕು. ಓಕೆನಾ, ನೆಕ್ಸ್ಟ್ 4ನೇ ನೋಡಿ, ಕರ್ನಾಟಕದ ಮೊದಲ AI ಶಿಕ್ಷಕ ರೋಬೋಟ್. ಯೂಸಲಿ ಹುಡುಗಿನ ಮಾಡ್ತಾರೆ, ಇಲ್ಲಿ ಹುಡುಗನ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಕರ್ನಾಟಕದಲ್ಲಿ ಫಸ್ಟ್ AI ಟೀಚರ್ ನೋಡಿ. ಉಡುಪಿಯ 111 ವರ್ಷ ಹಳೆಯದಾದ ವಣ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು. ಹೈಸ್ಕೂಲ್ ಅಂತ ಕೊಡ್ಬೋದು ಎಕ್ಸಾಮಲ್ಲಿ, PUC ಅಂತ. ಇದೆಲ್ಲ ನೆನ್ಪಿಟ್ಕೋಬೇಕು ಟ್ರಾಪಿಂಗ್ ವರ್ಡ್ಗಳು. ಕರ್ನಾಟಕದ ಸರ್ಕಾರಿ ಶಾಲಾ ಇತಿಹಾಸದಲ್ಲಿ, ಪ್ರೈವೇಟ್ ಸ್ಕೂಲಲ್ಲ, ಸರ್ಕಾರಿ ಶಾಲಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಐರಿಸ್ ಎಂಬ ಹೆಸರಿನ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಕ್ಷಕ ರೋಬೋಟ್ ಅನ್ನು ಪರಿಚಯಿಸಿದೆ. ಇಲ್ಲಿ ಲೇಡಿ ಅಂತ ಕೊಡ್ಬೋದು, ಶಿಕ್ಷಕಿ ಅಂತ ಕೊಡ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ಶಿಕ್ಷಕ. ನೆಕ್ಸ್ಟು, ಉಡುಪಿಯ 111 ವರ್ಷ ಹಳೆಯದಾದ ವಣ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆನ್ಪಿಟ್ಕೊಳ್ಳಿ, ಉಡುಪಿನಲ್ಲಿ ಇರೋದು. ಗೌರ್ಮೆಂಟ್ ಸ್ಕೂಲಲ್ಲೇ ಫಸ್ಟ್ ಟೈಮ್, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 5ನೇದು, ಕರ್ನಾಟಕದ ಮೊದಲ ಸ್ವದೇಶಿ ಡಪ್ಲರ್ ಹವಾಮಾನ ರಡಾರ್, ವೆದರ್ ರಡಾರ್ ಅಂತ. ಇದು ಹವಾಮಾನ ಮುನ್ಸೂಚನೆ ಮತ್ತು ಮಳೆ ಮುನ್ಸೂಚನೆಯನ್ನು ನಿಖರವಾಗಿ ಪತ್ತೆ ಹಚ್ಚಲು ಕರ್ನಾಟಕದ ಪ್ರಥಮ ಸ್ವದೇಶಿ ನಿರ್ಮಿತ ಡಾಪ್ಲರ್ ಹವಾಮಾನ ರಡಾರ್ ಅನ್ನು ಮಂಗಳೂರಿನಲ್ಲಿ ಅಳವಡಿಸಲಾಗಿದೆ. ನೋಡಿ, ಕರ್ನಾಟಕದಲ್ಲಿ ಫಸ್ಟು. ಕರ್ನಾಟಕದಲ್ಲಿ ಬೇರೆ ಡಾಪ್ಲರ್ಗಳಿದ್ದಾವೆ, ಬಟ್ ಅದು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿರೋದು. ಬಟ್ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು ಇದೇ ಫಸ್ಟ್ ಟೈಮು. ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಅಂತಂದರೆ ಮಂಗಳೂರಲ್ಲಿ. ಡಾಪ್ಲರ್ ರಡಾರ್ಗಳು ಅಂದರೆ ಏನಪ್ಪ, ವೆದರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತದೆ. ಮಳೆ ಬರ್ತಿದೆಯಾ, ಹ್ಯೂಮಿಡಿಟಿ ಎಷ್ಟಿದೆ, ಮಿಂಚು ಬರುತ್ತಾ, ಯಾವಾಗ ಮಳೆ ಬರ್ಬೋದು, ಬಿಸಿಲು, ಈ ಥರ ಹವಾಮಾನದ ಅಂಶಗಳೇನಿದೆಯಾ ಅದನ್ನೆಲ್ಲ ತಿಳಿಸ್ಕೊಡುತ್ತೆ ಇದು. ಸೊ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮಾಡಿರೋದು ಮಂಗಳೂರಲ್ಲಿ. ಓಕೆನಾ, ಸ್ವದೇಶಿಯಾಗಿ ನಿರ್ಮಿಸಿರೋದ್ರಲ್ಲಿ ಮೊದಲನೇದು. ನೆಕ್ಸ್ಟು, ಕರ್ನಾಟಕದ ಅಕ್ಕಿ ಹಬ್ಬ, ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಫ್ರೆಂಡ್ಸ್. ಕರ್ನಾಟಕದ ಅಕ್ಕಿ ಹಬ್ಬ 2026. 12ನೇ ಕರ್ನಾಟಕ ಅಕ್ಕಿ ಹಬ್ಬವನ್ನು 2026 ಜನವರಿ 9ರಿಂದ 11ರವರೆಗೆ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಪಿಲಿಕುಳದ ಬಗ್ಗೆ ಆಲ್ರೆಡಿ ಲಾಸ್ಟ್ ಯಾವುದೋ ಮಾರ್ಚ್ ಅಥವಾ ಏಪ್ರಿಲ್ ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಏನು ಅದೇ ಕ್ವಶನ್ ಕೇಳ್ತೀನಿ ನೋಡಿ. ಒಂದು ಈ ಪಿಲಿಕುಳ ನಿಸರ್ಗಧಾಮ ಏನಿದೆಯಲ್ಲ, ಪಿಲಿಕುಳ, ಇದಕ್ಕೆ ಇನ್ನೊಂದು ಹೆಸರಿದೆ. ಒಬ್ಬ ಕವಿ ಹೆಸರಲ್ಲಿ ಕರೀತಾರೆ ಇದನ್ನ, ವೆರಿ ಫೇಮಸ್ ಕವಿಯವರು. ಇನ್ನೊಂದು ಹೆಸರು ಏನು ಅಂತ ಹೇಳ್ಬೇಕು. ಆ ಕವಿ ಹೆಸರೇನು ಅಂದರೆ ಮೀನ್ಸ್ ಪಿಲಿಕುಳ ನಿಸರ್ಗಧಾಮದ ಇನ್ನೊಂದು ಹೆಸರಿದೆ ಕವಿ ಹೆಸರಲ್ಲಿ, ಅದು ಏನು ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆನಾ, ಸೊ ಎಲ್ಲ ಆಯೋಜಿಸಿದ್ರು, ವೆರಿ ಇಂಪಾರ್ಟೆಂಟ್ ಇದೆ. 2026ರಲ್ಲಿ ಜನವರಿನಲ್ಲಿ ಹಕ್ಕಿ ಹಬ್ಬವನ್ನು ಕರ್ನಾಟಕದಲ್ಲಿ ಪಿಲಿಕುಳ ನಿಸರ್ಗಧಾಮದಲ್ಲಿ ಆಚರಿಸಿದ್ರು. ಮಂಗಳೂರಲ್ಲಿ ಬರುತ್ತೆ ಇದು. ಅದು ಇನ್ನೊಂದು ಹೆಸರು ಏನಂತ ಕಮೆಂಟ್ ಮಾಡಿ ನೀವು. ನೆಕ್ಸ್ಟ್ ನೋಡಿ, ಇದನ್ನು ಕರ್ನಾಟಕದ ಪರಿಸರ ಪ್ರವಾಸ ಅಭಿವೃದ್ಧಿ ಮಂಡಳಿ ಇಬ್ಬರು ಆರ್ಗನೈಸ್ ಮಾಡಿದ್ದಾರೆ. ಒಂದು ಕರ್ನಾಟಕ ಪ್ರವಾಸ ಅಭಿವೃದ್ಧಿ ಮಂಡಳಿ, ಒಂದು ಅರಣ್ಯ ಇಲಾಖೆ, ಇವೆರಡು ಜಂಟಿಯಾಗಿ ಇದನ್ನು ಆವಹಿಸಿರೋದು. ಇಲ್ಲಿ ಏನೋ ಲೋಗೋ ಯಾವುದಾಗಿತ್ತು ಅಂತ ನೋಡಿ, ಬಿಳಿ ಹೊಟ್ಟೆಯ ಕಡಲ ಹದ್ದು ಅಂದರೆ ವೈಟ್ ಬೆಲ್ಲಿಡ್ ಸಿ ಈಗಲ್ ಏನಿದೆಯಲ್ವಾ, ವೈಟ್ ಬೆಲ್ಲಿಡ್ ಸಿ ಈಗಲ್, ಇದು ಇಲ್ಲಿನ ಅಧಿಕೃತ ಲಾಂಛನ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಎಲ್ಲಿ ನಡೀತು, ಎಷ್ಟನೇದು ಇದು ಅಂತ ಕೇಳ್ಬೋದು. ಇದು 12ನೇದು ನಡೆದಿದ್ದು ಮಂಗಳೂರಿನ ಪಿಲಿಕುಳದಲ್ಲಿ. ಅಧಿಕೃತ ಲಾಂಛನ ಏನಾಗಿತ್ತಪ್ಪ ಇಲ್ಲಿ, ವೈಟ್ ಬೆಲಿಡ್ ಸಿ ಈಗಲ್ ಅಂತ. ಓಕೆ, ಬಿಳಿ ಹೊಟ್ಟೆಯ ಕಡಲ ಹದ್ದು ಅಂತ ಕರೀತಾರೆ ಇದನ್ನು. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು, ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್, ವೆರಿ ವೆರಿ ಇಂಪಾರ್ಟೆಂಟ್. ಎನ್ವೈರ್ಮೆಂಟ್ ಸಂಬಂಧ ಹೇಳ್ತಾರೆ ಇದೆ ಇದು. ಮತ್ತು ಇದನ್ನು ದಕ್ಷಿಣ ಭಾರತದ ಫಸ್ಟ್ ಟೈಮ್ ಪೆಂಗ್ವಿನ್ ಪಾರ್ಕ್ನ ಮಾಡ್ತಿದ್ದಾರೆ. ಮುಂಬೈ ಹಾಗೂ ಅಹಮದಾಬಾದ್ ಬಳಿಕ ದೇಶದ, ಮುಂಬೈ ಇಲ್ಲರೆ ಆಲ್ರೆಡಿ ಒಂದಿದೆ, ಅಹಮದಾಬಾದಲ್ಲಿ ಇಲ್ಲೊಂದಿದೆ. ಓಕೆನಾ, ಎರಡಾದ್ವಾ. ಸೊ ಇವೆರಡರ ಬಳಿಕ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್, ಬಳಿಕ 3ನೇ ಮತ್ತು ದಕ್ಷಿಣ ಭಾರತದ ದೇಶದಲ್ಲಿ 3ನೇದು. ಎಲ್ಲಿ, ಮುಂಬೈನಲ್ಲಿ ಆಲ್ರೆಡಿ ಇದೆ, ಅಹಮದಾಬಾದಲ್ಲಿ 2 ಇದೆ. ದೇಶ ಅಂತ ತೊಗೊಂಡ್ರೆ 3, ಬಟ್ ದಕ್ಷಿಣ ಭಾರತ ತೊಗೊಂಡ್ರೆ ಫಸ್ಟ್. ಓಕೆನಾ,
ಸೊ ಬಳಿಕ ದೇಶದ 3ನೇ ಮತ್ತು ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಉದ್ಯಾನವನವನ್ನು ಕರ್ನಾಟಕದ ಮೈಸೂರಿನ ಕಾರಂಜಿ ಕೆರೆ ನೀವು ನೋಡಿದ್ದೀರಾ ಫ್ರೆಂಡ್ಸ್? ಯಾರ್ಯಾರು ಕಾರಂಜಿ ಕೆರೆ ನೋಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ನೋಡಿದ್ದೀನಿ, 2 ಸರಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಯಾರ್ಯಾರು ಮೈಸೂರಿನ ಕಾರಂಜಿ ಕೆರೆ ನೋಡಿದ್ದೀನಿ ಸರ್ ಅಂತ ನೀವು ಕಮೆಂಟ್ ಮಾಡಬೇಕು, ಓಕೆನಾ? ಸೊ ಅಲ್ಲಿ ಅಭಿವೃದ್ಧಿ ಪಡಿಸಿದೆ. ಇದು ಗ್ಯಾರಂಟಿ ಕ್ವಶನ್ ಇರ್ತವೆ ಫ್ರೆಂಡ್ಸ್. ಇವು ಹೇಳಿದ್ದೀನಲ್ಲ, ಇವು 3 ಸ್ಲೈಡಲ್ಲಿ 1 ಕ್ವಶನ್ ಫಿಕ್ಸ್. ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಬರೀರಿ ಈ ವರ್ಷ, ಎಲ್ಲದರಲ್ಲಿ ಕ್ವಶನ್ಗೆ ಬರ್ತಾವೆ ಇವು. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಮಾಡ್ತೀರಿ. ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್, ಇಂಡಿಯಾದಲ್ಲಿ 3rd ಟೈಮು. ಈಗ ಆಲ್ರೆಡಿ ಇರೋದು ಮುಂಬೈ ಮತ್ತು ಅಹಮದಾಬಾದಲ್ಲಿ, ಇದು 3ನೇದು ಮೈಸೂರಿನ ಕಾರಂಜಿ ಕೆರೆಯಲ್ಲಿ ತರ್ತಿದ್ದಾರೆ. ಪೆಂಗ್ವಿನ್ ಪಾರ್ಕ್ ಅಂತ ಮಾಡ್ತಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ನೋಡಿ, ಇದು ವೆರಿ ಕರ್ನಾಟಕದ್ದೇ ಇದೆಲ್ಲ. ಕವಿತಾಳ ಪೊಲೀಸ್ ಠಾಣೆ. ಕವಿತಾ ಅಂದರೆ ಹುಡುಗಿಯಲ್ಲ, ಪೊಲೀಸ್ ಸ್ಟೇಷನ್ ಹೆಸರು ಇದು, ಕವಿತಾಳ ಅಂತ, ಓಕೆನಾ? ಕವಿತಾಳ ಪೊಲೀಸ್ ಠಾಣೆಗೆ ರಾಷ್ಟ್ರೀಯ ಗೌರವ, ನ್ಯಾಷನಲ್ ಅವಾರ್ಡ್ ಬಂದಿದೆ. ಹಂಗಾರೆ ಕೇಳಲೇಬೇಕಲ್ವ? ಪೊಲೀಸ್ ಎಕ್ಸಾಮ್ ಇವಾಗ ಪೊಲೀಸ್ ಸ್ಟೇಷನ್ಗೆ ಅವಾರ್ಡ್ ಬಂದರೆ ಕೇಳಲೇಬೇಕು. ಕವಿತಾಳ ಪೊಲೀಸ್ ಠಾಣೆಗೆ ರಾಷ್ಟ್ರೀಯ ಗೌರವ ನೋಡಿ ಏನಂತ, ಕೇಂದ್ರ ಗೃಹ ಸಚಿವಾಲಯವು ಅತ್ಯುತ್ತಮ ಪೊಲೀಸ್ ಠಾಣೆಗಳ ವಾರ್ಷಿಕ ಶ್ರೇಯಾಂಕ, ಓಕೆ, ಅನ್ಯುವಲ್ ರ್ಯಾಂಕಿಂಗ್ ಇದು, ವಾರ್ಷಿಕ ಶ್ರೇಯಾಂಕ 2025ರಲ್ಲಿ ರಾಯಚೂರು ಜಿಲ್ಲೆ ಎಲ್ಲಿ ಬರುತ್ತೆ ನೋಡಿ? ಫಸ್ಟ್ ಪಾಯಿಂಟ್, ಕವಿತಾಳ ಪೊಲೀಸ್ ಸ್ಟೇಷನ್ ಇಲ್ಲಿ ಬರ್ತದೆ. ಎಲ್ಲಪ್ಪ? ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆಯು ದೇಶದಲ್ಲೇ 3ನೇ ಸ್ಥಾನ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಪ್ಲೇಸ್ ಅಲ್ಲ ಇದು, 3ನೇ ಪ್ಲೇಸು. ಫಸ್ಟ್ ಪ್ಲೇಸ್ ಅಂತ ಎಕ್ಸಾಮಲ್ಲಿ ಕೊಟ್ಬಿಡ್ಬೋದು. 3ನೇ ಪ್ಲೇಸ್ ಸ್ಥಾನ ಪಡೆದಿದೆ. ಜೊತೆಗೆ ಕರ್ನಾಟಕದ ಅತ್ಯುತ್ತಮ ಪ್ರದರ್ಶನ ನೀಡಿದ ನಂಬರ್ 1 ಪೊಲೀಸ್ ಠಾಣೆ. ಅತ್ಯುತ್ತಮ ಪ್ರದರ್ಶನದಲ್ಲಿ ನಂಬರ್ 1 ಪೊಲೀಸ್ ಠಾಣೆ. ಬಟ್ ರ್ಯಾಂಕಿಂಗ್, ಠಾಣೆ ದೇಶದಲ್ಲಿ ರ್ಯಾಂಕಿಂಗ್ನ ತಗೊಂಡ್ರೆ 3ನೇ ಪ್ಲೇಸು, ಓಕೆನಾ? ಸೊ ಮೇನ್ಲಿ ಇವೆರಡನ್ನೂ ಸ್ಟೇಟ್ಮೆಂಟ್ ಸೇರಿಕೊಳ್ಬೋದು ಅಥವಾ ಇಂಡಿವಿಜುವಲ್ ಆಗಿನೂ ಕೊಡ್ಬೋದು. 3ನೇ ಸ್ಥಾನದಲ್ಲಿದೆ. ಅತ್ಯುತ್ತಮ ಪ್ರದರ್ಶನದಲ್ಲಿ 1ನೇ ಸ್ಥಾನದಲ್ಲಿದೆ, ಓಕೆನಾ? ವೆರಿ ಇಂಪಾರ್ಟೆಂಟ್. ಕವಿತಾಳ ಪೊಲೀಸ್ ಠಾಣೆ ರಾಯಚೂರಲ್ಲಿದೆ. ನೆಕ್ಸ್ಟ್ ಸಾಧನಾ ಸಮಾವೇಶ. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಈ ಹೆಸರು ನೆನ್ಪಿಟ್ಕೊಂಡ್ರೆ. ಸಾಧನಾ ಸಮಾವೇಶ ಅಂದರೆ ಏನು ಅಂತ ಅಂದರೆ, ತುಮಕೂರಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ತೆಗೆದುಕೊಂಡ ಪ್ರಮುಖ ಆಡಳಿತಾತ್ಮಕ ನಿರ್ಧಾರಗಳು ಮತ್ತು ಆಡಳಿತ ಮತ್ತು ಅಭಿವೃದ್ಧಿಯ ಮೇಲೆ ಅವುಗಳ ಪ್ರಭಾವವನ್ನು ಎತ್ತಿ ತೋರಿಸಿತು. ಜಸ್ಟ್ ನಾವು ಅಧಿಕಾರಕ್ಕೆ ಬಂದು 3 ವರ್ಷ ಆಗಿ ಏನೇನೆಲ್ಲ ಮಾಡ್ಬಿಟ್ಟಿದ್ದೀವಲ್ಲ ಅಭಿವೃದ್ಧಿ, ಅದೇನು ಅಂತ ಹೇಳೋಕ್ಕೆ ಅಂತ ಒಂದು ಸಮಾವೇಶ ಮಾಡಿದ್ರು. ಸಾಧನಾ ಸಮಾವೇಶ ಅಂತ ತುಮಕೂರಲ್ಲಿ ನಡೀತು. ಇದ್ರ ಬಗ್ಗೆ ಏನು ತುಂಬ ತಲೆ ಕೆಡಿಸ್ಕೊಳ್ಳಿ, ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಸಾಧನೆಗಳು, ಅವ್ರು ಮಾಡಿರೋ ಸಾಧನೆಗಳನ್ನ ಹೇಳ್ಕೊಳ್ಳೋಕ್ಕೆ ಸಾಧನಾ ಸಮಾವೇಶ ಮಾಡಿದ್ದಾರೆ, ತುಮಕೂರಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಮಹಿಳಾ ಉದ್ಯಮಿಗಳಿಗಾಗಿ ಕೈಗಾರಿಕಾ ಪಾರ್ಕ್. ಇದು ವೆರಿ ಇಂಪಾರ್ಟೆಂಟ್. ಗೌರಿಬಿದನೂರು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನು ಬಂದರೂ ಇಂಪಾರ್ಟೆಂಟ್. ಮಹಿಳಾ ಉದ್ಯಮಿಗಳಿಗಾಗಿ ಕೈಗಾರಿಕಾ ಪಾರ್ಕ್ ಗೌರಿಬಿದನೂರು. ಫಿಕ್ಕಿ ಅಂತ ಒಂದು ಸಂಸ್ಥೆ ಇದೆ ನೋಡಿ. ಫಿಕ್ಕಿ ಅಂದರೆ ಏನಂತ ಇಲ್ಲಿದೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂತ, ಇದು ಫಿಕ್ಕಿ ಅಂತ ಕರೀತಾರೆ. ಮಹಿಳಾ ಆಯ್ತಲ್ವ. ಫಿಕ್ಕಿಯ FLO ಘಟಕವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಲ್ಲಿ ಮಹಿಳಾ ಉದ್ಯಮಿಗಳಿಗಾಗಿಯೇ, ವಿಮೆನ್ ಎಂಟರ್ಪ್ರಿನರ್ಸ್ಗೋಸ್ಕರ, ಮಹಿಳಾ ಉದ್ಯಮಿಗಳಿಗಾಗಿಯೇ ಪ್ರತ್ಯೇಕವಾಗಿ 50 ಎಕರೆ ವಿಸ್ತೀರ್ಣದ ಕೈಗಾರಿಕಾ ಪಾರ್ಕನ್ನು ಪ್ರಾರಂಭಿಸಲಾಗಿದೆ. ತುಂಬ ಇಂಪಾರ್ಟೆಂಟ್ ಇದು, ಓಕೆನಾ? ಮಹಿಳೆಯರಿಗಾಗಿನೇ ಅಂತಲೇ, ಅವ್ರಿಗೆ ಉದ್ಯಮಿಗಳಿಗಾಗಿ ಅಂತಲೇ ಒಂದು ಇದನ್ನು ಪಾರ್ಕ್ ಮಾಡ್ತಿದ್ದಾರೆ ಗೌರಿಬಿದನೂರಲ್ಲಿ, ಓಕೆನಾ? ಎಲ್ಲಿ? ಗೌರಿಬಿದನೂರು, ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಮಾಡ್ತಾ ಇರೋದು 50 ಎಕರೆ ವಿಸ್ತೀರ್ಣದಲ್ಲಿ ಮಾಡ್ತಿದ್ದಾರೆ. 1982ರಲ್ಲಿ ಸ್ಥಾಪನೆಯಾದ FLO ಘಟಕವು ಫಿಕ್ಕಿಯ ಮಹಿಳಾ ಘಟಕವಾಗಿದೆ. ಫಿಕ್ಕಿ ಮಹಿಳಾ ಘಟಕವಾಗಿದೆ. ಯಾವುದು? FLO ಮಹಿಳೆಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡುತ್ತೆ ಫಿಕ್ಕಿ ಅಂಡರಲ್ಲಿ. ಸೊ ಇದು ಕರ್ನಾಟಕದಲ್ಲೇ ಫಸ್ಟ್ ಈ ಥರ ಒಂದು ಆಕ್ಷನ್ ತಗೋತಾ ಇದ್ದಾರೆ. ಗೌರಿಬಿದನೂರಲ್ಲಿ ಹೆಣ್ಮಕ್ಳಿಗೆ, ಮಹಿಳಾ ಉದ್ಯಮಿಗಳಿಗೆ ತರಬೇತಿಯನ್ನು ಕೊಡೋದಕ್ಕೆ, ಅವ್ರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಮಾಡ್ತಾ ಇದ್ದಾರೆ. ಏನಂತ? ಕೈಗಾರಿಕಾ ಪಾರ್ಕ್ ಅಂತ ಕರೀತಾರೆ, ಚಿಕ್ಕಬಳ್ಳಾಪುರದ ಗೌರಿಬಿದನೂರು. ನೆಕ್ಸ್ಟ್ ಮಕ್ಕಳ ಗ್ರಾಮ ಸಭೆ ನೋಡಿ, ಚೆನ್ನಾಗಿದೆ ವರ್ಡ್ ಇದು, ಮಕ್ಕಳ ಗ್ರಾಮ ಸಭೆ. ಮಕ್ಕಳಿಗೂ ಗ್ರಾಮ ಸಭೆ ಮಾಡ್ತಾರಂತೆ. ಕರ್ನಾಟಕದಲ್ಲೇ ಮಕ್ಕಳ ಗ್ರಾಮ ಸಭೆಗಳನ್ನು 98% ಯಶಸ್ವಿಯಾಗಿ ಆಯೋಜಿಸುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯು ಪ್ರಥಮ ಸ್ಥಾನ ಪಡೆದಿದೆ. ಹಾಸನ ಜಿಲ್ಲೆಯು ಕೊನೆಯ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಪಾಯಿಂಟ್ ಇದೆ ಇಲ್ಲಿ. ಮಕ್ಕಳ ಗ್ರಾಮ ಸಭೆ ಅಂತ ಆಯೋಜಿಸಲಾಗುತ್ತೆ ಫ್ರೆಂಡ್ಸ್, ಓಕೆ? ಗ್ರಾಮ ಪಂಚಾಯತಿಗಳಲ್ಲಿ ಇದನ್ನು ಆಯೋಜಿಸಲಾಗುತ್ತೆ. ಸೊ ಇದರಲ್ಲಿ 98% ಯಶಸ್ವಿಯಾಗಿರೋ ಜಿಲ್ಲೆ ಯಾವುದು ಅಂತ ಕೇಳ್ಬೋದು, ಚಿಕ್ಕಬಳ್ಳಾಪುರ, ಓಕೆನಾ? ಸೊ ಪ್ರಥಮ ಸ್ಥಾನ ಪಡೆದಿದೆ. ಹಾಸನ ಕೊನೆ ಸ್ಥಾನದಲ್ಲಿದೆ. ಹಾಸನ ಡಬಲ್ ಸ್ಟಾರ್ ಅಂತ ಕರೀತಾರಲ್ವ, ಸೊ ಕೊನೆ ಸ್ಥಾನದಲ್ಲಿದೆ. ಸೊ ನಮಗೆ ಕೊನೆ ಸ್ಥಾನಕ್ಕಿಂತಲೂ ಫಸ್ಟ್ ಸ್ಥಾನ ಇಂಪಾರ್ಟೆಂಟು. ಚಿಕ್ಕಬಳ್ಳಾಪುರ ಅನ್ನೋದು ನೆನ್ಪಿಟ್ಕೊಳ್ಳಿ, ಮಕ್ಕಳ ಗ್ರಾಮ ಸಭೆ ಅನ್ನೋದರಲ್ಲಿ, ಓಕೆನಾ? ಸೊ 100% ಯಶಸ್ವಿಯಾಗಿದೆ ಅಂತ ಕೊಡ್ಬೋದು. 100% ಅಲ್ಲ, 98%. ನೆಕ್ಸ್ಟು ಕೋಲಾರದಲ್ಲಿ ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಘಟಕ. ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಟಾಟಾ ಏರ್ಬಸ್ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾವೆ, ಹೆಲಿಕಾಪ್ಟರ್ ಅಸೆಂಬ್ಲಿ ಪ್ಲಾಂಟ್ನ ಸ್ಥಾಪನೆ ಮಾಡಬೇಕು ಅಂತ. ಏರ್ಬಸ್ ಅನ್ನೋ ಕಂಪ್ನಿ ಅಮೆರಿಕದ ಕಂಪ್ನಿ, ನಮ್ಮದು ಟಾಟಾ ಗ್ರೂಪ್, ನಿಮ್ಗೆ ಗೊತ್ತಿದೆ. ಎರಡು ಕಂಪ್ನಿಗಳ ಜೊತೆಯಾಗಿ ಒಂದು ಹೆಲಿಕಾಪ್ಟರ್ಗಳ ಅಸೆಂಬ್ಲಿ ಪ್ಲಾಂಟ್ನ ಮಾಡಬೇಕಂತ. ಎಲ್ಲಿ? ಕೋಲಾರದಲ್ಲಿ, ಓಕೆನಾ? ಕೋಲಾರದಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ. ಏರ್ಬಸ್ ಆ್ಯಕ್ಚುಲಿ ಇವರು ಯಾರೋ ಅಮೆರಿಕ ಅಲ್ಲ, ಫ್ರಾನ್ಸು, ಓಕೆನಾ? ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಕೋಲಾರದಲ್ಲಿ ಎಲ್ಲಪ್ಪ, ವೇಮಗಲ್ ನಲ್ಲಿ ಟಾಟಾ ಏರ್ಬಸ್ ಲಘು ಹೆಲಿಕಾಪ್ಟರ್ ಜೋಡಣಾ ಕೇಂದ್ರ ಅಂದರೆ ಅಸೆಂಬ್ಲಿ ಸೆಂಟರ್ ಅಂತ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್
ಜ್ಞಾನಜ್ಯೋತಿ ಶಿಶುಪಾಲನಾ ಕೇಂದ್ರ ಬೆಂಗಳೂರಿನ, ನೋಡಿ ಇದು ವೆರಿ ಇಂಪಾರ್ಟೆಂಟ್, ಇದು ಪೊಲೀಸ್ ಎಕ್ಸಾಮ್ಗಳಲ್ಲಿ ಇಂಥ ಪೊಲೀಸ್ ಸಂಬಂಧಪಟ್ಟಿರೋ ತುಂಬ ಇಂಪಾರ್ಟೆಂಟ್ ಆಗ್ತವೆ. ನೋಡಿ ಇದು ಜ್ಞಾನಜ್ಯೋತಿ ಅಂತ ಒಂದು ಸೆಂಟರ್ ಮಾಡಿದ್ದಾರೆ, ಓಕೆನಾ. ಜ್ಞಾನಜ್ಯೋತಿ ಅಂತ ಶಿಶುಪಾಲನಾ ಕೇಂದ್ರ, ಅದೊಂದು ಮಕ್ಕಳನ್ನ ನೋಡ್ಕೊಳ್ಳೋದು, ಚಿಕ್ಕ ಚಿಕ್ಕ ಮಕ್ಕಳ, ಎಳೆ ಮಕ್ಕಳನ್ನ ನೋಡ್ಕೊಳ್ಳೋದು, ಜ್ಞಾನಜ್ಯೋತಿ ಅಂತ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವು ದೇಶದಲ್ಲೇ ಫಸ್ಟ್, ಇಂಡಿಯಾಸ್ ಫಸ್ಟ್ ಇದು ಫ್ರೆಂಡ್ಸ್. ಪ್ರಥಮ ಬಾರಿಗೆ ಮಹಿಳಾ ಕೈದಿಗಳ 6 ವರ್ಷದೊಳಗಿನ ಮಕ್ಕಳಿಗಾಗಿ ಜ್ಞಾನಜ್ಯೋತಿ ಹೆಸರಿನ ಸುಸಜ್ಜಿತ ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪಿಸಿದೆ. ಇದನ್ನು ನೆನಪಿಟ್ಕೊಳ್ಳಿ. ಎಲ್ಲಿ ಮಾಡಿರೋದು? ಪರಪ್ಪನ ಅಗ್ರಹಾರ, ಬೆಂಗಳೂರಿನಲ್ಲಿ. ಇದು ಇಂಡಿಯಾದಲ್ಲೇ ಫಸ್ಟು. ಯಾರಿಗೆ? ಮಹಿಳಾ ಕೈದಿಗಳಿಗೆ ಮತ್ತು 6 ವರ್ಷದ ಕಡಿಮೆ ಇರುವಂಥ ಮಕ್ಕಳುಗಳಿಗೆ, ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಅಂಗನವಾಡಿ ಥರ ನೋಡ್ಕೊಳ್ಳೋದು ಅಂತ. ಈಗ ಹೆಣ್ಮಕ್ಳು ಈಗ ಜೈಲಿಗೆಲ್ಲ ಹೋದಾಗ ಅವ್ರಿಗೆ ಮಕ್ಕಳು 6 ವರ್ಷ ಕಮ್ಮಿ ಇದ್ರೆ ಯಾರು ನೋಡ್ಕೋತಾರೆ? ಅಂಥ ಟೈಮಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಚೆನ್ನಾಗಿದೆ ಇದು ಸ್ಕೀಮ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಎನ್ವೈರ್ಮೆಂಟ್ ಇಂಪಾರ್ಟೆಂಟ್ ಇದೆ. ಎನ್ವೈರ್ಮೆಂಟ್ ಸೆಕ್ಷನ್ ನೋಡಿ, ಒಂದು ಕಾಗೆ ಮೀನು ಅಂತ ಹೊಸ ಪ್ರಭೇದ ಪತ್ತೆ ಮಾಡಿದ್ದಾರೆ. ಕಾಗೆ ಅಂತಲೇ ಹೆಸರಿಟ್ಟಿದ್ದಾರೆ ನೋಡಿ, ಸ್ವಲ್ಪ ಕಪ್ಪು ಬಣ್ಣದಲ್ಲಿ ಬರುತ್ತೆ ಅದಕ್ಕೆ. ನೋಡಿ, ಕಾವೇರಿ ನದಿಯಲ್ಲಿ ಹೊಸ ಸಿಹಿ ನೀರಿನ ಮೀನು ಪತ್ತೆ. ಕರ್ನಾಟಕದ ಮಂಡ್ಯ ಜಿಲ್ಲೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ಹೊಸ ಸಿಹಿ ನೀರಿನ ಮೀನಿನ ಪ್ರಭೇದವೊಂದನ್ನು ಪತ್ತೆ ಹಚ್ಚಲಾಗಿದೆ. ಒಳ್ಳೆಯದು. ಇದಕ್ಕೆ ವೈಜ್ಞಾನಿಕವಾಗಿ ಲಾಬಿಯೋ ಕಾಗೆ ಅಂತ ಹೆಸರಿಟ್ಟಿದ್ದಾರೆ. ಚೆನ್ನಾಗಿದೆ ಹೆಸರು, ಲಾಬಿಯೋ ಕಾಗೆ, ಓಕೆ ಎಂದು ಹೆಸರಿಡಲಾಗಿದ್ದು ಸ್ಥಳೀಯವಾಗಿ ಇದನ್ನು ಕಾಗೆ ಮೀನು ಅಂತ ಕರೀತಾರೆ. ಕಪ್ಪಿರುತ್ತೆ, ಅದಕ್ಕೆ ಕಾಗೆ ಮೀನು ಅಂತ ಕರೀತಾರೆ. ಹೊಸ ಪ್ರಭೇದ ಅಂತ ಗೊತ್ತಿರಲ್ಲ ಅಷ್ಟೇ, ಇವಾಗ ಅದು ಹೊಸ ಪ್ರಭೇದ ಅಂತ ಪತ್ತೆ ಆಗಿದೆ. ಅದು ಸ್ವಲ್ಪ ಕಪ್ಪು ಬಣ್ಣಕ್ಕಿರುತ್ತೆ, ಅದಕ್ಕೆ ಕಾಗೆ ಮೀನು ಅಂತ ಹೆಸರಿಟ್ಟಿದ್ದಾರೆ. ಲಾಬಿಯೋ ಕಾಗೆ ಅಂತ. ಇತ್ತೀಚೆಗೆ ಲಾಬಿಯೋ ಕಾಗೆ ಸುದ್ದಿಯಲ್ಲಿತ್ತು. ಇದೇನು ಅಂತ ಕೊಡ್ಬೋದು? ಪಕ್ಷಿ ಅಂತ ಕೊಡಿದ ತಕ್ಷಣ ಟಕ್ ಅಂತ ಹಾಕ್ಬಿಡ್ತೀವಲ್ವಾ, ಸೊ ಗೊತ್ತಿಲ್ಲ ಇದು ಮೀನು. ಎಲ್ಲಿ ಪತ್ತೆ ಆಗಿರೋದು? ಕಾವೇರಿ ನದಿಯ ಜಲಾನಯನ ಪ್ರದೇಶದಲ್ಲಿ, ಪರ್ಟಿಕ್ಯುಲರ್ ಆಗಿ ಶಿವನ ಸಮುದ್ರದ ಬಳಿ, ಮಂಡ್ಯ ಜಿಲ್ಲೆ ಶಿವನ ಸಮುದ್ರದ ಬಳಿ. ಸೊ ಈ 3 ಸ್ಲೈಡಿಂದ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ನೀವು ಎಷ್ಟು ಈ ವರ್ಷ ಬರೀ ಎಲ್ಲ ಎಕ್ಸಾಮಲ್ಲೂ ಒಂದೊಂದು ಕ್ವಶನ್ ಇದು 3 ಸ್ಲೈಡಿಂದ ಬರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಒಂದು ಇದು ಮಾಡ್ಕೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ, ಓಕೆನಾ. ನೋಡಿ IBCA ಅಂದರೆ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಬೃಹತ್ ಮಾರ್ಜಾಲ ಮೈತ್ರಿ ಅಂತ ಕರೀತಾರೆ, ಅಥವಾ ದೊಡ್ಡ ಬೆಕ್ಕುಗಳ ಮೈತ್ರಿ ಅಂತಲೂ ಕರೀಬೋದು. ಇದೇನು ಅಂದರೆ ಇದೊಂದು ಉಪಕ್ರಮ 2023ರಲ್ಲಿ ಪ್ರಧಾನಮಂತ್ರಿಗಳು ಮೈಸೂರಲ್ಲಿ ಬಂದಾಗ 5ನೇ ಹುಲಿ ಗಣತಿಯನ್ನು ಬಿಡುಗಡೆ ಮಾಡಿದ್ರು. 5ನೇ ಹುಲಿ ಗಣತಿಯನ್ನು ಪ್ರಧಾನಮಂತ್ರಿಯವರು ಮೈಸೂರಿಗೆ ಬಂದಾಗ ಆ ಮೈಸೂರಲ್ಲಿ ಡಿಕ್ಲೇರ್ ಮಾಡಿದಂಥ ಸ್ಕೀಮ್ ಇದು IBCA ಅಂತ, ಇಬ್ಕಾ ಅಂತ ಕರೀಬೋದು. 7 ಜಗತ್ತಿನಾದ್ಯಂತ ಇರುವ 7 ದೊಡ್ಡ ಬೆಕ್ಕಿನ ಜಾತಿಯ 7 ಪ್ರಭೇದಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಅಂತ ಇದನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಓಕೆನಾ. ಭಾರತದಿಂದನೇ ಪ್ರಮೋಟ್ ಆಗಿರುವಂಥ ಸ್ಕೀಮ್ ಇದು. ನೋಡಿ ಅದ್ರ ಬಗ್ಗೆ ಒಂದು ಹೊಸ ದೇಶ ಸೇರ್ಕೊಂಡಿದೆ, ಏನಂತ ಬಾಂಗ್ಲಾದೇಶ ಇಲ್ಲಿಗೆ ಹೊಸದಾಗಿ ಆ್ಯಡ್ ಆಗಿರೋ ಮೆಂಬರು. ವೆರಿ ಇಂಪಾರ್ಟೆಂಟ್ ಇದು, ನಮ್ಮ ದೇಶದವರೇ ಸ್ಟಾರ್ಟ್ ಮಾಡಿರೋದ್ರಿಂದ. ಎಷ್ಟನೇ ಮೆಂಬರ್ ಇವರು? ನೋಡಿ 27ನೇ ಸದಸ್ಯ ರಾಷ್ಟ್ರ. ಅಂತಾರಾಷ್ಟ್ರೀಯ ಬೃಹತ್ ಮಾರ್ಜಾಲಗಳ ಮೈತ್ರಿ ಕುರಿತು ನೋಡಿ, IBCA ಪ್ರಪಂಚದ 7 ಪ್ರಮುಖ ಬೃಹತ್ ಮಾರ್ಜಾಲಗಳ ಅಂದರೆ ಬಿಗ್ ಕ್ಯಾಟ್ಸ್ ಅಂತ ನೋಡಿ. ಯಾವುದು? ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಇವುಗಳ ಸಂರಕ್ಷಣೆಗೆ ಮೀಸಲಾದ ಜಾಗತಿಕ ಬಹುರಾಷ್ಟ್ರೀಯ ಮತ್ತು ಬಹು ಸಂಸ್ಥೆಗಳ ಒಕ್ಕೂಟವಾಗಿದೆ. ಒಕ್ಕೂಟದ ವ್ಯಾಪ್ತಿ ನೋಡಿ, IBCA ಒಟ್ಟು 96 ದೇಶಗಳ ಒಕ್ಕೂಟವಾಗಿದೆ. ಇದರಲ್ಲಿ 7 ಪ್ರಭೇದಗಳು ನೈಸರ್ಗಿಕವಾಗಿ ವಾಸಿಸುವ ದೇಶಗಳು ಹಾಗೂ ಅವುಗಳ ಸಂರಕ್ಷಣೆಯಲ್ಲಿ ಆಸಕ್ತಿ ಹೊಂದಿರುವ ಇತರ ದೇಶಗಳು ಸೇರಿವೆ. ಈ ಪ್ರಾಣಿಗಳು ಅವ್ರ ದೇಶದಲ್ಲೇ ಇರಬೇಕು ಅಂತಲ್ಲ, ಆ ದೇಶದಲ್ಲಿ ಇಲ್ಲ ಅಂತಂದ್ರೂ ಅವ್ರು ಅದನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಬೇಕಾದರೆ ಜಾಯ್ನ್ ಆಗ್ಬೋದು. ಈ ಪ್ರಾಣಿಗಳಿರೋ ದೇಶಗಳು ಮಾತ್ರ ಮೆಂಬರ್ ಆಗ್ಬೋದು ಅಂತ ಕೇಳ್ಬೋದು ನಿಮಗೆ, ಓಕೆ. ಒಟ್ಟು ಸೇರ್ಕೊಂಡಿರೋರು ಒಕ್ಕೂಟ ಸೇರಿ 96 ಮೆಂಬರ್ಸ್ ಇದ್ರೂ ಪರ್ಮನೆಂಟ್ ಸದಸ್ಯತೆ ಪಡ್ಕೊಂಡಿರೋ ಪ್ರೆಸೆಂಟ್ 27, ಓಕೆನಾ. ಟೋಟಲ್ ನಂಬರ್ ಇರೋ 96, ಬಟ್ ಪರ್ಮನೆಂಟ್ ಸೆಲೆಕ್ಟ್ ಆಗಿರೋರು ಎಷ್ಟು ಜನ ಮೆಂಬರ್ಶಿಪ್ ತೊಗೊಂಡಿರೋ? 27ನವರು. 27ನೇ ದೇಶ ಯಾವುದು? ಬಾಂಗ್ಲಾದೇಶ ಇದೆ ನ್ಯೂಸಲ್ಲಿರೋದು ಇವಾಗ. ನೆಕ್ಸ್ಟ್ ನೋಡಿ, ಹುಲಿ ಯೋಜನೆ 50 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥವಾಗಿ ನೋಡಿ 2023ಕ್ಕೆ 50 ವರ್ಷ ಪೂರೈಸಿತು. ಯಾಕೆಂದ್ರೆ 1973 ಏಪ್ರಿಲ್ 1ನೇ ತಾರೀಕು ಅದು ಸ್ಟಾರ್ಟ್ ಆಗಿತ್ತು. ಇಂದಿರಾ ಗಾಂಧಿಯವರು ಜಿಮ್ ಕಾರ್ಬೆಟ್ಟಲ್ಲಿ ಪ್ರಾಜೆಕ್ಟ್ ಟೈಗರ್ನ ಲಾಂಚ್ ಮಾಡಿದರು. ಅದಾಗಿ ಏಪ್ರಿಲ್ 2023ಕ್ಕೆ ಎಷ್ಟು 50 ವರ್ಷ ಆಯ್ತಲ್ವ, ಆ ಪ್ರಯುಕ್ತ ಸ್ಮರಣಾರ್ಥವಾಗಿ ಮೈಸೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟಿಸಿದರು. ಯಾವುದನ್ನ? ಇಬ್ಕಾವನ್ನು, ಓಕೆ. ನೋಡಲ್ ಏಜೆನ್ಸಿ ಯಾರಪ್ಪ ಇದಕ್ಕೆ? ಯಾರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ನೋಡಿ ವೆರಿ ಇಂಪಾರ್ಟೆಂಟ್ ಇದೆ, NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದನ್ನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ. ಹುಲಿ ಸಂರಕ್ಷಣೆಗಿರೋ ಪ್ರಾಧಿಕಾರ ಇದೆಯಲ್ಲ, ಅದು ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಯಾವುದನ್ನ? ಇಬ್ಕಾವನ್ನು. ಕೇಂದ್ರ ಕಚೇರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಂಟರ್ನ್ಯಾಷನಲ್ ಒಂದು ಸಂಸ್ಥೆದು ಭಾರತದಲ್ಲಿ ಕೇಂದ್ರ ಕಚೇರಿ ಇದೆ ಅಂದರೆ ತುಂಬ ಒಳ್ಳೆ ವಿಚಾರ, ಎಕ್ಸಾಮಲ್ಲಿ ಕೇಳುವಂಥದ್ದು ಇದು. ಇದ್ರ ಜೊತೆಗೆ ನೀವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದು ಕೂಡ ಇಂಟರ್ನ್ಯಾಷನಲ್ ಸಂಘಟನೆ, ಸೌರ ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ. ಇಂಟರ್ನ್ಯಾಷನಲ್ ಸೋಲಾರ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದೆಯಲ್ವಾ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೀವು ಕಮೆಂಟ್ ಮಾಡಬೇಕು. ಇಲ್ಲಿ ಇಬ್ಕಾದು ಕೇಂದ್ರ ಕಚೇರಿ ದೆಹಲಿನಲ್ಲಿದೆ, ಅದು ಇಂಪಾರ್ಟೆಂಟ್, ಓಕೆನಾ. ಓಕೆ, ನೆಕ್ಸ್ಟು
ಅಷ್ಟಲಕ್ಷ್ಮಿ ಅಂತ ಒಂದು ಸ್ಕೀಮ್ ತಂದಿದ್ದಾರೆ. ನಿಮಗೆ ಅಷ್ಟಲಕ್ಷ್ಮಿ ಅನ್ನೋ ಒಂದು ಯೋಜನೆಯನ್ನು ಅಥವಾ ಒಂದು ಪರಿಕಲ್ಪನೆಯನ್ನು ಭಾರತದ ಯಾವ ಭಾಗಕ್ಕೆ ಸಂಬಂಧಿಸಿದಂತೆ ಮಾಡಿದ್ದಾರೆ ಅಂತ ಕೇಳ್ಬೋದು, ಅಥವಾ ಇದರಲ್ಲಿ ಎಷ್ಟು ರಾಜ್ಯಗಳು ಸೇರ್ತವೆ ಅಂತ ಕೇಳ್ಬೋದು, ಅಥವಾ ಏನು ಉದ್ದೇಶ ಇಟ್ಕೊಂಡು ತಂದಿದ್ದಾರೆ ಅಂತಲೂ ಕೇಳ್ಬೋದು, ಅಥವಾ ಈ ಕೆಳಗಿನ ಯಾವ ರಾಜ್ಯಗಳು ಅಷ್ಟಲಕ್ಷ್ಮಿ ಪರಿಕಲ್ಪನೆ ಯೋಜನೆಯಡಿ ಬರುತ್ತವೆ ಅಂತಲೂ ಕೇಳ್ಬೋದು. ಓಕೆನಾ. ನೋಡಿ, ಈಶಾನ್ಯ ಪ್ರಾಂತ್ಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಬದಲಾವಣೆಯನ್ನು ಸಾರುವ ಉದ್ದೇಶದಿಂದ ಭಾರತ ಸರ್ಕಾರವು ಅಷ್ಟಲಕ್ಷ್ಮಿ ಭಾರತದ ಅಭಿವೃದ್ಧಿ ಗಾಥೆಯ ಹೃದಯ ಭಾಗದಲ್ಲಿ ಈಶಾನ್ಯ ಭಾರತ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ನೋಡಿ, ಇದೊಂದು ರಿಪೋರ್ಟ್ ಇದೆ, ಅಷ್ಟಲಕ್ಷ್ಮಿ ಭಾರತ ಅಭಿವೃದ್ಧಿ ಗಾಥೆಯ ಹೃದಯ ಭಾಗದಲ್ಲಿ ಈಶಾನ್ಯ ಭಾರತ ಅನ್ನೋದು ಒಂದು ರಿಪೋರ್ಟ್. ಓಕೆ, ಅಷ್ಟಲಕ್ಷ್ಮಿ ಪರಿಕಲ್ಪನೆ ನೋಡಿ ಇಲ್ಲಿ. ಈ ಪರಿಕಲ್ಪನೆಯು ಭಾರತದ 8 ಈಶಾನ್ಯ ರಾಜ್ಯಗಳನ್ನು ಒಳಗೊಂಡಿದೆ. ನೋಡಿ, ಈಶಾನ್ಯ ಭಾರತ ರಾಜ್ಯಗಳಿವು 8 ಈಶಾನ್ಯ ಭಾರತ ರಾಜ್ಯಗಳು ಒಳಗೊಂಡಿದೆ. ಅವುಗಳೆಂದರೆ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈಶಾನ್ಯ ಭಾರತ ಅಂದಮೇಲೆ ಯಾವ ರಾಜ್ಯ ಬರುತ್ತೆ ಅಂತ ಗೊತ್ತಿರ್ತದೆ. ಈಶಾನ್ಯ ಭಾರತ ಅಂದರೆ 7 ಸಿಸ್ಟರ್ ಸ್ಟೇಟ್ ಅಂತ ಕರೀತಾರೆ, ನೀವು ಕೇಳಿರ್ಬೋದು. 7 ಅಕ್ಕ ತಂಗಿಯರ ರಾಜ್ಯಗಳು ಅಂತ ಕರೀತಾರೆ, ಸಿಸ್ಟರ್ ಸ್ಟೇಟ್ ಅಂತ. ಬಟ್ ಈ 7ರಲ್ಲಿ ಸಿಕ್ಕಿಂ ಒಂದು ಸೇರಲ್ಲ, ಸಿಸ್ಟರ್ ಸ್ಟೇಟ್ ಅಂತ ತಗೊಂಡಾಗ. ಬಟ್ ಅಷ್ಟಲಕ್ಷ್ಮಿ ಪರಿಕಲ್ಪನೆಯಲ್ಲಿ ಸಿಕ್ಕಿಂ ಕೂಡ ಸೇರ್ಕೊಳ್ಳುತ್ತೆ. ಸೊ ಹಂಗಾಗಿ 8 ಅಂತ ಕರೆಯೋದು. 8 ಈಶಾನ್ಯ ರಾಜ್ಯಗಳು ಒಳಗೊಂಡಿದೆ. ಅವುಗಳೆಂದರೆ ಯಾವುದು ಇಲ್ಲೇ ಇದೆ ನಿಮ್ಗೆ ಗೊತ್ತಿರುತ್ತೆ. ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ. ಇದು ನಿಮ್ಗೆ ಗೊತ್ತಿದೆ. ಸಿಕ್ಕಿಂ ಸೇರ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ, ಅಷ್ಟ ಅಂದರೆ 8 ಅಲ್ವಾ, ಗೊತ್ತಾಗುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಲಕ್ಷ್ಮೀ ದೇವಿಯ 8 ರೂಪಗಳು, ಅಷ್ಟಲಕ್ಷ್ಮಿ ಅಂದರೆ 8 ರೂಪ ಅಲ್ವಾ. ಸೊ ಹೇಗೆ ಸಂಪತ್ತು, ಸಮೃದ್ಧಿ ಮತ್ತು ಯೋಗಕ್ಷೇಮದ ಸಂಕೇತಗಳಾಗಿವೆಯೋ ಅದೇ ರೀತಿ ಈ 8 ರಾಜ್ಯಗಳು ದೇಶದ ಅಭಿವೃದ್ಧಿ ಪಥದಲ್ಲಿ ಅಷ್ಟೇ ಮಹತ್ವದ ಸ್ಥಾನವನ್ನು ಹೊಂದಿವೆ. ಆ್ಯಕ್ಚುಲಿ ಇದು ಪೇಪರಲ್ಲೇ ಜಾಸ್ತಿ ಇರ್ತದೆ ಫ್ರೆಂಡ್ಸ್. ಈಶಾನ್ಯ ಭಾರತ ಅಭಿವೃದ್ಧಿ ಅನ್ನೋದೆಲ್ಲ ಸಾಮಾನ್ಯ ಪೇಪರ್ಗೆ ಸೀಮಿತವಾಗಿರ್ತದೆ. ಓಕೆ, ಅಷ್ಟು ಅಭಿವೃದ್ಧಿ ಇಂಡಿಯನ್ ಮೇನ್ಲ್ಯಾಂಡಲ್ಲಿ ಆಗೋಷ್ಟು ಅಭಿವೃದ್ಧಿ ಎಲ್ಲ ಈಶಾನ್ಯ ಭಾರತದಲ್ಲಿ ನಮಗೆ ಕಂಡು ಬರೋದಿಲ್ಲ. ಸ್ವಲ್ಪ ಅಸ್ಸಾಮಲ್ಲಿ ಸ್ವಲ್ಪ ಇತ್ತೀಚೆಗೆ ಸಿಗುತ್ತೆ ಅಂತ ನೋಡ್ಬೋದು ಅಷ್ಟೇ. ಬಟ್ ಮಿಕ್ಕಿದ ರಾಜ್ಯಗಳಿದೆಯಲ್ಲ, ಅಲ್ಲಿ ಅಭಿವೃದ್ಧಿ ಎಷ್ಟು ಕುಂಠಿತಗೊಂಡಿದೆ ಅಂದರೆ ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿರುವಂಥ ಭಾಗ. ನಮ್ಮ ಭಾರತದಲ್ಲಿ ಅತಿ ನೆಗ್ಲೆಕ್ಟೆಡ್ ರೀಜನ್ ಯಾವುದು ಅಂತಂದರೆ ಈಶಾನ್ಯ ಭಾರತ. ಕನೆಕ್ಟಿವಿಟಿ ಎಲ್ಲ ದೊಡ್ಡ ಸಮಸ್ಯೆ ಇದೆ ಅಲ್ಲಿ ಈಗಲೂ ಕೂಡ. ಬಟ್ ಅದನ್ನೇ ಅಭಿವೃದ್ಧಿ ಮಾಡಬೇಕು ಅಂತಲೇ ಇದನ್ನೆಲ್ಲ ಸ್ಕೀಮ್ ತಂದಿರೋದು, ಒಳ್ಳೆ ಸ್ಕೀಮ್ ಇದು. ಓಕೆ, ನೆಕ್ಸ್ಟು, ಭಾರತದ ಸಮಗ್ರ ಆರ್ಥಿಕ ಪ್ರಗತಿಗೆ ಈ ರಾಜ್ಯಗಳು ಭದ್ರ ಬುನಾದಿ ಮತ್ತು ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಈ ಹೆಸರು ಸಂಕೇತಿಸುತ್ತದೆ. ಓಕೆ, ಸೊ ಇಲ್ಲಿ ಏನು ನೆನ್ಪಿಡ್ಬೇಕು, ಅಷ್ಟಲಕ್ಷ್ಮಿ ಪರಿಕಲ್ಪನೆ ಎಲ್ಲಿಗೆ ಭಾರತದ ಯಾವ ಭಾಗಕ್ಕೆ ಸಂಬಂಧಪಟ್ಟಿದೆ, ಟೋಟಲ್ ಎಷ್ಟು ರಾಜ್ಯಗಳು, ಯಾವ್ಯಾವ ರಾಜ್ಯಗಳು, ಅದನ್ನು ಅಭಿವೃದ್ಧಿ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಈಶಾನ್ಯ ರಾಜ್ಯಗಳಲ್ಲಿ ಸಂಪರ್ಕ ಕ್ರಾಂತಿ, ವೆರಿ ಇಂಪಾರ್ಟೆಂಟ್. ಸಂಪರ್ಕ ಕ್ರಾಂತಿ ಆ್ಯಕ್ಚುಲಿ ಇಲ್ಲಿ ನಿಮಗೆ ಇಲ್ಲೊಂದಷ್ಟು ಸೇತುವೆ, ಈಶಾನ್ಯ ಭಾರತ ಟಾಪಿಕ್ ಬಂತಲ್ಲ ಇದು, ಅದಕ್ಕೆ ಇಲ್ಲಿ ಕಂಡುಬರುವಂಥ ಸೇತುವೆಗಳು ತೊಗೊಂಡಿದ್ದೀನಿ. ಸೊ ಇಂಪಾರ್ಟೆಂಟ್ ನೋಡಿ, ಬೋಗಿಬಿಲ್ ಸೇತುವೆ, ಭೂಪೇನ್ ಹಜಾರಿಕಾ ಸೇತುವೆ, ನೋನಿ ಸೇತುವೆ, ಸೇಲಾ ಸುರಂಗ ಮತ್ತು ಒಳನಾಡು ಜಲಮಾರ್ಗಗಳು ಅಂತ ಬರ್ತವೆ. ಅಲ್ಲಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ಗಳಿವು ನೆನ್ಪಿಟ್ಕೊಳ್ಳಿ. ನೋಡಿ, ಬೋಗಿಬಿಲ್ ಸೇತುವೆ, ಬೋಗಿಬಿಲ್ ಬ್ರಿಡ್ಜು ಎಲ್ಲಪ್ಪ ಇದೆ, ಬ್ರಹ್ಮಪುತ್ರ ನದಿ ಮೇಲಿದೆ. ಅಡ್ಡಲಾಗಿ ನಿರ್ಮಿಸಲಾದ ಭಾರತ ಅತಿ ಉದ್ದದ ರಸ್ತೆ ಮತ್ತು ರೈಲ್ವೆ ಸೇತುವೆ ಆಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಭಾರತದಲ್ಲಿ ಅತಿ ಉದ್ದವಾಗಿರುವಂಥ ರಸ್ತೆ ಮತ್ತು ರೈಲ್ವೆ ಎರಡೂ ಇರುತ್ತೆ ಅಂತ ಒಂದು ಸೇತುವೆ ಆಗಿದೆ. ಇದು ಅಸ್ಸಾಂನ ದಿಬ್ರುಗಢ, ವೆರಿ ಇಂಪಾರ್ಟೆಂಟ್, ಎಲ್ಲಿದೆ, ಅಸ್ಸಾಂನ ದಿಬ್ರುಗಢ ಮತ್ತು ಧೆಮಾಜಿಯನ್ನು ಸಂಪರ್ಕಿಸುತ್ತದೆ. ವೆರಿ ಇಂಪಾರ್ಟೆಂಟ್, ರೀಸೆಂಟಾಗಿ ಓಪನ್ ಆಯ್ತು 2018ರಲ್ಲಿ. ಅಸ್ಸಾಂನಲ್ಲಿರುವಂಥ ದಿಬ್ರುಗಢ ಮತ್ತು ಧೆಮಾಜಿ ಅನ್ನು ಕನೆಕ್ಟ್ ಮಾಡೋಕ್ಕಿರುವಂಥದ್ದೇ ಬೋಗಿಬಿಲ್ ಸೇತುವೆ. ಓಕೆ, ಬ್ರಹ್ಮಪುತ್ರ ನದಿ ಮೇಲೆ ಇದೆ. ನೆಕ್ಸ್ಟ್, ಭೂಪೇನ್ ಹಜಾರಿಕಾ ಸೇತು, ಧೋಲಾ ಸಾದಿಯಾ ಸೇತುವೆ ಅಂತ ಕರೀತಾರೆ. ಧೋಲಾಯಿಂದ ಸಾದಿಯಾವರೆಗೆ ಕನೆಕ್ಟ್ ಮಾಡುತ್ತೆ, ಧೋಲಾ ಸಾದಿಯಾ ಸೇತುವೆ ಅಂತ ಕರೀತಾರೆ. ಭೂಪೇನ್ ಹಜಾರಿಕಾ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ. 2017ರಲ್ಲಿ ಉದ್ಘಾಟನೆಗೊಂಡ ಈ ಸೇತುವೆಯನ್ನು ಲೋಹಿತ್ ನದಿಗೆ, ವೆರಿ ಇಂಪಾರ್ಟೆಂಟ್, ಲೋಹಿತ್ ಅಂತ ಜಿಲ್ಲೆನೂ ಇದೆ ಫ್ರೆಂಡ್ಸ್. ಅಲ್ಲಿ ಭಾರತದ ಅತಿ ಪೂರ್ವಕ್ಕಿರುವ ಜಿಲ್ಲೆ ಇದೆ ಲೋಹಿತ್ ಅಂತ, ಅರುಣಾಚಲ ಪ್ರದೇಶದಲ್ಲಿ ಬರ್ತದೆ. ಆ ಲೋಹಿತ್ ನದಿ ಕೂಡ ಇದೆ. ಲೋಹಿತ್ ನದಿಗೆ ಅಡ್ಡಲಾಗಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವೆ ಸಂಪರ್ಕ ಕಲ್ಪಿಸಲು ನಿರ್ಮಿಸಲಾಗಿದೆ. ನೋಡಿ, ಇದು 2 ರಾಜ್ಯಗಳನ್ನ ಕನೆಕ್ಟ್ ಮಾಡ್ತಾ ಇದೆ. ಅಸ್ಸಾಮಿಂದ ಅರುಣಾಚಲ ಪ್ರದೇಶವನ್ನು ಕ್ರಾಸ್ ಮಾಡಬೇಕು ಅಂದರೆ ಮಧ್ಯದಲ್ಲಿ ಲೋಹಿತ್ ಅನ್ನೋ ನದಿ ಹರಿಯುತ್ತೆ. ಲೋಹಿತ್ ಅಡ್ಡ ಇರೋದ್ರಿಂದ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ನಮ್ಮ ಬ್ರಿಡ್ಜ್ ಬೇಕು. ಆ ಬ್ರಿಡ್ಜ್ ಹೆಸರೇ ಭೂಪೇನ್ ಹಜಾರಿಕಾ ಬ್ರಿಡ್ಜ್ ಅಂತ. ಏನನ್ನ ಕನೆಕ್ಟ್ ಮಾಡುತ್ತೆ ಇದು, ಧೋಲಾಯಿಂದ ಸಾದಿಯಾವರೆಗೆ ಕನೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ನೋನಿ ಸೇತುವೆ, ಮಣಿಪುರದ ಜಿರಾಬಾಮ್ ಇಂಫಾಲ್ ರೈಲು ಮಾರ್ಗದಲ್ಲಿರುವ ಇದು 141 ಮೀಟರ್ ಎತ್ತರದ ಕಮಾನನ್ನು ಹೊಂದಿರುವ ವಿಶ್ವದ ಅತಿ ಎತ್ತರದ ರೈಲ್ವೆ ಪಿಯರ್ ಸೇತುವೆ ಆಗಿದೆ. ಇದೊಂದು ವೆರಿ ಇಂಪಾರ್ಟೆಂಟ್ ನೋಡಿ. ಇದು ವಿಶ್ವದ ಅತಿ ಎತ್ತರದ ಪಿಯರ್ ಸೇತುವೆ ಆಗಿದೆ ಅಂತ ಕೊಡಿ. 141 ಮೀಟರ್ ಇದೆ, ಮಣಿಪುರದಲ್ಲಿ ಕಂಡು ಬರ್ತಾ ಇದು ನೋನಿ ಸೇತುವೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸೇಲಾ ಸುರಂಗ ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಸುಮಾರು 13,000 ಅಡಿ ಎತ್ತರದಲ್ಲಿ ಗಡಿ ರಸ್ತೆಗಳ ಸಂಸ್ಥೆ ಅಂದರೆ BRO ಅಂತ ಕರೀತಾರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ. ಗಡಿ ಭಾಗದಲ್ಲಿ ರಸ್ತೆಗಳನ್ನ ನಿರ್ಮಿಸೋದು ಇದರ ಜವಾಬ್ದಾರಿ. ನಿರ್ಮಿಸಿರುವ ಇದು ತವಾಂಗ್ಗೆ ಸರ್ವ ಋತು ಸಂಪರ್ಕವನ್ನು ಒದಗಿಸುತ್ತದೆ. ತವಾಂಗ್ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಬರ್ತದೆ, ಅಲ್ಲಿಗೆ ಇದು ಕನೆಕ್ಟ್ ಮಾಡುವಂಥ ಸೇಲಾ ಸುರಂಗ ಅಂತ ಕರೀತಾರೆ. ಇದನ್ನ ಸುರಂಗ, ಭೂಮಿನ ಕೊರೆದು ಮಾಡಿರುವಂಥದ್ದು. ನೆಕ್ಸ್ಟ್, ಒಳನಾಡು ಜಲಮಾರ್ಗಗಳು ಅಂದರೆ ಇನ್ಲ್ಯಾಂಡ್ ವಾಟರ್ವೇಸ್ ಅಂತ ಕರೀತಾರೆ. ಇನ್ಲ್ಯಾಂಡ್ ವಾಟರ್ವೇಸ್. ಇನ್ಲ್ಯಾಂಡ್ ವಾಟರ್ವೇಸ್ ಅಂದರೆ ಏನು ಹೇಳಿ ಫ್ರೆಂಡ್ಸ್, ಇವಾಗ ನೀವು ನ್ಯಾಷನಲ್ ಹೈವೇ ಅಂತ ಕೇಳಿದ್ರೆ, NH ಅಂತ ಕೇಳಿರ್ತಾರೆ, ಭೂಮಿ ಮೇಲೆ ಇರ್ತಾವೆ ಅಲ್ವಾ ರೋಡ್ಗಳು. ಹಾಗೆ ನೀರ್ ಮೇಲಿದ್ರೆ
ಅದನ್ನು ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಕರೀತಾರೆ. ವಾಟರ್ ವೇಸ್, ಇನ್ಲ್ಯಾಂಡ್ ವಾಟರ್ ವೇಸ್, ಒಳನಾಡು ಜಲ ಸಾರಿಗೆ. ಭೂಮಿ ಮೇಲಿದ್ರೆ ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿ, ಸಮುದ್ರದ ಮೇಲೆ ಇದೆ ಅದು ನೀರು ಮೇಲೆ ಏನು ಜಲಭಾಗಗಳು, ಸಮುದ್ರ ಅಲ್ಲ ಸಾರಿ ಜಲಭಾಗ, ಕಾಲುವೆ ಇರ್ಬೋದು, ನದಿಗಳಿರ್ಬೋದು, ಅದನ್ನು ಇನ್ಲ್ಯಾಂಡ್ ವಾಟರ್ ವೇ, ಒಳನಾಡು ಜಲ ಸಾರಿಗೆ ಅಂತ ಕರೀತಾರೆ. ಓಕೆನಾ. ಸೊ ಅದರಲ್ಲಿ ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 1 ಅಂತ ಬರ್ತದೆ. ಈಗ ನ್ಯಾಷನಲ್ ವೇ 1, 2, 3 ಅಂತ ಬರ್ತಲ್ಲ, ಹಂಗೆ ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2, ವಾಟರ್ ವೇ ನಂಬರ್ 3 ಈ ಥರ ಇದಾವೆ. ಓಕೆನಾ. 1 ಎಲ್ಲಿದೆ? ಗಂಗಾ ನದಿ ಮೇಲಿದೆ. 2 ಎಲ್ಲಿದೆ? ಬ್ರಹ್ಮಪುತ್ರ ಮೇಲಿದೆ. ನಿಮ್ಮ ಕ್ವಶನ್ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಇನ್ಲ್ಯಾಂಡ್ ವಾಟರ್ ವೇ 1 ಎಲ್ಲಿದೆ? ಗಂಗಾ ನದಿ ಮೇಲೆ. 2 ಎಲ್ಲಿದೆ? ಬ್ರಹ್ಮಪುತ್ರ ನದಿ ಮೇಲೆ. ಹಂಗೆ 3, 4, 5 ಇವೆಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ನೋಡಿ, ಅದ್ರಾಗ ಸಂಬಂಧಪಟ್ಟಂಗೆ ನೋಡಿ, ಬ್ರಹ್ಮಪುತ್ರ ನದಿಯ ಮೇಲಿರುವ ರಾಷ್ಟ್ರೀಯ ಜಲಮಾರ್ಗ ನೋಡಿ, ಇಲ್ಲಿ ನ್ಯಾಷನಲ್ ವಾಟರ್ ವೇ. ನ್ಯಾಷನಲ್ ಹೈವೇ ಅಂತ ಕೊಡ್ತಾನೆ ಭೂಮಿ ಮೇಲಿದ್ರೆ, ಇದನ್ನು ನ್ಯಾಷನಲ್ ವಾಟರ್ ವೇ NW ಅಂತ ಕೊಡ್ತಾನೆ ಅಷ್ಟೇ. ವಾಟರ್ ವೇ ನಂಬರ್ 2 ಬ್ರಹ್ಮಪುತ್ರ ನದಿ ಮೇಲೆ. ಈ ಪ್ರದೇಶದ ಪ್ರಮುಖ ಒಳನಾಡು ಜಲ ಸಾರಿಗೆ ಮಾರ್ಗವಾಗಿದೆ. ಸರಕು ಸಾಗಣೆಯನ್ನು ಸುಧಾರಿಸುವ ಉದ್ದೇಶದಿಂದ ಬರಾಕ್ ನದಿಯ ಮೇಲಿರುವ ರಾಷ್ಟ್ರೀಯ ಜಲಮಾರ್ಗ 16 ನೋಡಿ, ಬರಾಕ್ ನದಿ ಮೇಲೆ ಇರೋದೇನು ರಾಷ್ಟ್ರೀಯ ಜಲಮಾರ್ಗ 16 ಅನ್ನು ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ. ಓಕೆನಾ, ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಶೌರ್ಯ ಪ್ರಶಸ್ತಿಗಳು. ಇಲ್ಲಿ ನಿಮ್ಗೆ ಯಾರು ಕೊಟ್ಟರು ಅನ್ನೋದಕ್ಕಿಂತನೂ ಈ ಪ್ರಶಸ್ತಿಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ತುಂಬ ಜನ ಕೊಟ್ಬಿಡ್ತಾರೆ, ಬಟ್ ಇಲ್ಲಿ ಅವಾರ್ಡ್ ಬಗ್ಗೆ ತಿಳ್ಕೊಳ್ಳಿ. ಶೌರ್ಯ ಪ್ರಶಸ್ತಿ ಇದರಲ್ಲಿ ಆರ್ಡರ್ ವೈಸ್ ಇದೆ ಫ್ರೆಂಡ್ಸ್. ಈ ನಮ್ಮಲ್ಲಿ ಅವಾರ್ಡ್ಗಳಿದಾವೆ, ಸುಮಾರು ಅವಾರ್ಡ್ಗಳು ಆರ್ಡರ್ ವೈಸ್ ಕೇಳ್ತಾರೆ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರೀತಾರೆ ಇದನ್ನ ನೋಡಿ. ಅಧಿಕೃತ ಶ್ರೇಣೀಕೃತ ಆದ್ಯತೆ, 1, 2, 3 ಈ ಥರ. ಫಸ್ಟ್ ಬರೋದೇ ಪರಮವೀರ ಚಕ್ರ, 2 ಅಶೋಕ ಚಕ್ರ ಬರ್ತದೆ, ಆಮೇಲೆ ಮಹಾವೀರ ಚಕ್ರ, ಕೀರ್ತಿ ಚಕ್ರ, ವೀರ ಚಕ್ರ, ಶೌರ್ಯ ಚಕ್ರ ಅಂತ ಬರ್ತವೆ. ಇದು ಆರ್ಡರ್ ವೈಸರ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಂಬಂಧಪಟ್ಟಂಗೆ ಹೇಳ್ತೀನಿ ನೋಡಿ, ಇದು 2 ಥರ ಅವಾರ್ಡ್ಗಳಿದೆ ಇಲ್ಲಿ. ಒಂದು ನೋಡಿ, ಇಲ್ಲಿ ಯುದ್ಧ ಕಾಲದಲ್ಲಿ ಕೊಡೋದು, ಯುದ್ಧ ನಡೆಯುವಂಥ ಟೈಮಲ್ಲಿ ಇದ್ದಂಥ ಸೈನಿಕರು ಕೊಡೋದೊಂದು, ಇನ್ನೊಂದು ಶಾಂತಿ ಕಾಲದಲ್ಲಿ ಕೊಡೋದು. 2 ಥರ ಅವಾರ್ಡ್ ಬರ್ತವೆ. ಯುದ್ಧ ಕಾಲದಲ್ಲಿ ಯುದ್ಧ ಮಾಡುವಂಥ ಟೈಮಲ್ಲಿ ಯಾರ್ಯಾರು ಕೊಡ್ತಾರೆ ನೋಡಿ, ಇಲ್ಲಿ ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ ನೋಡಿ. ವೀರ 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 ಅಂತ ಇದೆ ನೋಡಿ 3 ಇದರಿಂದ ಗೊತ್ತಾಗುತ್ತೆ. ಯುದ್ಧ ಟೈಮಲ್ಲಿ ತಾನೇ ನಮ್ಮ ವೀರ ಧೀರ ಎಲ್ಲ ತೋರಿಸ್ಕೋಬೇಕಾಗುತ್ತೆ. ಓಕೆನಾ. ವೀರತ್ವ ಯುದ್ಧ ನಡೆಯುವಂಥ ಟೈಮಲ್ಲಿ ಅಲ್ಲಿ ಅವ್ರು ಕೊಟ್ಟಂಥ ಕೊಡುಗೆಗಳಿಗೆ ಕೊಡವು ಇವು 3 ಅವಾರ್ಡ್ಗಳು. ಯಾವ ಅವಾರ್ಡು? ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ. ಇದು 1, 2, 3 ಈ ಥರ ಬರ್ತದೆ. ಓಕೆನಾ. ಸೊ ಮಹಾವೀರ ಚಕ್ರ ನೋಡಿ, ಭಾರತ ಅತ್ಯುನ್ನತ ಸೇನಾ ಪುರಸ್ಕಾರ ಇದಾಗಿದೆ. ವೆರಿ ಇಂಪಾರ್ಟೆಂಟ್. ಯುದ್ಧ ಕಾಲದಲ್ಲಿ ಭಾರತ ಅತ್ಯುನ್ನತ ಸೇನಾ ಪದಕ ಯಾವುದು, ಪುರಸ್ಕಾರ ಯಾವುದು ಅಂತ ಕೇಳಿದ್ರೆ ಪರಮವೀರ ಚಕ್ರ. ಇದು ಬ್ರಿಟನ್ನ ವಿಕ್ಟೋರಿಯಾ ಕ್ರಾಸು, ಅಮೆರಿಕದ ಮೆಡಲ್ ಆಫ್ ಆನರು, ಫ್ರಾನ್ಸ್ನ ಲೀಜನ್ ಆಫ್ ಆನರ್ ಇವಕ್ಕೆ ಸಮಾನ ಆಗಿದೆ. ಅಂದರೆ ಅಲ್ಲಿ ಕೊಡುವಂಥ ಪವರ್ಫುಲ್ ಅವಾರ್ಡ್ ಇದೆಯಲ್ಲ ಅದಕ್ಕೆ ಸಮಾನ ಆಗಿರುವಂಥದ್ದು ಅಂತ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಭಾರತ ಅತ್ಯುನ್ನತ ಸೇನಾ ಪುರಸ್ಕಾರ ಇದಾಗಿದೆ, ಇದು ನೆನ್ಪಿಟ್ಕೊಳ್ಳಿ. ಇದು ಯುದ್ಧ ಕಾಲದಲ್ಲಿ ಕೊಡೋದು. ಅದೇ ನೀವು ಶಾಂತಿ ಕಾಲದಲ್ಲಿ ಯಾವುದಪ್ಪ ಅತ್ಯುನ್ನತ ಅವಾರ್ಡು? ಅಶೋಕ ಚಕ್ರ ನೋಡಿ. ಪರಮವೀರ ಚಕ್ರಕ್ಕೆ ಸಮಾನಾದ ಪುರಸ್ಕಾರ. ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಇದಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಪರಮವೀರ ಚಕ್ರ. ಹಂಗೆ 2ನೇದು ಕೀರ್ತಿ ಚಕ್ರ, ಶೌರ್ಯ ಚಕ್ರ. ಸೊ ವೀರ ಅಂತ ಇರೋದು ಯುದ್ಧ ಕಾಲದಲ್ಲಿ ಕೊಡುವಂಥದ್ದು. ಸೊ ವೀರ ಅಂತ ಇಲ್ಲದೆ ಇರೋದು ಶಾಂತಿ ಕಾಲದಲ್ಲಿ ಕೊಡೋದು ನೋಡಿ. ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ. ಓಕೆನಾ. ಓಕೆ, ನೆಕ್ಸ್ಟ್ ಭಾರತದ ಮೊದಲ ವಾಯುಯಾನ ಹವಾಮಾನ ಮುನ್ಸೂಚನಾ ವ್ಯವಸ್ಥೆ, ಸ್ಕೈ ಕಾಸ್ಟ್ ಅಂತ ಕರೀತಾರೆ. ನಿಮಗೆ ಇದನ್ನೇ ಕೊಡ್ಬೋದು. ಸ್ಕೈ ಕಾಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು, ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಡ್ಬೋದು. ಇದೊಂದು ವಾಯುಯಾನ ಹವಾಮಾನ ಮುನ್ಸೂಚನಾ ವ್ಯವಸ್ಥೆ. ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇದೇನಂತಂದರೆ ಈಗ ಒಂದು ವಿಮಾನ ಇಲ್ಲಿ ರನ್ವೇಲೆ ನಿಂತಿರ್ತದೆ. ಈ ವಿಮಾನ ಆರಬೇಕು ಮೇಕ್ ಇವಾಗ ಅಲ್ವಾ, ವಿಮಾನ ಆರಬೇಕು ಇವಾಗ ಇಲ್ಲಿದೆ ಈ ಥರ. ಈಗ ಹಾರಬೇಕು ಅಂತಂದ್ರೆ ಆರೋದನ್ನು ಟೇಕ್ ಆಫ್ ಅಂತ ಕರಿತೀವಲ್ವಾ. ಬಟ್ ಅಲ್ಲಿ ವೆದರ್ ಕರೆಕ್ಟಾಗಿದೆಯಾ, ಅದಕ್ಕೇನು ತೊಂದರೆ ಇಲ್ಲ, ಹೋಗ್ಬೋದಾ ಅಂತ ಇನ್ಫಾರ್ಮೇಷನ್ ಬೇಕಲ್ವಾ. ಯಾರು ಕೊಡ್ತಾರೆ? ಅಲ್ಲಿರುವಂಥ ಟೆಕ್ನಾಲಜಿನ ಯೂಸ್ ಮಾಡಿ ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಬಟ್ ಅದಕ್ಕೆ ಟೆಕ್ನಾಲಜಿ ಬೇಕಲ್ವಾ, ಅದಕ್ಕೆ ಬೇರೆ ದೇಶದ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಇದೇ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಡೆವಲಪ್ ಮಾಡಿದ್ದಾರೆ ಇದನ್ನು, ಈ ವೆದರ್ಗೆ ಬಗ್ಗೆ ಇನ್ಫಾರ್ಮೇಷನ್ ಮಾಡೋದು. ವಿಮಾನ ಟೇಕ್ ಆಫ್ ಆಗುವಾಗ ಅಲ್ಲಿ ವೆದರ್ ಹೆಂಗಿರ್ತದೆ ಅದ್ರ ಬಗ್ಗೆ ಇನ್ಫಾರ್ಮ್ ಕೊಡೋದು. ಹಾಗೆಯೇ ರನ್ವೇ ಮೇಲೆ ಬಂದು ಇಳಿಬೇಕಲ್ಲ, ಅದು ಇಳಿವಾಗ ಅದಕ್ಕೂ ಇನ್ಫಾರ್ಮೇಷನ್ ಬೇಕಲ್ಲ. ಈ ಕರೆಕ್ಟಾಗಿ ವೆದರ್ ಕರೆಕ್ಟಾಗಿದೆಯಾ, ಇಳಿಬೋದ. ಗಾಳಿ ತುಂಬ ವೇಗವಾಗಿದ್ದರೆ ವಿಮಾನ ಇಳಿಯೋಕ್ಕಾಗಲ್ಲ, ಸ್ಲಿಪ್ ಆಗಿಬಿಡ್ತದೆ ರನ್ವೇ ಮೇಲೆ. ಆ ಥರ ತುಂಬ ಆಗಿದ್ದಾವೆ ನೋಡ್ಬೋದಲ್ವಾ. ಅದೆಲ್ಲ ಇನ್ಫಾರ್ಮೇಷನ್ ಬೇಕಲ್ವ. ಈಗ 5 ನಿಮಿಷ ಬಿಟ್ಟು ಬನ್ನಿ, ಅವಾಗ ಬನ್ನಿ ಅಂತ ಹೇಳಬೇಕಲ್ಲ. ಅದಕ್ಕೆ ಟೆಕ್ನಾಲಜಿ ಬೇರೆ ಕಡೆಯಿಂದ ಯೂಸ್ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸ್ವದೇಶಿಯಾಗಿ ಡೆವಲಪ್ ಮಾಡಿದ್ದಾರೆ. ಅದನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ಸ್ಟಾಲ್ ಮಾಡಿದ್ದಾರೆ. ಅದೇ ನ್ಯೂಸ್ ಇದು. ಅದರ ಹೆಸರೇನಂತ? ಸ್ಕೈ ಕಾಸ್ಟ್ ಸಿಸ್ಟಮ್ ಅಂತ. ಸ್ಕೈ ಕಾಸ್ಟ್ ಸಿಸ್ಟಮ್ ಇದೇನು ಅಂತಲೇ ಕೇಳ್ಬೋದು, ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಕೇಳ್ಬೋದು. ಏನಿದು? ವಾಯುಯಾನ ಕ್ಷೇತ್ರದ ಭದ್ರತೆಯನ್ನು ಯೋಜಿಸಲು ಮತ್ತು ಪ್ರತಿಕೂಲ ಹವಾಮಾನದಿಂದ ಉಂಟಾಗುವ ವಿಮಾನಗಳ ಸಂಚಾರ ಅಡೆತಡೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಭಾರತದ ಮೊದಲ ಸ್ಕೈ ಕಾಸ್ಟ್ ಅನ್ನು ಉದ್ಘಾಟಿಸಿದ್ದಾರೆ. ಎಲ್ಲಿ ಸ್ಕೈ ಕಾಸ್ಟ್? ಇಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ನೋಡಿ, ಸ್ಕೈ ಕಾಸ್ಟ್ ಎಂಬುದು ವಾಯುಯಾನದ ಹವಾಮಾನ ಮೇಲ್ವಿಚಾರಣೆಗಾಗಿ ಅಭಿವೃದ್ಧಿಪಡಿಸಲಾದ ಒಂದು ಸಂಯೋಜಿತ ವಾತಾವರಣ ದೂರ ಸಂವೇದಿ ವ್ಯವಸ್ಥೆ ಆಗಿದೆ. ಓಕೆ,
ಇದು ನೋಡಿ ಮಂಜು ಬೀಳೋದಾಗಿರ್ಬೋದು, ಫಾಗು ಅಥವಾ ಏರೋಸೋಲ್ಸು. ಸೊ ವಾಯುಕ್ಷೇಪ ಅಂದರೆ ಟರ್ಬುಲೆನ್ಸ್, ಗಾಳಿ ಹೇಗೆ ಬೇಕಂದ್ರೆ ಬೀಸ್ತಾ ಇರ್ತದೆ ನೋಡಿ, ವಿಮಾನ ಇಳಿಯೋಕ್ಕಾಗಲ್ಲ, ಅವಾಗ ಟರ್ಬುಲೆನ್ಸ್ ಅಂತ ಕರೀತಾರೆ ಅದನ್ನ. ಸೊ ಅದು ತೇವಾಂಶ ಎಷ್ಟು ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಒಂದು ವಿಮಾನ ಟೇಕ್ ಆಫ್ ಆಗಬೇಕಂದ್ರೆ, ಇಳಿಬೇಕು ಅಂದರೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ತೇವಾಂಶ ಎಷ್ಟು ಕಾಣಿಸ್ತಿದೆ, ಗೋಚರತೆ ಕುರಿತು ನೈಜ ಸಮಯದ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಕೊಡುತ್ತೆ. ಇದನ್ನು ಭೂವಿಜ್ಞಾನ ಸಚಿವಾಲಯದ ಮಿಷನ್ ಮೌಸಮ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಭೂವಿಜ್ಞಾನ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಬರ್ತದಲ್ಲ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವರದಲ್ಲಿ ಒಂದು ಮಿಷನ್ ಮೌಸಮ್ ಅಂತ ಒಂದು ಉಪಕ್ರಮ ಇದೆ. ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ಇದೆ. ಅದು ಮಿಷನ್ ಮೌಸಮ್ ಅಂತ ಕರೀತಾರೆ. ಆ ಒಂದು ಉಪಕ್ರಮದ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡಿರೋದು. ಯಾವುದೋ ಸ್ಕೈ ಕಾಸ್ಟನ್ನು ಡೆವಲಪ್ ಮಾಡಿರೋದು. ಓಕೆನಾ, ನೋಡಿ ಅದ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ ಇಲ್ಲಿ. ನೋಡಿ 3 ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಒಂದು ಮೌಸಮ್ ಅಂತ, ಧಾಮಿನಿ, ಮೇಘದೂತ ಅಂತ. ಮೌಸಮ್, ಧಾಮಿನಿ, ಮೇಘದೂತ ಇವೇನು ಸಂಬಂಧಪಟ್ಟಿದೆ ಅಂತ ಮ್ಯಾಚ್ ಮಾಡೋಕೆ ಕೇಳ್ಬೋದು, ಡೈರೆಕ್ಟಾಗಿ ಕೇಳ್ಬೋದು. ಮೌಸಮ್ ಏನು ಭಾರತೀಯ ಹವಾಮಾನ IMD ಅಧಿಕೃತ ಆ್ಯಪ್ ಆಗಿದೆ. ಇದೊಂದು ಮೊಬೈಲ್ ಅಪ್ಲಿಕೇಶನ್ ಫ್ರೆಂಡ್ಸ್. ಇದು IMD. ಇದು IMD ಅಂದ್ರೆ ಏನು, ಏನದು ಇಂಡಿಯನ್ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ, ಭಾರತೀಯ ಹವಾಮಾನ ಇಲಾಖೆ ಅಂತ. ಇವ್ರದ್ದು ಒಂದು ಆ್ಯಪ್ ಇದು. ಏನಿದು ಮೌಸಮ್ ನೋಡಿ, ಭಾರತೀಯ ಹವಾಮಾನ ಇಲಾಖೆ ಅಧಿಕೃತ ಆ್ಯಪ್ ಆಗಿದ್ದು ದೇಶದ ವಿವಿಧ ಭಾಗಗಳ ನಿಖರ ಮುನ್ಸೂಚನೆ ರಡಾರ್ ಚಿತ್ರಗಳನ್ನು ಒದಗಿಸುತ್ತದೆ. ಮೌಸಮ್ ಅಂದ್ರೆ ಹಿಂದಿನಲ್ಲಿ ವೆದರ್ ಅಂತ, ವಾತಾವರಣ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿ ಇದೆ, ತೇವಾಂಶ ಎಷ್ಟಿದೆ, ಗಾಳಿ ಎಷ್ಟಿದೆ, ಬಿಸಿಲು ಎಷ್ಟಿದೆ, ಥಂಡಿ ಎಷ್ಟಿದೆ ಎಲ್ಲನೂ ಹೇಳುತ್ತೆ. ಮೌಸಮ್ ಅಂತ IMD ಮಾಡಿರೋದು. IMD ಒಂದು ಆ್ಯಪ್ ಇದೆ. ನೆಕ್ಸ್ಟ್ ದಾಮಿನಿ. ಬಟ್ ದಾಮಿನಿ ಹೆಸರು ಗೊತ್ತಾಗಲ್ಲ, ಮೌಸಮ್ ಹೆಸರು ಗೊತ್ತಾಗುತ್ತೆ, ಬಟ್ ದಾಮಿನಿ ಗೊತ್ತಾಗಲ್ಲ. ದಾಮಿನಿ ಇಟ್ಟಿರೋದು ನೋಡಿ, ಲೈಟ್ನಿಂಗ್, ಮಿಂಚು ಹೊಡಿಯುತ್ತಲ್ವ ಫ್ರೆಂಡ್ಸ್, ಸಿಡಿಲು ಮಿಂಚು, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡೋದಕ್ಕೆ ಇರೋದು. ನೋಡಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಿಂಚು ಪಡೆಯೋದು ಒಡಿಶಾ. ಮಿಂಚು, ಗುಡುಗು, ಲೈಟ್ನಿಂಗ್ ಇದೆಲ್ಲ ಜಾಸ್ತಿ ಆಗುವಂಥ ಏರಿಯಾ ಯಾವುದೊಂದು ಒಡಿಶಾ. ಸೊ ಈ ಸಿಡಿಲಿಗೆ ಸಂಬಂಧಪಟ್ಟಂತೆ ಆಗಿರೋ ಆ್ಯಪ್ ಯಾವುದಪ್ಪ, ದಾಮಿನಿ. ಮೇಘದೂತ್ ಅಂದಿದ ತಕ್ಷಣ, ಮೇಘಗಳು ಅಂದಿದ ತಕ್ಷಣ ಮಳೆ ಅಂತ ಅನ್ಕೊಂಬಾರ್ದು. ಇಂಡೈರೆಕ್ಟಾಗಿ ಮಳೆಗೆ ಸಂಬಂಧಪಟ್ಟಿದೆ, ಬಟ್ ಡೈರೆಕ್ಟಾಗಿ ಮಳೆ ಅಲ್ಲ ಇದು. ನೋಡಿ ಏನಂತ, ಮೇಘದೂತ್ ರೈತರಿಗಾಗಿ ವಿಶೇಷವಾಗಿ ರೂಪಿಸಲಾಗಿದ್ದು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಬೆಳೆಗಳ ರಕ್ಷಣೆ ಮಾಹಿತಿಯನ್ನು ನೀಡುತ್ತದೆ. ಅಂದರೆ ಈ ಕೃಷಿ ಮಾಡಬೇಕು, ಯಾವ ಬೆಳೆ ಬೆಳಿಬೇಕು, ಕ್ಲೈಮೇಟ್ ಹೆಂಗಿದೆ, ಮಳೆ ಬರ್ಬೋದಾ, ಬರೋಕ್ಕಾಗಲ್ವಾ, ಬೆಳೆ ರಕ್ಷಣೆ ಮಾಡೋದು ಹೆಂಗೆ, ಇದೆಲ್ಲ ಮಾಹಿತಿ ಸಿಗುತ್ತೆ. ಇಂಡೈರೆಕ್ಟಾಗಿ ಮಳೆ ಬಗ್ಗೆನೂ ಹೇಳುತ್ತೆ, ಬಟ್ ಡೈರೆಕ್ಟಾಗಿ ಮಳೆ ಮಾಹಿತಿ ಅಂತ ಕೊಟ್ಬಿಟ್ರೆ ಅದು ರಾಂಗ್ ಆಗಿಬಿಡ್ತದೆ. ಮೇಯ್ನಾಗಿ ಮಳೆಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂಗೆ, ಬೆಳೆ ರಕ್ಷಣೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಇರುತ್ತೆ. ಮಳೆ ಕೂಡ ಅದರೊಳಗಡೆ ಸೇರ್ಕೊಳ್ಳುತ್ತೆ, ಆ ಥರ. ಓಕೆ, ನೆಕ್ಸ್ಟು ನೋಡಿ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2.0 ಜಲನಯನ ಅಭಿವೃದ್ಧಿ ಘಟಕದ ಯೋಜನಾ ಪ್ರದೇಶಗಳಾದ್ಯಂತ ನೋಡಿ ವಿಶ್ವ ಮರುಭೂಮೀಕರಣ ಮತ್ತು ಬರಗಾಲ ತಡೆ ದಿನ ಯಾವತ್ತು ಆಚರಣೆ ಮಾಡಿದ್ವಿ ನೋಡಿ, ಜೂನ್ 17. ಸೊ ವೆರಿ ಇಂಪಾರ್ಟೆಂಟ್ ಇದು, ಜೂನ್ 17. ಇದು ಏನಂತ ಆಚರಣೆ ಮಾಡ್ತೀವಿ, ವಿಶ್ವ ಮರುಭೂಮೀಕರಣ ದಿನ ಅಂತ ಆಚರಣೆ ಮಾಡ್ತೀವಿ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಇದನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ವಿಶ್ವ ಮರುಭೂಮೀಕರಣ ಮತ್ತು ಬರಗಾಲ ತಡೆ ದಿನ ಅಂತ ಪ್ರತಿ ವರ್ಷ ಆಚರಣೆ ಮಾಡುತ್ತೆ. ಯಾವ ಡೇಟ್ ಅಂದರೆ ಮರುಭೂಮೀಕರಣ ದಿನ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಆ ಥರ ಮರುಭೂಮೀಕರಣ ದಿನ, ಅಂತಾರಾಷ್ಟ್ರೀಯ ದಿನ ಯಾವುದು ಅಂದರೆ ಜೂನ್ 17. ಓಕೆನಾ. ಪ್ರಮುಖ ಅಂಶಗಳು: 1994ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು ಅಂದರೆ UN ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಜೂನ್ 17ರಂದು ವಿಶ್ವ ಮರುಭೂಮೀಕರಣ ಬರಗಾಲ ತಡೆ ದಿನವನ್ನು ಘೋಷಿಸಿತ್ತು. ಯಾವಾಗ? 1994ರಲ್ಲಿ. ಈ ದಿನದಂದು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಭೂ ನಿರ್ವಹಣೆಯನ್ನು ಬೆಸೆಯುವ ಏಕೈಕ ಕಾನೂನಾಗಿದ್ದು ಅಂತಾರಾಷ್ಟ್ರೀಯ ಒಪ್ಪಂದದ ವಿಶ್ವಸಂಸ್ಥೆ ಮರುಭೂಮೀಕರಣ ನಿಗ್ರಹ ಸಮಾವೇಶದ ನೋಡಿ. ಇದೇನಂದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ, 1994ರಲ್ಲಿ UNCCD ಅಂತ ಬಂತು. ನೀವು ಎನ್ವೈರನ್ಮೆಂಟ್ ಓದುವಾಗ ಇದ್ರ ಬಗ್ಗೆ ಗೊತ್ತಿರುತ್ತೆ. UNCCD ಅಂದ್ರೆ UN ಅಂತ ಎಲ್ಲಾದ್ರೂ ಬರಲಿ, ವಿಶ್ವಸಂಸ್ಥೆ ಅಂತ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಕಾಂಬ್ಯಾಟ್ ಮರುಭೂಮೀಕರಣವನ್ನು ತಡೆಯುವ ಒಂದು ಒಪ್ಪಂದ ಆಗಿರುತ್ತೆ. ಇದರ ಅಂಡರಲ್ಲಿ ಜೂನ್ 17ನ್ನ ಮರುಭೂಮೀಕರಣವನ್ನು ತಡೆಯೋದಕ್ಕೆ ಒಂದು ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಜನರಲ್ಲಿ ಅರಿವು ಮೂಡಿಸ್ಬೇಕಂತ. ಮರುಭೂಮೀಕರಣವನ್ನು ತಡೆಯೋಕ್ಕಿರುವಂಥ ಏಕೈಕ ಸಮಾವೇಶ ಯಾವುದು ಅಂದರೆ UNCCD, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಮೀಟಿಂಗ್ನ ಸೇರ್ತದೆ, ಪ್ರತಿ 2 ವರ್ಷಕ್ಕೊಮ್ಮೆ ಸೇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಇಲ್ಲಿ ಅಷ್ಟೇ. ಓಕೆ, ನಿಮ್ಗೆ ಏನು ಗೊತ್ತಿರೋ ಜೂನ್ 17 ಸೆಲೆಬ್ರೇಟ್ ಆಗಿದ್ದು ಅದು ಕೊಟ್ಟಿದ್ದಾರೆ. ಅದರ ಧ್ಯೇಯ ವಾಕ್ಯ ನೋಡಿ, ಇದೊಂದು ಇಂಪಾರ್ಟೆಂಟು. ಹುಲ್ಲುಗಾವಲುಗಳು ನೋಡಿ, ಗ್ರಾಸ್ಲ್ಯಾಂಡ್ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಹುಲ್ಲುಗಾವಲುಗಳು ಅವುಗಳನ್ನ ಗುರುತಿಸೋದು, ಐಡೆಂಟಿಫೈ ಮಾಡೋದು, ರೆಸ್ಪೆಕ್ಟ್ ಗೌರವಿಸೋದು, ಇನ್ನೊಂದು ಅದನ್ನು ರೀಸ್ಟೋರ್ ಮಾಡೋದು, ಮರುಸ್ಥಾಪಿಸೋದು. ಹುಲ್ಲುಗಾವಲನ್ನು ನೆನ್ಪಿಟ್ಕೊಳ್ಳಿ. ಮರುಭೂಮಿ ಹುಲ್ಲುಗಾವಲು ಹಿಂಗೆ ನೆನ್ಪಿಟ್ಕೊಳ್ಳಿ. ಮರುಭೂಮೀಕರಣವನ್ನು ತಡೆಯೋ ಒಪ್ಪಂದದಲ್ಲಿ ಹುಲ್ಲುಗಾವಲನ್ನು ತಗೊಂಡೋಗಿದ್ದಾರೆ. ಯಾಕೆ ಅಂತಂದರೆ ಹುಲ್ಲುಗಾವಲು ಏನಾಗುತ್ತೆ ನೋಡಿ, ಹುಲ್ಲುಗಾವಲನ್ನ ಸರಿಯಾಗಿ ನಾವು ಟ್ರೀಟ್ ಮಾಡಿಲ್ಲ ಅಂದರೆ ಫ್ಯೂಚರ್ ಅದು ಏನಾಗುತ್ತೆ ಡೆಸರ್ಟ್ ಆಗಿ ಕನ್ವರ್ಟ್ ಆಗಿಬಿಡ್ತಿದೆ. ಡೆಸರ್ಟಿಫಿಕೇಶನ್ ಅಂತ ಕರೆಯೋದು. ಹುಲ್ಲುಗಾವಲುಗಳನ್ನ ನಾವು ಮತ್ತೆ ರೀಸ್ಟೋರ್ ಮಾಡೋದ್ರಿಂದ ಆ ಮರುಭೂಮೀಕರಣ ಆಗೋದನ್ನ ತಪ್ಪಿಸ್ಬೋದು. ಓಕೆನಾ. ಸೊ ಹುಲ್ಲುಗಾವಲುಗಳು ಸಂಬಂಧಪಟ್ಟಂತೆ ಅದನ್ನು ರೆಸ್ಪೆಕ್ಟು ಏನು ಫಸ್ಟ್ ಅದನ್ನು ಐಡೆಂಟಿಫೈ ಮಾಡೋದು, ರೆಸ್ಪೆಕ್ಟ್ ಮಾಡೋದು ಮತ್ತು ರೀಸ್ಟೋರ್ ಮಾಡೋದು. ನೆಕ್ಸ್ಟ್ ಫ್ಲೆಮಿಂಗೋ ಕ್ರಾಂತಿ. ನಿಮಗೆ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಇದ್ದರೆ ಡೈರೆಕ್ಟಾಗಿ ಕೇಳ್ಬೋದು. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದು ಡೈರೆಕ್ಟ್ ಕ್ವಶನು. ಫ್ಲೆಮಿಂಗೋ ಕ್ರಾಂತಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ, ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು ನೋಡಿ. ಅಲ್ಬೇನಿಯಾ ದೇಶ ಫಸ್ಟ್ ಪಾಯಿಂಟ್. ಇದು ಅಲ್ಬೇನಿಯಾ ದೇಶ. ಅಲ್ಬೇನಿಯಾದ ಸಜಾನ್ ದ್ವೀಪ ಮತ್ತು ಮಿಜೋಸಾ ನಾರ್ಟಾ
ಜೋಗು ಪ್ರದೇಶ ನೋಡಿ, ಜೋಗು ಪ್ರದೇಶಗಳಿವು ಸಜಾನ್ ದ್ವೀಪ ಮತ್ತು ಮಿಜೋಸಾ ನಾಟಾದಲ್ಲಿ ಒಂದು ವೆಟ್ಲ್ಯಾಂಡ್ ಇದೆ. ಒಂದು ವೆಟ್ಲ್ಯಾಂಡು ಪ್ರಸ್ತಾಪಿಸಲಾದ $1.6 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ, ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ, ರೆಸಾರ್ಟ್ ಕಟ್ತಿದ್ದಾರೆ. ಇದು ದೊಡ್ಡ ಸಮಸ್ಯೆ ಅಲ್ವಾ ಇದು. ಈ ಒಂದು ವೆಟ್ಲ್ಯಾಂಡ್ ಇದು, ಈ ವೆಟ್ಲ್ಯಾಂಡಲ್ಲಿ ಫ್ಲೆಮಿಂಗೋಗಳು ಜಾಸ್ತಿ ಇದ್ದಾವೆ, ರಾಜಹಂಸ ಅಂತ ಕರಿತೀವಿ ನಾವು ಅಲ್ವಾ, ಫ್ಲೆಮಿಂಗೋಗಳು ಜಾಸ್ತಿ ಇದ್ದಾವೆ. ಬಟ್ ಅಲ್ಲಿ ರೆಸಾರ್ಟ್ ಮಾಡೋಕೆ ಹೋಗ್ತಾ ಇದ್ದಾರೆ, ಅದನ್ನೆಲ್ಲ ಮುಚ್ಚಾಗಿ ರೆಸಾರ್ಟ್ ಮಾಡೋದು. ಅದನ್ನು ವಿರೋಧಿಸಿ ಅಲ್ಲಿನ ನಾಗರಿಕರು ಫ್ಲೆಮಿಂಗೋ ಕ್ರಾಂತಿ ಅಂತ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಓಕೆ, ನೀವು ಕ್ವಶನ್ ಏನಾಗ್ಬೋದು, ಫ್ಲೆಮಿಂಗೋ ಕ್ರಾಂತಿ ಏನು ಅಂತ ಕೇಳ್ಬೋದು. ಫ್ಲೆಮಿಂಗೋಗಳಿಗೆ ಸಂಬಂಧಪಟ್ಟಂತೆ ಅವನ್ನ ರಕ್ಷಣೆ ಮಾಡೋದಕ್ಕೆ ರೆಸಾರ್ಟ್ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರಲ್ವ, ಅದರಿಂದಾಗಿ ಫ್ಲೆಮಿಂಗೋಗಳಿಗೆ ಜೀವನ ಹಾಳಾಗುತ್ತೆ, ಅಲ್ಲಿ ಇರೋಕ್ಕಾಗಲ್ಲ, ಅವು ವೆಟ್ಲ್ಯಾಂಡ್ ಎಲ್ಲ ಮುಚ್ಚಾಕ್ಬಿಡ್ತಾರೆ. ಅದನ್ನು ವಿರೋಧಿಸಿ ನಡೆದಿರುವಂಥ ಒಂದು ಹೋರಾಟ ಆಗಿದೆ ಅಲ್ಬೇನಿಯಾ ದೇಶದಲ್ಲಿ ಫ್ಲೆಮಿಂಗೋ ಕ್ರಾಂತಿ. ಇದು ಡೈರೆಕ್ಟ್ ಕ್ವಶನ್ ಆಗುತ್ತೆ, ಡೀಟೇಲ್ ಆಗಿ ಬರಲ್ಲ, ಡೈರೆಕ್ಟ್ ಆಗತ್ತೆ, ನೆನ್ಪಿಟ್ಕೋಬೇಕು. ಅಲ್ಬೇನಿಯಾ ದೇಶ. ಲಕ್ಷದ್ವೀಪದಲ್ಲಿ ಹೊಸದಾಗಿ ದಾಖಲಾದ ಪೊಟ್ಯಾಟೊ ಪ್ಯಾಚ್ ಹವಳ. ಇತ್ತೀಚೆಗೆ ಪೊಟ್ಯಾಟೊ ಪ್ಯಾಚ್ ಸುದ್ದಿಯಲ್ಲಿತ್ತು, ಇದು ಏನು ಅಂತ ಕೇಳ್ಬೋದು. ಓಕೆನಾ, ಇದೊಂದು ಹವಳದ ದಿಬ್ಬ. ಏನು ಇದು ಹವಳ? ಹವಳ ಅಂದರೆ ನಿಮಗೆ ಕೋರಲ್ಸ್ ಅಂತ ಕರೀತಾರೆ, ನೀವು ಎನ್ವೈರ್ಮೆಂಟ್ ಓದುವಾಗ ಇದು ಓದಿರಬೇಕು, ಕೋರಲ್ ರೀಫ್ಸ್ ಸಂಬಂಧಪಟ್ಟಂತೆ. ಲಕ್ಷದ್ವೀಪದ ನೋಡಿ ಕದ್ಮತ್ ಅಂತ ದ್ವೀಪ ಇದೆ. ಆಗ್ನೇಯ ಭಾಗದಲ್ಲಿ ಬೃಹತ್ ಗಾತ್ರದ ಪೊಟ್ಯಾಟೊ ಪ್ಯಾಚ್ ಹವಳದ ದಂಡೆಯಿಂದನ್ನು ಅಂದರೆ ದಿಬ್ಬ ಅಥವಾ ದಿಣ್ಣೆ ಸಂಶೋಧಕರು ಹೊಸದಾಗಿ ಪತ್ತೆ ಹಚ್ಚಿದ್ದಾರೆ. ನೋಡಿ, ಹವಳದ ದಿಣ್ಣೆ ಬಗ್ಗೆ ನಿಮಗೆ ಇಲ್ಲಿ ಸ್ವಲ್ಪ ಹೇಳ್ತೀನಿ ನೋಡಿ. ಹವಳದ ದಿಬ್ಬೆ ಬಗ್ಗೆ ಅದರಲ್ಲಿ 3 ರೀತಿ ಇರ್ತವೆ. ನೀರೊಳಗಡೆ ಕಂಡುಬರ್ತದೆ, ನೀರೊಳಗಡೆ ಕಂಡುಬರುವಂಥ ಜೀವಿಗಳು. ಇದರಲ್ಲಿ 2 ಜೀವಿಗಳಿರ್ತವೆ. ಯಾವ ಜೀವಿಗಳು ನೋಡಿ, ಒಂದು ಕೋರಲ್ಸ್ ಅಂದರೆ 2 ಜೀವಿಗಳು ಸೇರಿ ಆಗಿರೋದು. ಒಂದು ಪಾಲಿಪ್ ಅಂತ, ಪಾಲಿಪ್, ಇನ್ನೊಂದು ಝೂಕ್ಸಾಂಥೆಲ್ಲಾ ಅಂತ, ಜೂಕ್ಸಾಂಥೆಲ್ಲೆ ಅಂತಲೂ ಕರೀತಾರೆ, ಜೂಕ್ಸಾಂಥೆಲ್ಲಾ ಅಂತಲೂ ಕರೀತಾರೆ. ಈ 2, ಇದು ಒಂದು ಪ್ರಾಣಿ, ಇದೊಂದು ಅನಿಮಲ್, ಇದು ಓಕೆನಾ, ಇದು ಪ್ರಾಣಿ. ಬಟ್ ಇದೊಂದು ಪ್ಲಾಂಟ್, ಸಸ್ಯ. ಇವೆರಡು ಒಟ್ಟಿಗೆ ಇರ್ತವೆ. ಇವೆರಡು ಒಟ್ಟಿಗೆ ಇರೋದನ್ನ ಯಾವ ಸಂಬಂಧ ಇದೆ ಇವೆರಡು ನಡುವೆ ಅಂತಂದರೆ ವೆರಿ ಇಂಪಾರ್ಟೆಂಟ್, ಸಿಂಬಯೋಸಿಸ್ ಅಂತ ಕರೀತಾರೆ ಅದನ್ನು. ಸಿಂಬಯೋಸಿಸ್ ಅಂದರೆ ಕನ್ನಡದಲ್ಲಿ ಪರಸ್ಪರ ಅವಲಂಬನೆ ಅಂತ ಇರ್ತದೆ. ನೀವು ಸಿಂಬಯೋಸಿಸ್ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಇದರಲ್ಲಿ ಸಂಬಂಧಗಳಿದ್ದಾವೆ. ನೀವು ಎನ್ವೈರ್ಮೆಂಟ್ ಓದಿರ್ತೀರಾ, ಮ್ಯೂಚುವಲಿಸಮು, ಸಿಂಬಯೋಸಿಸು, ಕಮೆನ್ಸಾಲಿಸಮ್, ಅಮೆನ್ಸಾಲಿಸಮ್, ಪ್ರಿಡೇಷನ್ನು, ಕಾಂಪಿಟೇಷನ್, ಈ ಥರ ಸಂಬಂಧಗಳಿದ್ದಾವೆ. ಅಲ್ಲಿ ಕನ್ನಡದಲ್ಲಿ ತಪ್ಪು ಕೊಟ್ಬಿಡ್ತಾನೆ ಒಂದೊಂದು ಎಕ್ಸಾಂಪಲಿಗೆ. ನೋಡಿ, ಒಂದು ಎಕ್ಸಾಂಪಲ್ ಸಿಂಬಯೋಸಿಸ್ಗೆ ಸಹಜೀವನ ಅಂತ ಕೊಟ್ಟಿದ್ದಾನೆ, ಇನ್ನೊಂದು ಎಕ್ಸಾಂಪಲ್ ಪರಸ್ಪರ ಅವಲಂಬನೆ ಅಂತ ಕೊಟ್ಟಿದ್ದಾನೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಕೊಟ್ಬಿಡ್ತಾನೆ. ಸೊ ಅದಕ್ಕೆ ಸಿಂಬಯೋಸಿಸ್, ಇದರಲ್ಲಿ ಮಾತ್ರ ಈ ವರ್ಡ್ನ ನೆನ್ಪಿಟ್ಕೊಳ್ಳಿ, ಸಿಂಬಯೋಸಿಸ್ ಅಂತ. ಈ 2 ಜೀವಿಗಳ ನಡುವೆ ಸಿಂಬಯೋಸಿಸ್ ಇದೆ. ಸಿಂಬಯೋಸಿಸ್ ಅಂದ್ರೇನು? ಪರಸ್ಪರ 2 ಪ್ರಭೇದ ಜೀವಿಗಳು ಜೊತೆ ಸೇರಿದಾಗ ಇಲ್ಲೊಂದು ಜೀವಿ ಇದೆ, ಇದರಿಂದ ಇದಕ್ಕೂ ಲಾಭ ಆಗುತ್ತೆ, ಇದರಿಂದ ಇದಕ್ಕೂ ಲಾಭ ಆಗುತ್ತೆ, ಎರಡಕ್ಕೂ ಪರಸ್ಪರ ಬೆನಿಫಿಟ್ ಆಗೋ ಥರ ಇದ್ರೆ, ಮತ್ತೆ 2 ಸಾಯೋವರೆಗೂ ಕೊನೆಯವರೆಗೂ ಜೊತೆಲೇ ಇದೆ ಅಂತಂದ್ರೆ ಅದನ್ನ ಸಿಂಬಯೋಸಿಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಕಲ್ಲುಗಳಿದಾವೆ, ಲೈಕೆನ್ಸ್ ಗೊತ್ತಲ್ವ ನಿಮಗೆ, ಕಲ್ಲುಗಳು. ಈ ಕಲ್ಲುನಲ್ಲಿ 2 ಜೀವಿ ಯಾವುದ್ರಿಂದ ಆಗಿದೆ ಅಂತ ಕ್ವಶನ್ ಆಗಿದೆ ಅಲ್ವಾ, ಕ್ವಶನ್ ಆಲ್ರೆಡಿ 2-3 ಸಲ ಆಗಿದೆ. ಏನಂತ, ಯಾವ ಜೀವಿಗಳು ನೋಡಿ, ಒಂದು ಶೈವಲ ಇದೆ ಅಂದರೆ, ಇನ್ನೊಂದು ಶಿಲೀಂಧ್ರ ಇದೆ. ಆಲ್ಗೆ ಮತ್ತು ಫಂಗಿ 2 ಸೇರ್ಕೊಂಡಿರೋದನ್ನೇ ನಾವು ಲೈಕೆನ್ಸ್ ಅಂತ. ಕಲ್ಲು ಮೇಲೆಲ್ಲ ಬೆಳೆಯುತ್ತೆ ನೋಡಿ, ಕಲ್ಲು ಮರದ ಮೇಲೆಲ್ಲ ಬೆಳೆಬಿಡುತ್ತೆ. ಪೊಲ್ಯೂಷನ್ ಇಲ್ದಿರೋ ಜಾಗದಲ್ಲಿ ಮಾತ್ರ ಬೆಳೀತದೆ, ಬೆಂಗಳೂರಲ್ಲಿ ಬೆಳೆಯಲ್ಲ. ಯಾಕಂದರೆ ಇದೊಂದು ಬಯೋ ಇಂಡಿಕೇಟರ್ ಅಂತಲೂ ಕರೀತಾರೆ, ಅದೊಂದು ಟಾಪಿಕ್. ಬಯೋ ಇಂಡಿಕೇಟರ್ ಅಂದರೆ ಪರಿಸರದಲ್ಲಾಗೋ ಬದಲಾವಣೆ ಸೂಚಿಸುತ್ತೆ. ಬೆಂಗಳೂರಲ್ಲಿ ಯಾಕೆ ಬೆಳೆಯಲ್ಲ, ಇದು ಪೊಲ್ಯೂಷನ್ ಜಾಸ್ತಿ ಇದೆ. ಮಲೆನಾಡಲ್ಲಿ ಯಾಕೆ ಬೆಳೆಯುತ್ತೆ, ಪೊಲ್ಯೂಷನ್ ಇಲ್ಲ, ಅದಕ್ಕೆ ಬೆಳೆಯುತ್ತೆ. ಶೈವಲ ಮತ್ತು ಶಿಲೀಂಧ್ರ ಸೇರಿ ಆಗಿರೋದು. ಹಾಗೆ ಕೋರಲ್ ಅನ್ನೋದು 2 ಜೀವಿಗಳ ಸೇವೆ, ಒಂದು ಪಾಲಿಪ್ ಅನ್ನೋದು ಪ್ರಾಣಿ, ಝೂಕ್ಸಾಂಥೆಲ್ಲೆ ಅನ್ನೋದು ಪ್ಲಾಂಟ್. 2 ನಡುವೆ ಯಾವ ಸಂಬಂಧ ಇದೆ? ಈ 2 ನಡುವೆ, ಕಲ್ಲು ಮತ್ತು ಶೈವಲ ಶಿಲೀಂಧ್ರದಲ್ಲಿ ಇರೋದು ಅದನ್ನೇ, ಪಾಲಿಪ್ ಝೂಕ್ಸಾಂಥೆಲ್ಲೆ ನಡುವೆ ಇರೋದು ಕೂಡ ಸಿಂಬಯೋಸಿಸ್, ಪರಸ್ಪರ ಅವಲಂಬನೆ. ಓಕೆನಾ, ಒಂದು ಸತ್ತೋದ್ರೆ ಇನ್ನೊಂದು ಸತ್ತೋಗ್ಬಿಡುತ್ತೆ, ಅದರ ಅರ್ಥ. ಓಕೆ, ನೆಕ್ಸ್ಟ್, ಪೊಟ್ಯಾಟೊ ಪ್ಯಾಚ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಏನು, ಎಲ್ಲಿ ಅಂತ ಕೇಳ್ಬೋದು, ಹಾಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತದ ಮೊದಲ ನ್ಯಾಯಾಂಗ ಸಂಯೋಜಿತ ವನ್ಯಜೀವಿ ಅಪರಾಧ ವ್ಯವಸ್ಥೆ. ನೋಡಿ, ಕೇರಳ ಸರ್ಕಾರ ವನ್ಯಜೀವಿ ಸಂರಕ್ಷಣೆ ಸಂಬಂಧ ಸಾಕಷ್ಟು ನ್ಯೂಸ್ ಅವಾಗವಾಗ ಬರ್ತಾ ಇರ್ತದೆ. ಓಕೆನಾ, ಸೊ ಈ ಕೇರಳಮ್ಮ ಆಗಿದೆ ಇವಾಗ, ಇದು ಕೇರಳಂ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. ಈ ಕೇರಳ ಇದೆ, ಇದನ್ನು ಕೇರಳಂ ಅಂತ ಮಾಡಿದ್ದಾರೆ ಇವಾಗ. ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಹಳೆ ಕರೆಂಟ್ ಅಫೇರ್ಸ್ ಇದು ಗೊತ್ತಿದೆ. ಯಾವ ಸಂವಿಧಾನದ ಆರ್ಟಿಕಲ್ನ ಯೂಸ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಯಾವ ಸಂವಿಧಾನದ ವಿಧಿಯನ್ನು ಯೂಸ್ ಮಾಡಿ ಕೇರಳವನ್ನು ಕೇರಳಂ ಆಗಿ ಕನ್ವರ್ಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಕ್ರೆಡಿಟ್ಸ್ ಇರೋದು ಇದು. ಅಂದರೆ ರಾಜ್ಯ ರಿಕ್ವೆಸ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರ ಮಾಡುತ್ತೆ. ಕೇಂದ್ರ ಸರ್ಕಾರ ಫೈನಲ್ ಮಾಡೋದು ಇವರೇನೆ, ಬಟ್ ಮಾಡಬೇಕಂದ್ರೆ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು, ಯಾವ ಆರ್ಟಿಕಲ್ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡುತ್ತೆ ಅಂತ ಹೇಳಿ ಓಕೆ ಕಮೆಂಟ್ ಮಾಡಬೇಕು. ಓಕೆ, ಕೇರಳ ಅರಣ್ಯ ಇಲಾಖೆಯು ತನ್ನ ವನ್ಯಜೀವಿ ಅಪರಾಧ ನಿಯಂತ್ರಣ ವ್ಯವಸ್ಥೆಯಾದ ಹಾಕ್, ನೋಡಿ ನಿಮ್ಗೆ ಹಾಕ್ ಫುಲ್ ಫಾರ್ಮ್ ಏನು ಅಂತಲೂ ಕೇಳಿದ್ದಾರೆ ಆಲ್ರೆಡಿ. ಹಾಕ್ ವ್ಯವಸ್ಥೆ ಡೆವಲಪ್ ಮಾಡಿದ್ದು ಯಾರು ಅಂತಲೂ ಕೇಳಿದ್ದಾರೆ. ಹಾಕ್ನೊಂದಿಗೆ ಈ ಕೋಡ್ ವ್ಯವಸ್ಥೆಯನ್ನು ಸಂಯೋಜಿಸಿ ಬಿಡುಗಡೆ ಮಾಡಿದೆ. ಈ ಮೂಲಕ ಸಂಪೂರ್ಣ ಡಿಜಿಟಲೀಕರಣಗೊಂಡ ಹಾಗೂ ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲ್ಪಟ್ಟ ವನ್ಯಜೀವಿ ಅಪರಾಧ ನಿರ್ವಹಣಾ ವ್ಯವಸ್ಥೆಯನ್ನು ಹೊಂದಿರುವ ಭಾರತದ ಮೊದಲ ರಾಜ್ಯ ಎಂಬ ಹೇಳಿಕೆಗೆ ಕೇರಳ ಪಾತ್ರವಾಗಿದೆ. ಈ ಹಾಕ್ ಅಂದ್ರೆ ಏನಪ್ಪ ನೋಡಿ, ಹಾಕ್ ಅಂದ್ರೆ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನೆಲ್ ಅಂತ ಕರೀತಾರೆ. ಅಂದರೆ ವಿರೋಧಿ ಚಟುವಟಿಕೆಗಳ ನಿಗಾ ವ್ಯವಸ್ಥೆ. ಕಾಡಲ್ಲಿ ವನ್ಯಜೀವಿಗಳ ಸಂಬಂಧ ಬೇಟೆಯಾಡೋದು, ಓಕೆ,
ಹಂಟಿಂಗ್ ಪೋಚಿಂಗ್ ಇದೆಲ್ಲ ಇರುತ್ತೆ, ಮರ ಕಡೋದು ಇದೆಲ್ಲ, ಅದನ್ನು ವಾಚ್ ಮಾಡೋಕ್ಕೆ ಅಂತ ಇರುವಂಥದ್ದು ಒಂದು ಸಿಸ್ಟಮ್ ಇದು ಕೇರಳ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಅದನ್ನು ಹಾಕ್ ಅಂತ ಕರೀತಾರೆ. ಒಂದು ಅಂತರ್ಜಾಲ ವ್ಯವಸ್ಥೆ ನೋಡಿ ಇದು. ಇದು ವನ್ಯಜೀವಿ ಅಪರಾಧಿಗಳು ಮತ್ತು ವನ್ಯಜೀವಿಗಳ ಸಾವಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಪರಸ್ಪರ ಸಂಪರ್ಕಿಸುವ ವ್ಯವಸ್ಥೆಯಾಗಿದೆ. ಓಕೆ, ಇದು ಗೊತ್ತಿಲ್ಲ. ಇದನ್ನು ನ್ಯಾಂಗ್ ಜೊತೆ ಕನೆಕ್ಟ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಕೇರಳದಲ್ಲಿ, ಅದು ಗೊತ್ತಿಲ್ಲ ನಿಮಗೆ. ನೆಕ್ಸ್ಟ್ ನೋಡಿ, 5% ಮಾಡೆಲ್ ಅಂತ ಕೇಳ್ತಾರೆ. 5% ಮಾದರಿ ಯಾವ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಅದೇನು ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ಛತ್ತೀಸ್ಗಢ ಎಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅನ್ನೋದು ಕ್ವಶನ್ ಆನ್ಸರ್ ಛತ್ತೀಸ್ಗಢ. ಇದೇನು ಇದು ಅಂದರೆ ಅಂತರ್ಜಾಲ ಸಂರಕ್ಷಣೆ. ಓಕೆ ನೋಡಿ, ಎಲ್ಲ ಪಾಯಿಂಟು ಇಲ್ಲೇ ಇದೆ. ಅಂತರ್ಜಾಲ ಸಂರಕ್ಷಣೆಗೆ ಮಾಡಿದ್ದಾರೆ, ಛತ್ತೀಸ್ಗಢದಲ್ಲಿ ಮಾಡಿರೋದು 5% ಮಾಡೆಲ್ ಅಂತ, 5% ಮಾದರಿ ಅಂತ. ತೀವ್ರ ತಾಪಮಾನ ಮತ್ತು ನೀರಿನ ಅಭಾವದ ನಡುವೆಯೂ ಛತ್ತೀಸ್ಗಢದ ಕೊರಿಯಾ ಜಿಲ್ಲೆಯು ತನ್ನ 5% ಮಾದರಿಯ ಮೂಲಕ ಅಂತರ್ಜಲ ಸಂರಕ್ಷಣೆಯಲ್ಲಿ ರಾಷ್ಟ್ರೀಯ ಮಾದರಿಯಾಗಿ ಹೊರಹೊಮ್ಮಿದೆ. ಈ ಉಪಕ್ರಮವು ಮಳೆ ನೀರಿನ ಕೊಯ್ಲು, ವೆರಿ ಇಂಪಾರ್ಟೆಂಟ್, ಮಳೆ ನೀರಿನ ಕೊಯ್ಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸಲು ಸಮುದಾಯವೇ ಮುಂದಾಳತ್ವ ವಹಿಸಿರುವ ಜಲ ಸಂಚಯ. ನೋಡಿ, ಇದು ಹೆಸರು ಆ್ಯಕ್ಚುಲಿ ಛತ್ತೀಸ್ಗಢದಲ್ಲಿ ಕರೆಯೋ ಹೆಸರು ಇದು, ಈ ಹೆಸರು ನೆನ್ಪಿಟ್ಕೊಳ್ಳಿ. ಜಲ ಸಂಚಯ ಜನ ಭಾಗಿದಾರಿ ಅಂತ. ಓಕೆನಾ, ಈ ಪರಿಕಲ್ಪನೆಯನ್ನು ಆಧರಿಸಿದೆ. ಪ್ರಮುಖ ಅಂಶಗಳು 5% ಮಾದರಿ. ರೈತರು ತಮ್ಮ ಕೃಷಿ ಭೂಮಿಯ, ನೋಡಿ ಇದೇನು 5% ಮಾದರಿ ಸಿಂಪಲ್. ಈಗ ಎಷ್ಟೋ ಜಮೀನು ಇರ್ತದೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಎಷ್ಟಾದರೂ ಇರಲಿ, ಒಟ್ಟಾರೆ ಜಮೀನಲ್ಲಿ 5% ಏರಿಯಾನ ಗುಂಡಿ ತೆಗೆದು ಬಿಡಬೇಕು, ಮಳೆ ನೀರು ಬಂದು ನಿಂತ್ಕೊಳ್ಳಿ ಅಂತ. ಅದೇ ಈ ಕಾನ್ಸೆಪ್ಟು. ರೈತರು ತಮ್ಮ ಕೃಷಿ ಭೂಮಿ 5% ಜಾಗವನ್ನು ಸ್ವಯಂ ಪ್ರೇರಿತವಾಗಿ ಏನು ಮಾಡಬೇಕು, ಅದನ್ನು ಗುಂಡಿ ತೆಗೆದು ಬಿಡಬೇಕು. ಅಲ್ಲಿ ಮಳೆ ನೀರು ಬಂದಾಗ ತುಂಬ್ಕೊಂಡು ಅಂತರ್ಜಲ ಹೆಚ್ಚಾಗಿದೆ. ಅದೇ ಕಾನ್ಸೆಪ್ಟ್ ಇದು. ಅನುದಾನ ಯಾರು ಕೊಡ್ತಿದ್ದಾರೆ ನೋಡಿ, ಇದನ್ನು MGNREGA, ಈಗ VBG ರಾಮ್ಜಿಯನ್ನು ಚೇಂಜ್ ಮಾಡಿದ್ದಾರೆ. ಸೊ MGNREGA ಅಂಡರ್ಲಿ ಇದನ್ನು ಮಾಡಲಾಗುತ್ತೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಗ್ರಾಮೀಣ ಅಂತ ಮಾಡಿದ್ದಾರೆ. ಇದನ್ನ VBG ರಾಮ್ಜಿ ಅಂತ ಮಾಡ್ಕೊಂಡದ್ದು, ಇದರ ಅಂಡರ್ಲಿ ಮಾಡೋದು ಇದನ್ನು. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತದ ಮೊದಲ 3D ಮುದ್ರಿತ ಕೃತಕ ಹವಳದ ದಿಬ್ಬಗಳು. ನೋಡಿ, 3Dನಲ್ಲಿ ಮುದ್ರೆ ಮಾಡಿದ್ದಾರೆ, ಅಂದರೆ ಅದರ ಪ್ರಿಂಟ್ ಮಾಡಿದ್ದಾರೆ ಅಂತ. ನಿಮಗೆ ಆಲ್ರೆಡಿ ನ್ಯೂಸಲ್ಲಿ ಇದ್ದಾವೆ, ಒಂದು 3 ವರ್ಡ್ ಹೇಳ್ತೀನಿ ನೋಡಿ. ಒಂದು ಬಯೋರಾಕ್ ಟೆಕ್ನಾಲಜಿ ಅಂತ, ಬಯೋರಾಕ್ ಟೆಕ್ನಾಲಜಿ. ಇನ್ನೊಂದು ಆರ್ಟಿಫಿಷಿಯಲ್ ಕೋರಲ್ಸ್ ಅಂದರೆ ಕೃತಕ ಹವಳದ ದಿಬ್ಬ ಅಂತ. ಈಗಿರೋದು ಆರ್ಟಿಫಿಷಿಯಲ್ಲೇ, ಬಟ್ ಇದು 3D. ಇದು ಕೂಡ ಆರ್ಟಿಫಿಷಿಯಲ್ ಬಟ್ 3D. ಇವು 3 ನಿಮಗೆ ಗೊತ್ತಿರಬೇಕು. ಬಯೋರಾಕ್ ಆಲ್ರೆಡಿ ಕ್ವಶನ್ ಆಗಿದೆ IAS ಫಿಲಿಮ್ಸಲ್ಲೇ. ಬಯೋರಾಕ್ ಟೆಕ್ನಾಲಜಿನ ಹವಳಗಳನ್ನ ರೀಸ್ಟೋರ್ ಮಾಡೋದಕ್ಕೆ ಅಂತ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಟೆಕ್ನಾಲಜಿ. ಹವಳಗಳು ಹಾಳಾಗ್ತಿದ್ವಲ್ಲ, ಕ್ಲೋರಲ್ ಬ್ಲೀಚಿಂಗ್ ಆಗ್ತಾ ಇತ್ತು, ಅದನ್ನು ತಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಗುಜರಾತ್ನ ಕಚ್ ಪ್ರದೇಶದಲ್ಲಿ ಬಯೋರಾಕನ್ನು ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ಆರ್ಟಿಫಿಷಿಯಲ್ ಮೆಸ್ಗಳನ್ನ ಈ ಥರ ಮಾಡಿ ಸಮುದ್ರದೊಳಗಡೆ ಇಟ್ಟಿರ್ತಾರೆ. ಅದರ ಮೇಲೆ ಒರಿಜಿನಲ್ ಕೋರಲ್ನ ಬಿಟ್ಟು ಬೇಗ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ. ಕರೆಂಟ್ ಎಲ್ಲ ಶಾಕ್ ಕೊಡೋದ್ರಿಂದ ಬೇಗ ಬೆಳೀತವೆ, ಬಿಸಿ ಇದ್ದರೆ. ಇದು ಬಯೋರಾಕ್ ಒರಿಜಿನಲ್ ಕೋರಲ್ಲು. ಆರ್ಟಿಫಿಷಿಯಲ್ ಕೋರಲ್ ಅಂದರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದೆ ನೋಡಿ, ಬಯೋರಾಕಲ್ಲಿ ಕಚ್ ಪ್ರದೇಶದಲ್ಲಿ, ಗುಜರಾತ್ನ ಕಚ್ಚು. ಆರ್ಟಿಫಿಷಿಯಲ್ ಕೋರಲ್ಸ್ ಎಲ್ಲಿ ಡೆವಲಪ್ ಮಾಡಿದರೆ ಕೃತಕ ಹವಳಗಳನ್ನ ಅಂತಂದರೆ ಮುಂಬೈನ ವರ್ಲಿ ಕೋಳಿವಾಡ. ಇವೆಲ್ಲ ನೀವು ಬರ್ಕೋಬೇಕು, ಇಲ್ಲ ವಿಡಿಯೋನ 2 ರಿಂದ 3 ಸರಿ ನೋಡಬೇಕು. ವರ್ಲಿ ಕೋಳಿವಾಡ, ಇವೆಲ್ಲ ಕರೆಂಟ್ ಅಫೇರ್ಸ್ಗಳು. ವರ್ಲಿ ಕೋಳಿವಾಡ ಅನ್ನೋ ಪ್ಲೇಸಲ್ಲಿ ಆರ್ಟಿಫಿಷಿಯಲ್ ಕೋರಲ್ನ ಮಾಡಿದ್ದಾರೆ. ಅಂದರೆ ಎಲ್ಲ ಅದು ಹವಳದ ಜೀವಿ ಥರ ಕಾಣುತ್ತೆ, ಬಟ್ ಎಲ್ಲ ಆರ್ಟಿಫಿಷಿಯಲ್, ಪ್ಲಾಸ್ಟಿಕ್ಕು, ಟೈರು, ಸಿಮೆಂಟ್ ಎಲ್ಲ ಯೂಸ್ ಮಾಡಿ ಕಲರ್ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಟೂರಿಸಮ್ ಇಂಪ್ರೂವ್ ಮಾಡಬೇಕಂತ. ಈಗ ಬಂದಿರೋದು ಆರ್ಟಿಫಿಷಿಯಲ್ ಬಟ್ 3D ಪ್ರಿಂಟೆಡ್. ಇದು ಡಿಫ್ರೆನ್ಸು. 3D ಪ್ರಿಂಟೆಡ್ ಮಾಡಿರೋದು. 3D ಇಂಜಿನ್ ಪ್ರಿಂಟ್ ಮಾಡಿದ ಗೊತ್ತಾ, ರಾಕೆಟ್ ಇಂಜಿನ್ ರೀಸೆಂಟಾಗಿ ನೀವು ಗೊತ್ತಿರೋ ಕಮೆಂಟ್ ಮಾಡಿ ನೋಡುವ, ಯಾವ ಕಂಪ್ನಿ ಮಾಡಿರೋದು ಅಂತ. ಸೆನ್ಸರ್ ಟೆಕ್ನಾಲಜಿ ಮಾಡೋ ಅದ್ರ ಬಗ್ಗೆ ಹೇಳ್ತೀನಿ, ನೀವು ಗೊತ್ತಿರೋ ಕಮೆಂಟ್ ಮಾಡ್ಬೋದು. ಸಮುದ್ರದ ಪರಿಸರವನ್ನು ಪುನಶ್ಚೇತನಗೊಳಿಸಲು ತಮಿಳುನಾಡು ಸರ್ಕಾರ, ನೋಡಿ ಎಲ್ಲಿ ಮಾಡಿದರೆ, ತಮಿಳುನಾಡು ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ. ಯೋಜನೆ ಯಾವುದಪ್ಪ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. 2ನೇ ಹಂತದ ಅಡಿಯಲ್ಲಿ ಭಾರತದ ಮೊದಲ, ನೋಡಿ ಇಂಡಿಯಾ ಫಸ್ಟ್, ಇದು ಭಾರತದ ಮೊದಲ 3D ಮುದ್ರಿತ ಕೃತಕ ಹವಳ ದಿಬ್ಬಗಳ ರಚನೆಗಳನ್ನು ತಮಿಳುನಾಡಿನಲ್ಲಿ ರಾಮನಾಥಪುರಂ ಕರಾವಳಿಯಲ್ಲಿ ಅಳವಡಿಸಲು ಮುಂದಾಗಿದೆ. ವೆರಿ ಇಂಪಾರ್ಟೆಂಟ್. ತಮಿಳುನಾಡಲ್ಲಿ ರಾಮನಾಥಪುರ ಕರಾವಳಿ ಇದೆಯಲ್ಲ, ರಾಮನಾಥಪುರಂ, ಆ ಕರಾವಳಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಆರ್ಟಿಫಿಷಿಯಲ್ ಕೋರಲ್ ಬಟ್ 3D ಮುದ್ರಿತ. 3Dನಲ್ಲಿ ಅದನ್ನು ಡಿಸೈನ್ ಎಲ್ಲ ಮಾಡಿರ್ತಾರೆ, ಆ ಮೀನುಗಳೆಲ್ಲ ಒಳಗೆ ಕೂತ್ಕೊಳ್ಳೋಕೆ ಅದೆಲ್ಲ ಜಾಗ ಇರ್ತದೆ, ಅವಳ ಥರ ಕಾಣೋ ಥರ 3Dನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಓಕೆನಾ, ಸೊ ಇಂಪಾರ್ಟೆಂಟ್ ಇಷ್ಟು. ಕೃತಕ ಹವಳದ ದಿಬ್ಬಗಳ 6 ವಿನ್ಯಾಸಗಳನ್ನು ಪರೀಕ್ಷಿಸಲಾಗುವುದು. ಇವುಗಳ ಬಾಳಿಕೆ ಮತ್ತು ಪರಿಸರದ ಮೇಲೆ ಬೀರೋ ಪರಿಣಾಮಗಳನ್ನು ಪರಿಶೀಲಿಸಿದ ನಂತರ ದೊಡ್ಡ ಪ್ರಮಾಣದಲ್ಲಿ, ಈಗ ಪೈಲಟ್ ಪ್ರಾಜೆಕ್ಟ್ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ವೆಲ್ ಆ್ಯಂಡ್ ಗುಡ್ ಅಂತ ಅನ್ಸಿದ್ರೆ ಆ ನಂತರ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋತಾರೆ. ಓಕೆನಾ, ಇಲ್ಲಿ ನಿಮ್ಗೆ ಇಲ್ಲಿ ಬರೆದಿರೋಂಥ ಪಾಯಿಂಟ್ಗಳು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಅದೇ ಇದು ಆ್ಯಕ್ಚುಲಿ ಅದೇ ಟಾಪಿಕಲ್ಲಿ ಕಂಟಿನ್ಯೂ ಆಗಿದೆ. ಯಾರು ಮಾಡಿದ್ದು ಅಂತ ಕೊಟ್ಟಿದ್ದಾರೆ. ICAR ಕೇಂದ್ರ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯು ವಿಶಾಖಪಟ್ಟಣಂನ ಕೇಂದ್ರದ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಯಾರು? ICAR ಅದ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಅವರು ಕೇಂದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯು ಅವರು ಸೇರ್ಕೊಂಡು ಮಾಡ್ತಾ ಇರೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಹಿಂದೆ ಬಳಸುತ್ತಿದ್ದ ಕಾಂಕ್ರೀಟ್ ದಿಬ್ಬಗಳಿಂದ, ನೋಡಿ ಇಲ್ಲೆಲ್ಲ ಫಸ್ಟ್ ಕಾಂಕ್ರೀಟ್ ದಿಬ್ಬಗಳನ್ನ ಬಳಸ್ತಾ ಇದ್ರು ಹಿಂದೆ. ಅಂದರೆ ನಾನು ಆರ್ಟಿಫಿಷಿಯಲ್ ಕೋರಲ್ ಅಂತ ಹೇಳಿದ್ನಲ್ಲ, ಅಲ್ಲಿ
ಕಾಂಕ್ರೀಟ್ ದಿಬ್ಬಗಳಿಗಿಂತ ಇವು ಭಿನ್ನವಾಗಿವೆ. ಕಬ್ಬಿಣ ರಹಿತವಾಗಿರುವ ಈ ರಚನೆಗಳನ್ನು 3D ಮುದ್ರಣದ ಮೂಲಕ ತಯಾರಿಸಲಾಗಿದೆ. ಇವುಗಳಲ್ಲಿ ಸಣ್ಣ ರಂಧ್ರಗಳು, ಮಡಿಕೆಗಳಿದ್ದು ಸಮುದ್ರ ಜೀವಿಗಳಿಗೆ ವಾಸಿಸಲು ಹೆಚ್ಚಿನ ಜಾಗ ಮತ್ತು ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ. ಇದಕ್ಕೆ ಫಂಡಿಂಗು ಕೇಂದ್ರ ಮತ್ತು ನೋಡಿ ಕಿಸಾನ್ ಅವೆಲ್ಲ ಹೇಳಿದ್ನಲ್ಲ ಈ ಯೋಜನೆ ನೋಡಿ ಇಲ್ಲಿ ಯಾವುದೋ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಇಬ್ಬರು ಅದಕ್ಕೆ ದುಡ್ಡು ಹಾಕಬೇಕು. ಎಷ್ಟು ನೋಡಿ 60-40. ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಗಳು ಜಂಟಿಯಾಗಿ, ಕೇಂದ್ರ ಸರ್ಕಾರ 60% ಕೊಡ್ತದೆ, ತಮಿಳುನಾಡು ಸರ್ಕಾರ 40% ಹಾಕಬೇಕು. ಇದನ್ನು 60-40 ಅಂತ ಕರೀತಾರೆ. ಇದನ್ನು ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಂತ ಕರಿಬೇಕು. ಕೇಂದ್ರ ಪ್ರಾಯೋಜಿತ ಅಥವಾ ಕೇಂದ್ರ ಅನುದಾನಿತ ಯೋಜನೆ ಅಂತ. ಎಲ್ಲಿಗೆ ಮಾಡ್ತಿರೋದು? ಕೇರಳದ ತಮಿಳುನಾಡಿನ ರಾಮನಾಥಪುರದಲ್ಲಿ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ಕೋರಲ್ ರೀಫ್ಸ್. ನೆಕ್ಸ್ಟ್, ಅಕ್ರಮ ಮೀನುಗಾರಿಕೆಯನ್ನು ತಡೆಗಟ್ಟಲು ಮೊಂಬಾಸಾ ಘೋಷಣೆ. ಡೈರೆಕ್ಟ್ ಕ್ವಶನ್ ಇದು. ಮೊಂಬಾಸಾ ಘೋಷಣೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಓಕೆ, ಅಕ್ರಮ ಮೀನುಗಾರಿಕೆಯನ್ನು ತಡೆಗಟ್ಟೋದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ಬರ್ತಿದೆ. ಕೀನ್ಯಾದ ಮೊಂಬಾಸಾದಲ್ಲಿ ನಡೆದ 11ನೇ ನಮ್ಮ ಸಾಗರ ಸಮ್ಮೇಳನ, ಅವರ್ ಓಷನ್ ಕಾನ್ಫರೆನ್ಸ್, ಅಕ್ರಮ ವರದಿಯಾಗದ ಮತ್ತು ಅನಿಯಂತ್ರಿತ ಮೀನುಗಾರಿಕೆಯನ್ನು ನಿಯಂತ್ರಿಸಲು ಜಾಗತಿಕ ರಾಷ್ಟ್ರಗಳ ಮೊಂಬಾಸಾ ಘೋಷಣೆಯನ್ನು ಅಂಗೀಕರಿಸಿವೆ. ಇದು ಸಾಗರ ಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಅಂದರೆ ಮೊಂಬಾಸಾ ಅನ್ನೋದು ಅಲ್ಲೇ ಕೀನ್ಯಾದಲ್ಲೇ ಬರುವಂಥ ಒಂದು ಸಿಟಿ. ಓಕೆ, ಕೀನ್ಯಾದಲ್ಲಿ ಬರುವಂಥ ಸಿಟಿ. ಅಲ್ಲಿ ಕಾನ್ಫರೆನ್ಸ್ ಮಾಡೋದಂತ ತಗೊಂಡಂಥ ನಿರ್ಧಾರಗಳನ್ನೇ ಮೊಂಬಾಸಾ ಘೋಷಣೆ ಅಂತ ಕರೀತಾರೆ. ಡೈರೆಕ್ಟ್ ಕ್ವಶನ್ ಆಗುತ್ತೆ ಇದು. ಮೊಂಬಾಸಾ ಘೋಷಣೆ ಯಾವುದು ಸಂಬಂಧಪಟ್ಟಿದೆ ಅಂತಂದರೆ ಅಕ್ರಮ ಮೀನುಗಾರಿಕೆಯನ್ನು ತಡೆಗಟ್ಟಲು. ಮೊಂಬಾಸಾ ಎಲ್ಲಿದೆ? ಕೀನ್ಯಾದಲ್ಲಿದೆ. ಅಷ್ಟೇ ಸಾಕಿದ್ರ ಬಗ್ಗೆ. ನೆಕ್ಸ್ಟ್, ಜಾಗತಿಕ ಪವನ ದಿನ. ವಿಂಡ್ ಎನರ್ಜಿ ಬರುತ್ತಲ್ಲ ಫ್ರೆಂಡ್ಸ್, ವಿಂಡಿಂದ ಎನರ್ಜಿ ಉತ್ಪಾದನೆ ಮಾಡ್ತೀವಿ. ಪವನ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಜೂನ್ 15ನೇ ತಾರೀಕು. ಇದೇನು ಡೇ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಮಗೆ, ಬಟ್ ಅದ್ರ ಹಿಂದೆ ಇರುವಂಥದ್ದು ಇವು ಇಂಪಾರ್ಟೆಂಟು. ಏನಂತಂದರೆ ಅತಿ ಹೆಚ್ಚು ವಿಂಡ್ ಎನರ್ಜಿ ಉತ್ಪಾದನೆ ಮಾಡೋ ರಾಜ್ಯಗಳು ಯಾವುದು ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಗುಜರಾತ್ ಹೈಯೆಸ್ಟ್ ನೋಡಿ, 15.6 ಗಿಗಾವ್ಯಾಟ್ ಇದೆ. ಗುಜರಾತ್ ಫಸ್ಟಿಗೆ ಬರ್ತದೆ. ಕಚ್ ಕರಾವಳಿನಲ್ಲಿ ಜಾಸ್ತಿ ಮಾಡಲಾಗುತ್ತೆ. ಸೆಕೆಂಡ್ ತಮಿಳುನಾಡು 12 ಗಿಗಾವ್ಯಾಟ್ ಇದೆ. ಅಲ್ಲಿ ತಿರುನಲ್ವೇಲಿ ಮತ್ತು ಕನ್ಯಾಕುಮಾರಿ ಬಳಿ ಬರುತ್ತೆ. ನೋಡಿ, 3ನೇ ಪ್ಲೇಸ್ ಕರ್ನಾಟಕ ಇದೆ. ವೆರಿ ಇಂಪಾರ್ಟೆಂಟ್. ವಿಂಡ್ ಎನರ್ಜಿ ಉತ್ಪಾದನೆಯಲ್ಲಿ, ಪವನಶಕ್ತಿ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದರೆ 3ನೇ ಸ್ಥಾನದಲ್ಲಿದೆ. ಅರೌಂಡ್ 9 ಗಿಗಾವ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ. 9 ಗಿಗಾವ್ಯಾಟ್. ಸೊ ಇವು ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ನೋಡಿ, ಇದೊಂದು ವರ್ಡ್ ಇದೆ, ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ವರ್ಡ್ ಇದು, ಬಯೋಮಿಮಿಕ್ರಿ ಅಂತ. ಬಯೋಮಿಮಿಕ್ರಿ ಅಂದರೆ ಏನು ಅಂತ ಡೈರೆಕ್ಟ್ ಡೆಫಿನೇಷನ್ ಕೇಳ್ತಾರೆ ನಿಮಗೆ. ಮಿಮಿಕ್ರಿ ಅಂದರೆ ಗೊತ್ತು ನಿಮಗೆ. ಮಿಮಿಕ್ರಿ ಅಂತಂದರೆ ಏನಪ್ಪ? ಬೇರೆಯವ್ರು ಮಾಡಿದ್ದನ್ನು ನಾವು ಇಮಿಟೇಟ್ ಮಾಡುವಂಥದ್ದು. ಬಯೋ ಅಂದರೆ ಜೀವಿಗಳು ಮಾಡೋದನ್ನು ಇಮಿಟೇಟ್ ಮಾಡೋದು. ಓಕೆ, ಯಾವ ಜೀವಿಗಳು ಅಂತ ನೋಡಿ ಇಲ್ಲಿ. ಬಯೋಮಿಮಿಕ್ರಿ ಅಂದರೆ ಪ್ರಕೃತಿಯ ವಿನ್ಯಾಸಗಳು, ಪ್ರಕ್ರಿಯೆಗಳು ಮತ್ತು ಪರಿಸರ ವ್ಯವಸ್ಥೆಗಳಿಂದ ಪಾಠ ಕಲಿತು ಅವುಗಳ ತತ್ವಗಳನ್ನು ಅನುಸರಿಸಿ ಮಾನವನ ಸಮಸ್ಯೆಗಳಿಗೆ ಸುಸ್ಥಿರ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ವಿಧಾನವಾಗಿದೆ. ಇದು ಕೇವಲ ಪ್ರಕೃತಿಯನ್ನು ಅನುಕರಿಸುವುದಲ್ಲ, ಪ್ರಕೃತಿಯ ಕಾರ್ಯವಿಧಾನಗಳಿಂದ ಸ್ಫೂರ್ತಿ ಪಡೆದು ನಾವೀನ್ಯತೆಯನ್ನು ರೂಪಿಸುವ ವೈಜ್ಞಾನಿಕ ದೃಷ್ಟಿಕೋನವಾಗಿದೆ. ಪರಿಸರದಲ್ಲಿ ಹೇಗೆ ಸಾಮರಸ್ಯ ಇರ್ತದಲ್ವ, ಅದು ನೋಡಿ ನಾವು ಕಲಿಯೋದು. ಪರಿಸರಕ್ಕೆ ತೊಂದರೆ ಆಗದಿರೋ ಥರ ವೈಜ್ಞಾನಿಕವಾಗಿ ಅಂತ. ಇದನ್ನು ಬಯೋಮಿಮಿಕ್ರಿ ಅಂತ ಕರೀತಾರೆ. ಸೊ ವರ್ಡ್ ಚೆನ್ನಾಗಿದೆ ಇದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಪದ ಇದು. ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಆಗುತ್ತೆ. ನೆಕ್ಸ್ಟ್, ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್. ಸ್ಯಾಂಡ್ ಮಾಸ್ಟರ್ ಕಪ್ ಅಂತ ಕೊಡ್ತಾರೆ. ನಿಮ್ಗೆ ಏನು ಕೇಳ್ತಾರೆ ಅಂದರೆ ಸ್ಯಾಂಡ್ ಅಂದರೆ ಗೊತ್ತಾಗ್ಬಿಡುತ್ತೆ ಮರಳು ಅಂತಲ್ವ. ಸ್ಯಾಂಡ್ ಮಾಸ್ಟರ್, ಮರಳಲ್ಲಿ ಆಕೃತಿಗಳನ್ನ ಮಾಡೋದ್ರಲ್ಲಿ ಮಾಸ್ಟರ್ ಅವಾರ್ಡ್ ಪ್ರಶಸ್ತಿ 2026. ನೋಡಿ, ಈ ಅವಾರ್ಡ್ ರಷ್ಯಾ ಕೊಡೋದು. ಫಸ್ಟ್ ಟೈಮ್ ಒಬ್ಬ ಇಂಡಿಯನ್ಗೆ ಅವಾರ್ಡ್ ಸಿಕ್ಕಿದೆ. ಭಾರತೀಯ ಒಬ್ಬ ಮರಳು ಕಲಾಕಾರರು ಇದ್ದಾರಲ್ಲ, ಅವ್ರಿಗೆ ಅವಾರ್ಡ್ ಸಿಕ್ಕಿದೆ. ಅವ್ರ ಹೆಸರು ನೋಡಿ, ಸುದರ್ಶನ್ ಪಟ್ನಾಯಕ್ ಅಂತ. ನೋಡಿ, ಪ್ರಸಿದ್ಧ ಭಾರತೀಯ ಮರಳು ಶಿಲ್ಪಿ ಸುದರ್ಶನ್ ಪಟ್ನಾಯಕ್ ಅವರು ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಗೆದ್ದ ಮೊದಲ ಭಾರತೀಯ ಎಂಬ ಗಳಿಗೆ ಪಾತ್ರ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದು. ಏನಿದು ಪ್ರದೇಶದಲ್ಲಿ ನಡೆದ 2ನೇ ಅಂತಾರಾಷ್ಟ್ರೀಯ ಮರಳು ಶಿಲ್ಪಗಳ ಉತ್ಸವದಲ್ಲಿ. ಓಕೆ, ಅದಿರಲಿ. ವಿಜೇತ ಕಲಾಕೃತಿ. ಈ ಕಲಾಕೃತಿ ನೋಡಿ ಏನನ್ನು ಒಳಗೊಂಡಿತ್ತು ಅಂತ. ಈ ಕಲಾಕೃತಿ ಭೂಮಿಯ 2 ವಿಭಿನ್ನ ಮುಖಗಳನ್ನು ಚಿತ್ರಿಸಿದೆ. ಒಂದು ಮುಖವು ಮನುಷ್ಯನಿಂದಾಗುತ್ತಿರುವ ಪರಿಸರ ನಾಶವನ್ನು ಪ್ರತಿಬಿಂಬಿಸಿದರೆ, ಮತ್ತೊಂದು ಮುಖವು ಅರಣ್ಯೀಕರಣ ಮತ್ತು ಸುಸ್ಥಿರ ಜೀವನ ಶೈಲಿಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಇಲ್ಲಿ ಭೂಮಿ ಥರ ಒಂದು ಮರಳಲ್ಲಿ ಈ ಥರ ಮಾಡಿಬಿಟ್ಟು ಒಂದು ಸೈಡು ಫಾರೆಸ್ಟ್ ನಾಶ ಆಗ್ತಿರೋದು ಅಲ್ವಾ. ನೋಡಿ, ವಿಭಿನ್ನ ಮುಖಗಳನ್ನು ಚಿತ್ರಿಸಿ. ಒಂದು ಮುಖವು ಮನುಷ್ಯನಿಂದ ಆಗುತ್ತಿರೋ ಪರಿಸರ ನಾಶ, ಒಂದು ಸೈಡು ಪರಿಸರ ಪೂರ್ತಿ ಬೆಂಕಿ ಹಚ್ಚೋದು, ನಾಶ ಮಾಡೋದೆಲ್ಲ ಇಲ್ಲಿ ಈ ಕಡೆ ಬಿಡಿಸಿರೋದು ಚಿತ್ರ ಥರ. ಈ ಕಡೆ ಪರಿಸರ ಸಂರಕ್ಷಣೆ ಮಾಡ್ತಾ ಇರೋದು, ಅರಣ್ಯೀಕರಣ, ಅಫಾರೆಸ್ಟೇಷನ್, ಅದನ್ನೆಲ್ಲ ಈ ಕಡೆ ಮಾಡಿರೋದು. ಒಂದೇ ಭೂಮಿನಲ್ಲಿ 2 ಮುಖಗಳು ಹೇಗಿರುತ್ತೆ ಅಂತ ತೋರಿಸಿರೋದು. ಇದಕ್ಕೆ ಫಸ್ಟ್ ಪ್ಲೇಸ್ ಬಂದಿದೆ. ವೆರಿ ಇಂಪಾರ್ಟೆಂಟು. ಯಾವುದು ಅವಾರ್ಡ್ ಇದು? ಸ್ಯಾಂಡ್ ಮಾಸ್ಟರ್ ಪ್ರಶಸ್ತಿ ಅಂತ ಕೊಡೋದು ಯಾರೋ ರಷ್ಯಾ. ಇಂಡಿಯಾ ಫಸ್ಟ್ ಟೈಮ್ ಈ ಅವಾರ್ಡ್ನ ವಿನ್ ಆಗಿದೆ. ನೋಡಿ, ಅವ್ರ ಹೆಸರೇ ಸುದರ್ಶನ್ ಪಟ್ನಾಯಕ್ ಆಯಿತು. 2017ರಲ್ಲಿ ಪೂರಿ ಕಡಲ ತೀರದಲ್ಲಿ ವಿಶ್ವದ ಅತಿ ಎತ್ತರದ ಮರಳು ಕೋಟೆಯನ್ನು ನಿರ್ಮಿಸಿದ್ದಕ್ಕಾಗಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ. ಇವ್ರದ್ದು ಹೆಸರು ಇನ್ನೊಂದು ಗಿನ್ನಿಸ್ ರೆಕಾರ್ಡ್ ಇದೆ. 2017ರಲ್ಲಿ ಪುರಿ ಕಡಲ ತೀರ ಒಡಿಶಾದಲ್ಲಿ ಇದೆಯಲ್ಲ, ಅಲ್ಲಿ ಅತಿ ದೊಡ್ಡ ಒಂದು ಮರಳು ಶಿಲ್ಪವನ್ನು ಮಾಡಿದರು. ಅದಕ್ಕೋಸ್ಕರ ಗಿನ್ನಿಸ್ ರೆಕಾರ್ಡಲ್ಲೂ ಇದೆ ಇವ್ರ ಹೆಸರು.
ಸೊ ಇವ್ರ ಹೆಸರು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ನೀವು. ಓಕೆ, ಸೊ ಇವ್ರ ಹೆಸರೇನು? ಸುದರ್ಶನ್ ಪಟ್ನಾಯಕ್ ಅಂತ. ಫುಡ್ ಪ್ಲಾನೆಟ್ ಅವಾರ್ಡ್ 2026 ಆಂಧ್ರ ಪ್ರದೇಶದ ಸಮುದಾಯ ನಿರ್ವಹಣೆಯ ನೈಸರ್ಗಿಕ ಕೃಷಿ ಅಂತ. ಅಂದರೆ ಆಂಧ್ರ ಪ್ರದೇಶ ಸಮುದಾಯ ನಿರ್ವಹಣೆಯ ನೈಸರ್ಗಿಕ ಕೃಷಿ ಕಾರ್ಯಕ್ರಮವು ಫುಡ್ ಪ್ಲಾನೆಟ್ ಪ್ರಶಸ್ತಿ 2026 ಪಡೆದುಕೊಂಡಿದೆ. ಈ ನಿಮಗೆ ಯಾರು ಪಡ್ಕೊಂಡ್ರು ಅಂತಲೇ ಕೇಳ್ಬೋದು. ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡು ಈ ಸಲ ಅಂತ. ಆಂಧ್ರ ಪ್ರದೇಶ ಸಮುದಾಯ ನಿರ್ವಹಣೆ ನೈಸರ್ಗಿಕ ಕೃಷಿ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ ಇದು ಪಡ್ಕೊಂಡಿದೆ. ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು 2019 ಸ್ವೀಡನ್ ದೇಶಗಳು, ಸ್ವೀಡನ್ನ ಕರ್ಟ್ ಬರ್ಗ್ ಫೋರ್ಸ್ ಫೌಂಡೇಶನ್ ಸ್ಥಾಪಿಸಲಾಯಿತು. ಸ್ವೀಡನ್ ದೇಶ ಅಂತ ನೆನ್ಪಿಟ್ಕೊಳ್ಳಿ. ವಿಶ್ವದ ಆಹಾರ ಪದ್ಧತಿಯಲ್ಲಿ ನೋಡಿ ಏನು ಕೊಡೋದು, ವಿಶ್ವದ ಆಹಾರ ಪದ್ಧತಿಯಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಲು ನೀಡಲಾಗುವ ಅತಿ ದೊಡ್ಡ ಜಾಗತಿಕ ಪರಿಸರ ಪುರಸ್ಕಾರ ಇದಾಗಿದೆ. ಓಕೆ, ಸೊ ಇವಾಗ ನೆನ್ಪಿಟ್ಕೊಳ್ಳಿ, ಯಾರಿಗೆ ಬಂದಿದೆ ಅಂತ ನೆನ್ಪಿಟ್ಕೊಳ್ಳಿ. ಗ್ರೇಪ್ಸ್ 3 ಟೈಮ್ ಎಷ್ಟಾಯಿತು ನೋಡಿಬಿಡೋಣ ರೀ. 51 ನಿಮಿಷ ಆಗಿದೆ. ಇನ್ನೊಂದು 2-3 ಕ್ವಶನ್ ನೋಡೋಣ. ಇನ್ನೊಂದು ಪಾರ್ಟ್ ಹೇಗೂ ಬರುತ್ತಲ್ಲ, ಕಂಪ್ಲೀಟ್ ಮಾಡಿದ್ರಾಯ್ತು. ಗ್ರೇಪ್ಸ್ 3 ಅಂದ್ರೇನು? ಕಾಸ್ಮಿಕ್ ಕಿರಣ ಸಂಶೋಧಕ ಅಂತ. ಓಕೆನಾ, ಕಾಸ್ಮಿಕ್ ರೇಸ್ ಅಂತ. ಭೂಮಿಯ ಮೇಲ್ಭಾಗದ ವಾಯುಮಂಡಲದಲ್ಲಿ ಅಂದರೆ ಅಪ್ಪರ್ ಅಟ್ಮಾಸ್ಫಿಯರ್, ವಾಯುಮಂಡಲದ ಕೆಳಪದರ ಏನು ಟ್ರೋಪೋಸ್ಫಿಯರ್ ಬರುತ್ತಲ್ಲ ಆದರೆ ಅಪ್ಪರ್ ಪಾರ್ಟು, ಅಪ್ಪರ್ ಅಟ್ಮಾಸ್ಫಿಯರ್ ಸಂಭವಿಸುವ ಬದಲಾವಣೆಗಳನ್ನು ಕಾಲಕಾಲಕ್ಕೆ ಪತ್ತೆ ಹಚ್ಚುವ ವಿನೂತನ ವಿಧಾನವೊಂದನ್ನು ಭಾರತ ಮತ್ತು ಜಪಾನ್ ನೋಡಿ. ಕಾಸ್ಮಿಕ್ ರೇಸ್ ಇದನ್ನು ಯಾರು ಡೆವಲಪ್ ಮಾಡಿದೆ ಅಂತ ಕೇಳ್ಬೋದು. ಭಾರತ ಮತ್ತು ಜಪಾನ್ ಸಂಶೋಧಕರು ಜಂಟಿಯಾಗಿ ಗ್ರೇಪ್ಸ್ 3 ದೂರದರ್ಶಕವನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಪೂರ್ಣ ರೂಪ ಏನಂತ ನೋಡಿ, ಗ್ರೇಪ್ಸ್ ಅಂತಂದ್ರೆ ಏನು? ಗಾಮಾರೆ ಅಸ್ಟ್ರಾನಮಿ ಪೇವ್ ಎನರ್ಜೀಸ್ ಅಂತ. ಓಕೆನಾ, ಇದು ಫುಲ್ ನೇಮ್. ಇದು ತಮಿಳುನಾಡಿನ ಊಟಿಯಲ್ಲಿ ನೋಡಿ, ತಮಿಳುನಾಡಿನ ಊಟಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 2200 ಮೀಟರ್ ಎತ್ತರದಲ್ಲಿ, ಅಂದರೆ 2.25 ಕಿಲೋಮೀಟರ್ ಅಲ್ವಾ, 2200 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಒಂದು ಕಾಸ್ಮಿಕ್ ಕಿರಣ ವೀಕ್ಷಣಾಲಯವಿದೆ. ಭೂಮಿ ಸಮುದ್ರ ಮಟ್ಟದಿಂದ 2200 ಮೀಟರ್ ಎತ್ತರದಲ್ಲಿ ಇದನ್ನು ಅಳವಡಿಸಿದ್ದಾರೆ. ಏನಂತ? ಊಟಿ ಭಾಗದಲ್ಲಿ, ಊಟಿನ ಮೇಲ್ಗಡೆ. ಓಕೆನಾ, ಸೊ ಈ ವೀಕ್ಷಣೆ ಅಭಿವೃದ್ಧಿ ಪಡಿಸ್ತಾರೆ ನೋಡಿ ಫ್ರೆಂಡ್ಸ್. ಇದು ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ. ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಕರೀತಾರೆ ಇದನ್ನ. ಓಕೆ, ಇವರು ಡೆವಲಪ್ ಮಾಡಿರೋದು ಇದನ್ನ, ಯಾವುದನ್ನ? ಗ್ರೇಪ್ಸನ್ನು. ನೆಕ್ಸ್ಟ್ ವಾರ್ಯ ಏನು ಡಿಸೈನ್ ಟೆಕ್ನಾಲಜಿನಲ್ಲಿ ಬರುತ್ತದೆ. ಇದು ಕೇಂದ್ರ ಸರ್ಕಾರದ ಭಾರತದ ಕೃತಕ ಬುದ್ಧಿಮತ್ತೆ ಮಿಷನ್. ಇದು NDIA ಮಿಷನ್ ಇದೆಯಲ್ಲ, ಅದರ ಆರ್ಥಿಕ ನೆರವಿನೊಂದಿಗೆ ಅವತಾರ್ ಎಂಬ ದೇಶೀಯ ಕಂಪನಿಯು ನೋಡಿ, ಅವತಾರ್ ಅನ್ನೋದೊಂದು ಕಂಪನಿ ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ನೂತನ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ವಾರ್ಯ ಅನ್ನೋದೇನೊಂದು AI ಟೆಕ್ನಾಲಜಿ. ವಾರ್ಯ ಅನ್ನು ಸಾರ್ವಜನಿಕ ಬಳಕೆಗೆ ಬಿಡುಗಡೆ ಮಾಡಿದೆ. ಈಗ ನೀವು ChatGPT ಯೂಸ್ ಮಾಡ್ತಿದ್ದೀರಲ್ವಾ, ChatGPT ಗೊತ್ತಿರ್ತದೆ ನಿಮಗೆ. ChatGPT ನೀವೇನಾದರೂ ಅಲ್ಲಿ ಟೈಪ್ ಮಾಡಿದ್ರಿ, ಟೆಕ್ಸ್ಟ್ ರೂಪದಲ್ಲಿ ಏನೋ ಟೈಪ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಈಗ ಒಂದು ಫೋಟೋ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಫೋಟೋ ಹಾಕೋತೀರಾ. ನಿಮ್ಮ ಫೋಟೋ ಹಾಕ್ಬಿಟ್ಟು ಇದಕ್ಕೆ ಪುಟ್ ಯೂನಿಫಾರ್ಮ್ ಆನ್ ಇಮೇಜ್ ಅಂತ ಏನೋ ಒಂದು ಹಾಕ್ತೀರಾ, ಪೊಲೀಸ್ ಯೂನಿಫಾರ್ಮ್ ಅಂತ. ಅವಾಗ ಏನಾಗುತ್ತೆ, ನಿಮ್ಮ ಫೋಟೋ ಮೇಲೆ ಪೊಲೀಸ್ ಯೂನಿಫಾರ್ಮ್ ಬರ್ತದೆ. ಈ ನೀವು ಏನೋ ಟೆಕ್ಸ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಫೋಟೋ ಬರ್ತದೆ, ವಿಡಿಯೋ ಬರ್ತಲ್ವಾ. ಸೊ ಅದೇ ಥರದ್ದು ವಾರ್ಯ ಅಂತ ಇಂಡಿಯಾದಲ್ಲಿ ಡೆವಲಪ್ ಆಗಿರೋದು, ಅದಕ್ಕೆ ಇಂಪಾರ್ಟೆಂಟ್ ಇದು ನೋಡಿ. ವಾರ್ಯ ಎಂಬುದು ಕೃತಕ ಬುದ್ಧಿಮತ್ತೆಯ ಸುಧಾರಿತ ವಿಡಿಯೋ ಜನರೇಷನ್, ವಿಡಿಯೋ ಕೂಡ ಡೆವಲಪ್ ಮಾಡುತ್ತೆ. ಜನರೇಷನ್ ಮಾದರಿಯಾಗಿದ್ದು ಇದು ಬಳಕೆದಾರರು ನೀಡುವ ಪಠ್ಯ ರೂಪದ ಅಂದರೆ ಟೆಕ್ಸ್ಟ್ ಮಾಡ್ತೀವಲ್ಲ ಅದು ಆದೇಶಗಳನ್ನು ಮತ್ತು ಸ್ಥಿರ ಚಿತ್ರಗಳನ್ನು ಚಲನಚಿತ್ರ ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಭಾರತೀಯ ಸಾಂಸ್ಕೃತಿಕ ಸ್ಥಳೀಕರಣ ಪಾಶ್ಚಿಮಾತ್ಯ AI ಮಾದರಿಗಳಿಗಿಂತ ಭಿನ್ನವಾಗಿ ವಾರ್ಯ ವ್ಯವಸ್ಥೆಯನ್ನು ಭಾರತದ ವೈವಿಧ್ಯಮಯ ಪ್ರಾಂತ್ಯಗಳ ಹಬ್ಬ ಹರಿದಿನಗಳು, ಉಡುಪುಗಳು, ಆಹಾರ ಪದ್ಧತಿ ಹಾಗೂ ದೈನಂದಿನ ಜೀವನವನ್ನು ನಿಖರವಾಗಿ ಪ್ರತಿಬಿಂಬಿಸುವಂತೆ ತರಲಾಗಿದೆ. ಇದೇನಂದ್ರೆ ನೋಡಿ, ChatGPTನಲ್ಲಿ ಮೇಯ್ನ್ ಆಗಿ ನಾವು ವೆಸ್ಟರ್ನ್ ಕಲ್ಚರ್ ಇರ್ತದೆ. ನೀವೇನೋ ಟೈಪ್ ಮಾಡಿದಾಗ ಅದು ಕೊಡುವಾಗ ವೆಸ್ಟರ್ನ್ ಕಲ್ಚರ್ನ ಗಮನದಲ್ಲಿ ಇಟ್ಕೊಂಡು ಕೊಡುತ್ತದೆ. ಬಟ್ ಇದು ಇಂಡಿಯನ್ ಕಲ್ಚರ್ನ ಗಮನದಲ್ಲಿ ಇಟ್ಕೊಂಡು ಕೊಡುತ್ತೆ. ಓಕೆ, ವಾರ್ಯ ಅಂತ ನೆನ್ಪಿಟ್ಕೊಳ್ಳಿ. ಯಾವ ಕಂಪ್ನಿ? ಅವತಾರ್ ಅನ್ನೋ ಒಂದು ಕಂಪ್ನಿ. ನೆಕ್ಸ್ಟ್ CSIRನಿಂದ ಸ್ಮಾರ್ಟ್ ವಿಲೇಜ್ ಉಪಕ್ರಮ. ಸ್ಮಾರ್ಟ್ ವಿಲೇಜ್ ಉಪಕ್ರಮ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತಲೂ ಕೇಳ್ಬೋದು ನೋಡಿ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಅಂತ ಕರೀತಾರೆ CSIR ಅಂದರೆ. ತನ್ನ ಸ್ಮಾರ್ಟ್ ವಿಲೇಜ್ ಉಪಕ್ರಮದ ಅಡಿಯಲ್ಲಿ ಒಡಿಶಾದ ಕುಸುನ್ಪುರ್ ಗ್ರಾಮದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನ ಅಳವಡಿಸುತ್ತಿದೆ. ಸ್ಮಾರ್ಟ್ ವಿಲೇಜ್ ಉಪಕ್ರಮ ನೋಡಿ, ಇದೇನಂತ ನೋಡಿ. ಸ್ಮಾರ್ಟ್ ವಿಲೇಜ್ ಉಪಕ್ರಮ ಅಂದರೆ ಟೆಕ್ನಾಲಜಿನ ಬಗ್ಗೆ ಟ್ರೈನಿಂಗ್ ಕೊಡೋದು, ಈ ಥರ ಬಂದ್ಬಿಡುತ್ತೆ. ಬಟ್ ಉದ್ದೇಶ ಕಂಪ್ಲೀಟ್ಲಿ ಚೇಂಜ್ ಇದೆ ನೋಡಿ. ಇದು ಮಾನವ ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡೋದೇ ಇದ್ರ ಉದ್ದೇಶ ಆಗಿರೋದು. ಓಕೆನಾ, ಸೊ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಸ್ಮಾರ್ಟ್ ವಿಲೇಜ್ ಉಪಕ್ರಮ ಅಂದರೆ ಹಳ್ಳಿಗಳನ್ನ ಸ್ಮಾರ್ಟಾಗಿ ಮಾಡೋದು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದಲ್ಲ. ಮಾನವ ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡೋದು, ಗ್ರಾಮೀಣ ಜೀವನೋಪಾಯವನ್ನು ಸುಧಾರಿಸುವುದು ಮತ್ತು ಗ್ರಾಮ ಮಟ್ಟದ ಅಭಿವೃದ್ಧಿಗೆ ಬೆಂಬಲ ನೀಡುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಇಲ್ಲೆಲ್ಲ ಉದ್ದೇಶ ಇದೆ, ಬಟ್ ಮೈನ್ ಉದ್ದೇಶ ಇದೆ ಮಾನವ ಪ್ರಾಣಿ ಸಂಘರ್ಷನ ತಡೆಗಟ್ಟೋದು ಅಂತ. ಸ್ಮಾರ್ಟ್ ವಿಲೇಜ್ ಉಪಕ್ರಮ ಅಂತ CSIR ಅವರು ಇಂಟ್ರೊಡ್ಯೂಸ್ ಮಾಡಿರೋದು.
ಸರ್ವಂ ಭಾರತದ ಹೊಸ AI ಬೃಹತ್ ನವೋದ್ಯಮ. ಸರ್ವಂ ನೋಡಿ, ಯೂನಿಕಾರ್ನ್, ಫಸ್ಟ್ ಯೂನಿಕಾರ್ನ್ ಇದೆ AI ನಲ್ಲಿ. ಇಂಡಿಯಾದಲ್ಲಿ ಇರುವಂಥ ಫಸ್ಟ್ ಯೂನಿಕಾರ್ನ್, 1 ಬಿಲಿಯನ್ ವ್ಯಾಲ್ಯೂ ಕ್ರಾಸ್ ಆದಂಥ ಕಂಪ್ನಿಗಳಿಗೆ ಯೂನಿಕಾರ್ನ್ ಅಂತ ಕರೀತಾರೆ. ಇದು ಅಂಥ ಕಂಪ್ನಿ ಬೇಕಾದಷ್ಟಿದೆ, ಬಟ್ AI ನಲ್ಲಿ ಫಸ್ಟ್ ಯೂನಿಕಾರ್ನ್ ಇದು, ಸರ್ವಂ ಅಂತ ಅದ್ರ ಹೆಸರು. ನೋಡಿ, ಬೆಂಗಳೂರು ಮೂಲದ, ವೆರಿ ಇಂಪಾರ್ಟೆಂಟ್, ಬೆಂಗಳೂರು ಮೂಲದ ನವೋದ್ಯಮ ಕಂಪನಿಯಾದ ಸರ್ವಂ AI ಅಂತ 1 ಬಿಲಿಯನ್ USD ಹಾಗೂ ಹೆಚ್ಚು ಮೌಲ್ಯವನ್ನು ದಾಟುವ ಮೂಲಕ ಭಾರತದ ಮೊದಲ ಸಂಪೂರ್ಣ ಸಮರ್ಥ ಕೃತಕ ಬುದ್ಧಿಮತ್ತೆ ಬೃಹತ್ ನವೋದ್ಯಮ ಅಂದರೆ ಯೂನಿಕಾರ್ನ್ ಅಂತ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಸರ್ವಂ AI ವಿದೇಶಿ ಕೃತಕ ಬುದ್ಧಿಮತ್ತೆ ಪ್ಲಾಟ್ಫಾರ್ಮ್ಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಇದು ಭಾರತದ ಸ್ವಂತ ಸಾರ್ವಭೌಮ AI ಸ್ಟಾಕ್ ಅನ್ನು ನಿರ್ಮಿಸುತ್ತಿದೆ. ಓಕೆನಾ. AI ಯೂನಿಕಾರ್ನ್ ಅಂತ ಯಾವುದೋ ಕರೀತಾರೆ, $1 ಬಿಲಿಯನ್ ಅಂದರೆ ಸುಮಾರು 830 ಕೋಟಿ ಬರುತ್ತೆ, ಹಾಗೂ ಅಧಿಕ ಮೌಲ್ಯ ಹೊಂದಿರುವ ಖಾಸಗಿ ಒಡೆತನದ ನವೋದ್ಯಮ ಕಂಪನಿಗಳನ್ನು ಯೂನಿಕಾರ್ನ್ ಅಂತ ಕರೀತಾರೆ. ಓಕೆ, ಸೊ ಎಷ್ಟು ನೆನ್ಪಿಟ್ಕೊಳ್ಳಿ, ಇದು ಬೇಕಂದ್ರೆ ಓದ್ಕೊಳ್ಳಿ. ನೆಕ್ಸ್ಟು ಬ್ರಿಕ್ಸ್ ಇಂದೋರ್ ಘೋಷಣೆ ಏನಕ್ಕೆ ಸಂಬಂಧಪಟ್ಟಿದೆ? ಬ್ರಿಕ್ಸ್ ಇಂದೋರ್ ಘೋಷಣೆ, ಬ್ರಿಕ್ಸ್ಗೂ ಇಂದೋರ್ಗೂ ಏನು ಸಂಬಂಧ? ಇಂದೋರ್ ಎಲ್ಲಿದೆಯಪ್ಪ? ಅತಿ ಕ್ಲೀನೆಸ್ಟ್ ಸಿಟಿ ಅಲ್ವಾ ಇದು ಭಾರತದಲ್ಲಿ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಭಾರತದ ಅಧ್ಯಕ್ಷತೆ ನೋಡಿ, ಭಾರತ ಅಧ್ಯಕ್ಷತೆ ವಹಿಸಿದೆ ಮತ್ತು ಆತಿಥ್ಯದಲ್ಲಿ ಇಂದೋರಲ್ಲಿ ನಡೆದಿದೆ. ಇದು ಏನಿದು? ಬ್ರಿಕ್ಸ್ ಕೃಷಿ ಮಂತ್ರಿಗಳ ಶೃಂಗಸಭೆ. ಬ್ರಿಕ್ಸ್ ದೇಶಗಳು ಅಂತ ಅವಾಗ ಹೇಳಿದ್ವಲ್ಲ, ಬ್ರಿಕ್ಸ್ ಈ ದೇಶಗಳ ಕೃಷಿ ಮಂತ್ರಿಗಳ ಶೃಂಗಸಭೆ ಸದಸ್ಯ ರಾಷ್ಟ್ರಗಳು ಸರ್ವಾನುಮತದಿಂದ ನೋಡಿ ಇಲ್ಲಿ ಬ್ರಿಕ್ಸ್ ಇಂದೋರ್ ಜಂಟಿ ಪ್ರಕಟಣೆಯನ್ನು ಅಂಗೀಕರಿಸಿವೆ. ಬ್ರಿಕ್ಸ್ ಇಂದೋರ್ ಜಾಯಿಂಟ್ ಡಿಕ್ಲರೇಷನ್ ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಅಗ್ರಿಕಲ್ಚರ್ ಸೆಕ್ಟರಿಂದ ಕ್ವಶನ್ ತೆಗೆಯುವಾಗ ಈ ಕ್ವಶನ್ ತೆಗೆಯೋ ಚಾನ್ಸ್ ಇದೆ. ಇದೇನು ಅಂತ ಕೇಳ್ಬೋದು. ಇಂದೋರ್ ಘೋಷಣೆ, ಬ್ರಿಕ್ಸ್ ಇಂದೋರ್ ಘೋಷಣೆ ಏನಕ್ಕೆ ಸಂಬಂಧಪಟ್ಟಿದೆ, ಯಾರು ಮಾಡಿದ್ದು ಅಂತ ಕೇಳ್ಬೋದು. ಬ್ರಿಕ್ಸ್ ದೇಶಗಳೇನಿದೆ ಅದರ ಕೃಷಿ ಮಂತ್ರಿಗಳು ಸೇರ್ಕೊಂಡು ಮಾಡಿರೋದು. ನೋಡಿ ಇದೇನು ಅಂತ 4 ಮೂಲಭೂತ ಆಯಾಮಗಳು. ಅಂದರೆ ಕೃಷಿ ಮಂತ್ರಿಗಳು ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಮಾಡಿರ್ತಾರೆ, ಇದು ಗೊತ್ತಾಗಬೇಕು ನಿಮಗೆ. ಇಂದೋರ್ ಜಂಟಿ ನಿರ್ಣಯವು ಪ್ರಮುಖವಾಗಿ 4 ಪ್ರಮುಖ ಕ್ಷೇತ್ರಗಳನ್ನು ಅಭಿವೃದ್ಧಿ ಗುರಿಯನ್ನು ಹೊಂದಿದೆ. ಯಾವ 4 ಕ್ಷೇತ್ರಗಳು ನೋಡಿ? ಒಂದು ರೈತರ ಕಲ್ಯಾಣ, ಕೃಷಿ ಅಂದ್ರೆ ಏನು? ರೈತರ ಕಲ್ಯಾಣ ಬೇಕೇ ಬೇಕು. ಜಾಗತಿಕ ಆಹಾರ ಭದ್ರತೆ, ಓಕೆನಾ, ವರ್ಲ್ಡ್ ಫುಡ್ ಸೆಕ್ಯೂರಿಟಿ. ನೆಕ್ಸ್ಟ್ ಹವಾಮಾನ ಬದಲಾವಣೆಗಳ ಸವಾಲುಗಳನ್ನು ಎದುರಿಸುವುದು ಮತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ. ಒಟ್ಟು ನಿಮಗೆ ಇಲ್ಲಿ ಅಗ್ರಿಕಲ್ಚರು ಮತ್ತು ಫುಡ್ ಸೆಕ್ಯೂರಿಟಿ ಇದನ್ನು ಗಮನದಲ್ಲಿ ಇಟ್ಕೊಂಡು 4 ಪಿಲ್ಲರ್ನ ತಂದಿದ್ದಾರೆ. ನಿಮಗೆ ಬ್ರಿಕ್ಸ್ ಇಂದೋರ್ ಘೋಷಣೆ ಏನಕ್ಕೆ ಸಂಬಂಧಪಟ್ಟಂದ್ರೆ ಕೃಷಿ ಅಭಿವೃದ್ಧಿಗೆ, ಕೃಷಿ ಸಂರಕ್ಷಣೆಗೆ ಸಂಬಂಧಪಟ್ಟಿರೋದು ಅಂತ ಗೊತ್ತಿರಲಿ ನಿಮಗೆ. ತುಂಗಭದ್ರಾ ನದಿ ನೀರು ಹಂಚಿಕೆ ವಿವಾದ ನೋಡಿ, ತುಂಗಭದ್ರಾ ನದಿಗೆ ಇಲ್ಲಿನ ರಾಜ್ಯಗಳ ಡಿಸ್ಪ್ಯೂಟ್ ಇದೆ ಅಲ್ವಾ, ಕರ್ನಾಟಕ ಅಂದರೆ ತೆಲಂಗಾಣ ನಡುವೆ. ಅದನ್ನು ಬಗೆಹರಿಸ್ಕೋಬೇಕಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಒಳ್ಳೆಯ ಪ್ರಯತ್ನ ಇದು. ಅದರಿಂದ ನಿಮಗೆ ತುಂಗಭದ್ರಾ ನದಿ ಬಗ್ಗೆ ಗೊತ್ತಿರಬೇಕು. ನೋಡಿ, ತುಂಗಭದ್ರಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ದಶಕಗಳಿಂದ ಬಾಕಿ ಉಳಿದಿದ್ದ ವಿವಾದಗಳನ್ನು ಬಗೆಹರಿಸಲು ಕರ್ನಾಟಕ ಅಂದರೆ ತೆಲಂಗಾಣ ರಾಜ್ಯಗಳು ಮಹತ್ವದ ತ್ರಿಪಕ್ಷೀಯ ಒಮ್ಮತಕ್ಕೆ ಬಂದಿವೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವಾಲಯವು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಉನ್ನತ ಮಟ್ಟ ತಜ್ಞರ ಸಮಿತಿಯನ್ನು ರಚಿಸಲು ನಿರ್ಧರಿಸಿದೆ. ಅದಿರಲಿ, ನಿಮಗೆ ಇದು ಅಷ್ಟು ಮ್ಯಾಟರ್ ಅಲ್ಲ. ಇಲ್ಲಿ ತುಂಗಭದ್ರಾ ನದಿ ಬಗ್ಗೆ ಗೊತ್ತಿರಬೇಕು, ಅದು ಎಲ್ಲಿ ಹುಟ್ಟುತ್ತೆ ಏನು ಅಂತ. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ವ್ಯವಸ್ಥೆಯ ಬಲದಂಡೆ ಪ್ರಮುಖ ಉಪನದಿಯಾಗಿದೆ. ಓಕೆ, ಫಸ್ಟ್ ಪಾಯಿಂಟ್. ಕೃಷ್ಣಾ ನದಿನ ಹೋಗಿ ಆಂಧ್ರ ಪ್ರದೇಶದಲ್ಲಿ ಇದು ಸೇರ್ಕೊಳ್ಳುತ್ತೆ. ಯಾವುದು? ತುಂಗಭದ್ರಾ. ಪಶ್ಚಿಮ ಘಟ್ಟದ ವರಹ ಪರ್ವತ ನೋಡಿ, ಪಶ್ಚಿಮ ಘಟ್ಟದ ವರಹ ಪರ್ವತ ಹಾಗೂ ಗಂಗಾ ಮೂಲ ಶ್ರೇಣಿಯಲ್ಲಿ ಪಶ್ಚಿಮ ಘಟ್ಟದ ವರಹ ಪರ್ವತ ಏನಿದೆ ಆ ಭಾಗ ಗಂಗಾ ಮೂಲದಲ್ಲಿ ಉಗಮಿಸುವ ತುಂಗಾ ನದಿ ನೋಡಿ. ತುಂಗಭದ್ರಾ 2 ಬೇರೆ ಬೇರೆ ನದಿ. ತುಂಗಾ ಒಂದು ಕಡೆ ಹುಟ್ಟುತ್ತೆ, ಭದ್ರಾ ಒಂದು ಕಡೆ ಹುಟ್ಟುತ್ತೆ. ಅಕ್ಕಪಕ್ಕದಲ್ಲೇ ಬಟ್ ಬೇರೆ ಬೇರೆ ನದಿಗಳು. ಅವೆರಡು ಶಿವಮೊಗ್ಗದ ಕೂಡ್ಲಿ ಬಳಿ ಜೊತೆ ಸೇರೋದು ನೋಡಿ. ಉಗಮಿಸುವ ತುಂಗಭದ್ರಾ ನದಿಗಳು ಶಿವಮೊಗ್ಗದ ಕೂಡ್ಲಿ ಎಂಬಲ್ಲಿ ಸಂಗಮಗೊಂಡು ತುಂಗಭದ್ರಾ ನದಿಯಾಗಿ ಹರಿಯುತ್ತೆ. ಈ ನದಿಯು ಕರ್ನಾಟಕದಲ್ಲಿ ಸುಮಾರು 531 ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಗಡಿಗಳ ನಡುವೆ ನೈಸರ್ಗಿಕ ಗಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನಂತರ ಆಂಧ್ರ ಪ್ರದೇಶದ ಸಂಗಮೇಶ್ವರಂ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಕೃಷ್ಣಾ ನದಿಯು ಅಂತಿಮವಾಗಿ ಪೂರ್ವ ದಿಕ್ಕಿಗೆ ಹರಿದು ಆಂಧ್ರ ಪ್ರದೇಶದ ಹಂಸಲದೀವಿ ಎಂಬಲ್ಲಿ ಬಂಗಾಳ ಕೊಲ್ಲಿನ ಸೇರುತ್ತದೆ. ಓಕೆನಾ. ಸೊ ತುಂಗಭದ್ರಾ ನದಿ, ತುಂಗಭದ್ರಾ ಡ್ಯಾಮ್ ಗೊತ್ತಿರಬೇಕು, ಅದೇ ಡ್ಯಾಮ್ಗೆ ಸಂಬಂಧಪಟ್ಟಿದೆ ಇದು ಮಾತುಕತೆ. TB ಡ್ಯಾಮು ಕರ್ನಾಟಕ ಆಂಧ್ರಕ್ಕೆ ಸಂಬಂಧಪಟ್ಟಿರೋದಲ್ವ, ಇಬ್ಬರು ಜಾಯಿಂಟಾಗಿ ಮಾಡಿರೋದು. ನೆಕ್ಸ್ಟು ಟೆಲಿಗ್ರಾಮ್ ಇತ್ತೀಚೆಗೆ ಬ್ಯಾನ್ ಮಾಡಿದರು. ಓಕೆ, ಆ್ಯಕ್ಚುಲಿ ಟೈಮ್ ಜಾಸ್ತಿ ಆಯಿತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಕ್ಲೋಸ್ ಮಾಡುವ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಕಂಪ್ಲೀಟ್ 2 ಪಾರ್ಟನ್ನು ಕಂಪ್ಲೀಟ್ ಮಾಡಿ 2 ಮಂತ್ನ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.